ಎಲ್ರಿಗೂ ನಮಸ್ಕಾರ. ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ ಎಂಬ ಶೀರ್ಷಿಕೆ ಅಡಿಯಲ್ಲಿ ಒಂದು ತಿಂಗಳ ಕಾರ್ಯಕ್ರಮವನ್ನ 3 ಸಂಸ್ಥೆಗಳ ಪರವಾಗಿ ಹಮ್ಮಿಕೊಂಡಿದ್ದೇವೆ. ನಾವು ಷಡಕ್ಷರಿ ದಿಗ್ಗಂಕರ್ ಟ್ರಸ್ಟ್ ಕಲಬುರಗಿ, ಡಾಕ್ಟರ್ ಎಸ್ ಸಿದ್ದಾರೆಡ್ಡಿ ಫೌಂಡೇಶನ್ ಬೀದರ್ ಮತ್ತು ಶಶಿಕಲಾ ಗದಿಗೆಪ್ಪ, ಸರೋಜಿನಿ ಗದಿಗೆಪ್ಪ ಶೀಲವಂತ್ ವಿಜಯಪುರ, ಈ 3 ಟ್ರಸ್ಟ್ಗಳ ಅಡಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಇವತ್ತು ವಿಶೇಷ ಉಪನ್ಯಾಸವನ್ನು ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರವೀಶ್ ಬಿ ಎನ್ ಅವರು. ರವೀಶ್ ಬಿ ಎನ್ ಅವರು ಪ್ರೊಫೆಸರ್ ಮತ್ತು ಮುಖ್ಯಸ್ಥರು, ಮಾನಸಿಕ ಆರೋಗ್ಯ ವಿಭಾಗ, ಮೈಸೂರು ಮೆಡಿಕಲ್ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇವತ್ತು ಇವರು ಕೋವಿಡ್-19 ಅಲೆ ಮತ್ತು ರೂಢಿಸಿಕೊಳ್ಳಬೇಕಾದ ಜೀವನ ಶೈಲಿ ಎಂಬ ಬಗ್ಗೆ ಮಾತನಾಡಲಿದ್ದಾರೆ. ಡಾಕ್ಟರ್ ರವೀಶ್ ಅವರು ಈಗಾಗಲೇ ಹೇಳಿರುವಂತೆ ಬಹುಮುಖ ಪ್ರತಿಭೆಯುಳ್ಳಂತವರು. ಇವರು 14 ಪದವಿಗಳನ್ನ ಪಡೆದಿದ್ದಾರೆ. ವಿಶ್ವೇಶ್ವರಯ್ಯ ಯಾವುದು ಯೂನಿವರ್ಸಿಟಿಯಿಂದ, ರಾಜೀವ್ ಗಾಂಧಿ ಅಗ್ರಿಕಲ್ಚರ್ ಆರೋಗ್ಯ ವಿಶ್ವವಿದ್ಯಾಲಯದಿಂದ ಸುಮಾರು 14 ಬೇರೆ ಬೇರೆ ದೇಶೀಯ ಮತ್ತು ವಿದೇಶಿಯ ವಿಶ್ವವಿದ್ಯಾಲಯಗಳಿಂದ ಪದವಿಗಳನ್ನು ಪಡೆದಿರತಕ್ಕಂತ ಇವರು ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಒಡಂಬಡಿಕೆಯನ್ನ ಮಾಡಿಕೊಂಡಿದ್ದಾರೆ. ಸುಮಾರು 72ಕ್ಕೂ ಹೆಚ್ಚು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಲೇಖನಗಳನ್ನು ಬರೆದಿದ್ದಾರೆ. ಇಂತಹ ಒಬ್ಬ ತಜ್ಞರು ಇವತ್ತು ನಮ್ಮೊಂದಿಗಿರತಕ್ಕಂಥದ್ದು ನಮ್ಮ ಸುದೈವ. ಇವತ್ತು ಅವರು ಕೋವಿಡ್-19 ಎರಡನೇ ಅಲೆ ಮತ್ತು ರೂಢಿಸಿಕೊಳ್ಳಬೇಕಾದ ಜೀವನ ಶೈಲಿ ಎಂಬ ವಿಷಯದ ಬಗ್ಗೆ ಅವರು ಉಪನ್ಯಾಸವನ್ನ ನೀಡಬೇಕು ಅಂತೇಳಿ ಅವರಲ್ಲಿ ಕೇಳ್ಕೊಳ್ತಾ, ಈ 3 ಸಂಸ್ಥೆಗಳ ಪರವಾಗಿ ಮತ್ತು ಎಲ್ಲಾ ವೀಕ್ಷಕರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರಿ ಅವರು ಉಪನ್ಯಾಸವನ್ನ ಪ್ರಾರಂಭಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಡಾಕ್ಟರ್ ರವೀಶ್ ಬಿ ಎನ್. ಧನ್ಯವಾದಗಳು ಶಶಿಶೇಖರ್ ಸರ್. ನನ್ನ ಸ್ಲೈಡ್ ಅನ್ನ ನಾನೀಗ ಶೇರ್ ಮಾಡ್ಕೊಳ್ತೀನಿ. ಮಾಡಿ ಸರ್. ಸ್ಲೈಡ್ ಕಾಣ್ತಾ ಇದೆ ಅಲ್ಲ ಎಲ್ಲರಿಗೂ? ಕಾಣಿಸ್ತಾ ಇದೆ ಸರ್, ಕಾಣಿಸ್ತಾ ಇದೆ. ಓಕೆ. ಈ ಬುಧವಾರ ಸಂಜೆ ತಾವೆಲ್ಲರೂ ಈ ಒಂದು ಉಪನ್ಯಾಸ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇರೋದು ತುಂಬಾ ಸೂಕ್ತವಾದ ಒಂದು ಕಾರ್ಯಕ್ರಮ. ಯಾಕಂದ್ರೆ ಬೇರೆ ಬೇರೆ ಆಯಾಮದ ದೃಷ್ಟಿಕೋನ ಇಟ್ಕೊಂಡು ಈ ಕೋವಿಡ್ ಅನ್ನು ಹೇಗೆ ಎದುರಿಸಬೇಕು ಅಂತ ಈ 3 ಸಂಸ್ಥೆಗಳು, SD ಟ್ರಸ್ಟ್ ಕಲಬುರಗಿ, SS ಫೌಂಡೇಶನ್ ಬೀದರ್ ಮತ್ತೆ ಸರೋಜಿನಿ ಟ್ರಸ್ಟ್ ವಿಜಯಪುರ, ಇವರು ಸೇರಿ ಇದನ್ನ 1 ತಿಂಗಳ ಆಯೋಜಿಸ್ತಾ ಇರೋದು. ಮತ್ತೆ ಅದನ್ನ ಈ ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ಯಕ್ರಮವನ್ನ ಅಪ್ಲೋಡ್ ಮಾಡಿ ಇದರ ಸದುಪಯೋಗ ಇನ್ನೂ ಹೆಚ್ಚಿನ ಜನಕ್ಕೆ ಪಡ್ಕೊಳ್ತಾ ಇರೋದು ನಿಜವಾಗ್ಲೂ ಬಂದೈತೆ. ಮತ್ತೆ ಕಾರ್ತಿಕ್ ಹೇಳಿದ್ನಲ್ಲ, ಹೋಗ್ಲಿ ಬಿಡಿ ಅಣ್ಣ ಅಂತ ಹೇಳ್ತಿದ್ನ. ಹೋಗ್ಲಿ ಬಿಡಿ ಸುಮ್ನೆ ಹೋಗ್ಲಿ ಬಿಡಿ ಅಂತ ಹೇಳಿದ್ನಲ್ಲ. ಕೋವಿಡ್ ಬಂದಿದೀವಿ ಅಂತ, ಕೋವಿಡ್ ಬಂದ್ರೆ ತಲೆ ಕೆಡ್ಸ್ಕೊಬಿಡಿ, ಆರಾಮಾಗಿರಿ ಅಂತ. ಬೆಟ್ಟೇಗೌಡ್ರೆ ಮೈಕ್ ಆಫ್ ಮಾಡಿ ಪ್ಲೀಸ್. ಬೆಟ್ಟೇಗೌಡ್ರೆ ಪ್ಲೀಸ್ ಮೈಕ್ ಆಫ್ ಮಾಡಿ ಸರ್. ಎಕ್ಸ್ಪೆಲ್ ಮಾಡಿದೀನಿ, ಅವ್ರು ಹೊರಗೆ ಹಾಕಿದೀನಿ, ತೊಂದ್ರೆ ಇಲ್ಲ. ಓಕೆ. ತಾವೆಲ್ಲ ಗಮನಿಸಿದಾಗೆ ಈ 2ನೇ ಅಲೆ ನಮ್ಮ ದೇಶಕ್ಕೆ ಬಹಳ ಮಾರಕವಾಗಿ ಪರಿಣಮಿಸ್ತಾ ಇದೆ. ಇಂಥ ನಿಟ್ಟಿನಲ್ಲಿ ನಾವು ಹೇಗೆ ಈ ಅಲೆಗಳನ್ನ ಎದುರಿಸಬೇಕು, ಒಬ್ಬ ಸಾಮಾನ್ಯ ಪ್ರಜೆ ಅವನನ್ನ ಗಮನದಲ್ಲಿಟ್ಕೊಂಡು ಈ ಕಾರ್ಯಕ್ರಮ ರೂಪಿಸ್ಕೊಂಡು, ಯಾಕಂದ್ರೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕಾದ್ರೆ ಬಹಳ ಶ್ರಮ ಇರ್ತದೆ ಅದ್ರ ಹಿಂದೆ. ಆದರೆ ಸುಮಾರು ದಿವಸಗಳು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನ ನೀಡ್ತಾ ಇರ್ತಕ್ಕಂಥ ಈ 3 ಸಂಸ್ಥೆಗಳಿಗೆ ಮತ್ತು ಆಯೋಜಕರಿಗೆ ನಾನು ನಮಸ್ಕರಿಸ್ತಾ, ಪ್ರಾರಂಭಕ್ಕೆ ಮುಂಚೆ ಈ ಗುಲ್ಬರ್ಗ ಅಥವಾ ಕಲಬುರ್ಗಿ ಜೊತೆ
ಒಂದು ಸಂಬಂಧವನ್ನ ಸುಮ್ಮನೆ ಹಂಚ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀನಿ. ನನ್ನ ತಂದೆ 1969ರಲ್ಲಿ ಅವರ ವೃತ್ತಿ ಜೀವನವನ್ನ ಕಲಬುರಗಿಯಲ್ಲಿ ಪ್ರಾರಂಭಿಸಿದ್ರು. ಇದರ ವಿಶೇಷತೆ ಯಾಕೆ ಆಮೇಲೆ ನಾನು ನಿಮಗೆ ತಿಳಿಸ್ತೀನಿ. ಜೀವನದಲ್ಲಿ ಇಂಥ ಒಂದು ಸಣ್ಣ ಸಣ್ಣ ವಿಚಾರಗಳು ನಮಗೆ ಎಷ್ಟು ಮನಸ್ಸಿಗೆ ದೃಢತೆಯನ್ನ ನೀಡತ್ತೆ ಅನ್ನೋದಕ್ಕೆ ಒಂದು, ನಮ್ಮ ತಂದೆಯವರಿಗೆ ನಾನು ಯಾವ್ದಾದ್ರು ರೀತಿ ಚಿರಋಣಿ ಆಗ್ಬೇಕು ಅಂತಂದ್ರೆ, ಎರಡನೇದು ಅದಕ್ಕಿಂತ ಹಿಂದೆ ಹೋಗ್ಬೇಕು ಅಂತಂದ್ರೆ ನಾವು ತಲಕಾಡು ಗಂಗರ ವಂಶದವರು. ತಲಕಾಡು ಗಂಗರು ನಿಮ್ಮ ಕಲಬುರಗಿ ಹತ್ರ ಇರ್ತಕ್ಕಂಥ ಮಾನ್ಯಕೇಡ ಹಾಗೂ ಬಾದಾಮಿ ಚಾಲುಕ್ಯರ ಜೊತೆ ಸಾಕಷ್ಟು ಕೊಟ್ಟು ತಂದು ಸಂಬಂಧಗಳನ್ನ ಮಾಡ್ಕೊಂಡಿದ್ರು. ಇದ್ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಭೂಮಿ ಕರ್ಮಭೂಮಿ. ಈ ಕೋವಿಡ್ ಅಂತಕ್ಕಂಥದ್ದು ಈಗೇನೋ ನಮ್ಮ ದೇಶಕ್ಕೆ ಬಂದಿದೆ ಅಂತಲ್ಲ, ಇಂಥದ್ದು ಬಹಳ ಪ್ಲೇಗಮ್ಮ, ಮಾರಿಯಮ್ಮ, ಈ ತರ ಎಲ್ಲ ನಾವು ಹೆಸರುಗಳನ್ನ ಇಟ್ಕೊಂಡು ಜನರಿಗೆ ಒಂದು ಈ ಐತಿಹ್ಯಗಳ ಅಥವಾ ಸಂಸ್ಕೃತಿಯ ಬೆಳವಣಿಗೆಯನ್ನ, ನಾವೇನು ಸಿವಿಲೈಸೇಷನ್ ಅಂತ ಕರಿತೀವಿ, ಅದನ್ನ ತಿಳಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ರು. ಸ್ಲೈಡ್ ಚೇಂಜ್ ಆಗ್ತಾ ಇಲ್ಲ, ಅದರಿಂದ ಸ್ವಲ್ಪ ಈ ಜೀವನದ ಚಕ್ರದಲ್ಲಿ ನಾವು ಕಲಿಬೇಕಾದಂಥದ್ದು ಬಹಳ ಇದೆ. ಪ್ರತಿ ಬಾರಿ ನಾನು ಯಾವ್ದಾದ್ರು ಉಪನ್ಯಾಸ ಕೊಡಬೇಕಾದ್ರೆ ಮೊದಲ ಸ್ಲೈಡ್ ಅನ್ನ ಇದು ಹಾಕ್ತೀನಿ. ನನ್ನ ಸ್ಲೈಡ್ಗಳು ಆಂಗ್ಲ ಭಾಷೆಯಲ್ಲಿ ಇದ್ರೂ ಕನ್ನಡದಲ್ಲೇ ನಾನು ತಮ್ಮ ಜೊತೆ ಮಾತಾಡ್ತೀನಿ. ನಿಜವಾದ ಪದಗಳು ಬಣವಾಗಿರೋದಿಲ್ಲ, ಬಣವಾಗಿರೋ ಪದಗಳೆಲ್ಲ ನಿಜವಾಗಿರಲ್ಲ. ಅದರಿಂದ ನಾನು ಏನಾದ್ರೂ ಸ್ವಲ್ಪ ನೇರವಾಗಿ ಅಥವಾ ನಿಮಗೆ ಕಹಿ ಅಂತ ಅನ್ಸಿದ್ರೆ ಮೊದಲೇ ಕ್ಷಮಾಪಣೆಯನ್ನ ಕೇಳ್ಕೊತೀನಿ. ಉದ್ದೇಶ ಏನು ಅಂತಂದ್ರೆ ನಿಮ್ಮನ್ನ ಹರ್ಟ್ ಮಾಡ್ಲಿಕ್ಕಲ್ಲ, ನಿಮ್ಮ ಮನಸ್ಸಿಗೆ ಇದು ಅರ್ಥ ಆಗಲಿ ಅಂತ ಹೇಳಿ ನಾನು ಕೆಲವೊಂದು ವಿಚಾರಗಳನ್ನ ನಿಷ್ಠೂರನಾಗಿ ಹೇಳದೆ ಅಂತ ಅನ್ಯತಾ ಭಾವಿಸ್ಕೊಳ್ಬೇಡಿ. ನೋಡಿ, ನನಗಿಂತ ಮುಂಚೆ ಸಾಕಷ್ಟು ಸ್ಪೆಷಲಿಸ್ಟ್ಗಳು ಬಂದು ಮಾತಾಡಿದ್ದಾರೆ, ಮುಂದೆನೂ ಕೆಲವೊಂದು ವಿಚಾರಗಳನ್ನ ಮಾತಾಡ್ತಾರೆ. ಇವತ್ತು ನಾವು ಏನು ಈ ವರ್ಲ್ಡ್ ವೈಡ್ ವೆಬ್ ಅಂತ ಹೇಳಿದೀವಿ, ವಿಶ್ವವನ್ನೇ ಒಂದು ಈ ಇನ್ಫಾರ್ಮೇಶನ್ ಟೆಕ್ನಾಲಜಿಯಲ್ಲಿ ಸಣ್ಣ ಪುಟ್ಟ ಕುಗ್ರಾಮ ಮಾಡ್ಬಿಟ್ಟಿದ್ವಿ. ಇಡೀ ವಿಶ್ವನೇ ಇವತ್ತು ಒಂದು ಮೊಬೈಲ್ ಅಲ್ಲಿ ನಾವು ಸೆರೆ ಹಿಡಿಬಹುದು. ಸೊ ವಿ ಆರ್ ಡ್ರೌನಿಂಗ್ ಇನ್ ಇನ್ಫಾರ್ಮೇಶನ್. ನಮ್ಗೆಲ್ರಿಗೂ ಮಾಹಿತಿ ಸಾಕಷ್ಟಿದೆ, ಆದರೆ ಜ್ಞಾನದ ಕೊರತೆ ಇದೆ. ಸಮುದ್ರದ ಮಧ್ಯ ಇದ್ರೂನು ಬಾಯಾರಿಕೆ ನೀಗಿಸ್ಕೊಳ್ಳಿಲ್ಲ ಅಂತ ಹೇಳ್ದಂಗೆ, ಅಷ್ಟೆಲ್ಲ ನೀರಿದ್ರು, ಅಷ್ಟೆಲ್ಲ ನಮ್ಗೆ ಮಾಹಿತಿ ಇದ್ರು, ಕೆಲವು ಏನ್ ಹೇಳ್ತಾರೆ ಸಂದರ್ಭಗಳಲ್ಲಿ ನಾವು ಎಡುತ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಅವಾಗವಾಗ ನಮಗೆ ಪ್ರಕೃತಿ ಇಂಥ ಒಂದು ವಿಕೋಪಕ್ಕೆ ತಳ್ಳಿ ನಮ್ಮನ್ನ ಪರೀಕ್ಷಿಸ್ತಾ ಇರ್ತದೆ. ಸೊ 100 ವರ್ಷಗಳ ಹಿಂದೆ ಸ್ಪ್ಯಾನಿಷ್ ಫ್ಲೂ ಅಂತ ಬಂದಿತ್ತು. ಅದಲ್ದೇನೆ ಕೆಲವೊಂದು ರೀಜನ್ ಅಲ್ಲಿ H1N1 ಹಂದಿ ಜ್ವರ ಅಂತ ಏನ್ ಕರೀತಾ ಇದ್ರು, ಚಿಕನ್ ಗುನಿಯಾ, ಡೆಂಗು, ಸಾರ್ಸ್. ಓಕೆ, ಇದನ್ನು ನೋವಲ್ ಕೊರೋನಾ ವೈರಸ್, ಸಾರ್ಸ್ ವೈರಸ್ ತರನೇ ಇದು ಒಂದು ಹೊಸ mRNA ವೈರಸ್ ಅಂತ ಹೇಳಿ ಈಗೆಲ್ಲ ಇನ್ಫಾರ್ಮೇಶನ್ ಸಾಕಷ್ಟಿದೆ. ಆದ್ರೆ ಜೀವನದಲ್ಲಿ ನಾವೇನ್ ಮಾಡಬೇಕಾಗಿದೆ, ಇದನ್ನ ಹೆದರಿಸ್ಬೇಕಾದ್ರೆ ಒಂದು ಸಮಗ್ರವಾದ ಆರೋಗ್ಯದ ದೃಷ್ಟಿ ಇಟ್ಕೊಂಡು ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ನೋಡಿ, ಯಾವುದೇ ಒಂದು ಹೆಲ್ತ್ ಎಮರ್ಜೆನ್ಸಿ ಅಂತ ಅಂದಾಗ ಒಂದು ಸಲ ಅಪ್ಪಳಿಸಿ ಹೋಗೋದಿಲ್ಲ. ಸೊ ಅದು ಫಸ್ಟ್ ವೇವ್, ಸೆಕೆಂಡ್ ವೇವ್, ಥರ್ಡ್ ವೇವ್, ಫೋರ್ತ್ ವೇವ್, ಈ ತರ ಅಲೆಯಾಗಿ ಬಂದು ಅಪ್ಪಳಿಸ್ಕೊಂಡು ಹೋಗ್ತಾ ಇರುತ್ತೆ. ಹೋದ ವರ್ಷ ಮೊದಲನೇ ವೇವ್ ಬಂದಾಗ ನಮ್ಗೆ ಎಚ್ಚರಿಸಿದ್ರು, ಇದು ಇನ್ನೂ 2-3 ವೇವ್ಗಳು ಬರ್ತದೆ ಅಂತ. ಎಲ್ಲೋ ಒಂದ್ ಕಡೆ ನಾವು ಮೈ ಮರೆತುವ ಅಂತಕ್ಕಂಥ ಭಾವನೆ ಮೂಡ್ ಬರುತ್ತೆ.
ನೀವು ಈ ಚಿತ್ರದಲ್ಲಿ ಕ್ಲೀನ್ ಆಗಿ ನೋಡ್ಬೋದು. 4ನೇ ವೇವ್ ಆಲ್ರೆಡಿ ಶುರು ಆಗಿದೆ. ಅಂಡರ್ ಕರೆಂಟ್ ಅಂತ ಕರಿತೀವಲ್ಲ ನಾವು, ಆ ತರ ಸಾಕಷ್ಟು ಕುಟುಂಬಗಳಲ್ಲಿ ಸಾವು ನೋವುಗಳು ನಡೆದೋಗ್ಬಿಟ್ಟಿದೆ. ಒಂದಲ್ಲ ಒಬ್ಬ ನಮ್ಮ ಬಂಧು ಅಥವಾ ಪರಿಚಯದವರು ತೀರ್ಕೊಂಡಿದ್ದ ವಿಚಾರ ನಾವೆಲ್ಲರೂ ಅನುಭವಿಸಿದೀವಿ. ಸೊ ಇದು ಮಾನಸಿಕ ಘಾಸಿಯನ್ನ ನೀಡಿದೆ. ಅದಷ್ಟೇ ಅಲ್ಲ, ಆರ್ಥಿಕ ಮುಗ್ಗಟ್ಟನ್ನ ನೀಡ್ತಾ ಇದೆ. ಇಲ್ಲ ಮನೇಲೇ ಕುತ್ಕೊಂಡು ಬರ್ನ್ಔಟ್ ಆಗ್ತಾ ಇದೀವಿ, ಇಲ್ಲ ಅಂತಂದ್ರೆ ಕೆಲವು ಕೋವಿಡ್ ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ನಾವೇನ್ ಕರಿತೀವಿ ಅವರೆಲ್ಲ ಬರ್ನ್ಔಟ್ ಆಗ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಸಾರ್ವಜನಿಕರು ಸಾಕಷ್ಟು ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತಕ್ಕಂಥದ್ದು ಬಹಳ ಸೂಕ್ತವಾದ ಉದ್ಘೋಷ. ಯಾಕಂತಂದ್ರೆ ನೀವೆಲ್ಲ ಒಂದು ಗಾದೆಯನ್ನು ಕೇಳಿದ್ದೀರಾ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ಸೊ ನಾವ್ ಏನಾದ್ರೂ ಕಲಿಬೇಕು ಅಂತಂದ್ರೆ ಅದು ನಮ್ಮ ಮನೆಗಳಲ್ಲೇ. ಇವತ್ತು ಜನರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ನಾವು ದುಡ್ಡು ಕೊಟ್ರೆ ಆರೋಗ್ಯ ಪಡ್ಕೊಳ್ಬಹುದು ಅಂತಕ್ಕಂಥ ಭ್ರಮ ನಿರಸನದಲ್ಲಿದ್ದಾರೆ. ಆರೋಗ್ಯ ಆಸ್ಪತ್ರೆಗಳಲ್ಲಿ ಸಿಗೋದಿಲ್ಲ. ಆಸ್ಪತ್ರೆಗಳಲ್ಲಿ ಸಿಗೋದು ಕೇವಲ ಚಿಕಿತ್ಸೆ ಅಷ್ಟೇ. ಆರೋಗ್ಯವನ್ನ ನಾವು ನಮ್ಮ ಮನೆಗಳಲ್ಲಿ ಪಡ್ಕೊಳ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಇನ್ನು ಮುಂದೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೀಗೆ ತುಂಬಾ ಸೀರಿಯಸ್ ಆಗಿ ನಿಮ್ಮನ್ನು ತಗೊಂಡು ಹೋಗ್ಬಾರ್ದು ಅಂತ ಹೇಳಿ, ಕೊರೋನಾ ನಮ್ಗೆಲ್ಲ ಗೊತ್ತಿದೆ, ಚೈನಾದಲ್ಲಿ ಬಂತು, ಹುಟ್ಟಿತು, USA, ಇಟಲಿಯಲ್ಲಿ ಬೆಳೀತು. ಆದ್ರೆ ಇವತ್ತು ಯಾವ ರೀತಿ ನಾವು ಕಮರ್ಷಿಯಲ್ ಮೈಂಡ್ ಸೆಟ್ ಮಾಡ್ಕೊಂಡಿದೀವಿ, ಇದು ಬಹಳ ದುರಂತವಾದ ವಿಚಾರ. ಒಬ್ರು ಹೇಳ್ತಾರೆ, ಸ್ಪ್ಯಾನಿಷ್ ಅಲ್ಲಿ ಬ್ಯಾಂಕ್ನ ಓನರ್, ಅವನ ಹತ್ರ ದುಡ್ಡು ಜಾಸ್ತಿ ಇತ್ತು. ಅವನು ಸಾಯೋ ಮುಂಚೆ ಹೇಳ್ತಾನೆ, ನಾನು ಫ್ರೀಯಾಗಿ ಸಿಗ್ತಕ್ಕಂಥ ಉಸಿರಾಟಕ್ಕೆ ಆಕ್ಸಿಜನ್ ತಗೊಳಕ್ಕೆ ಕಷ್ಟಪಡ್ತಾ ಇದ್ದೀನಿ. ನಾನು ಸಂಪಾದಿಸಿದ ದುಡ್ಡೆಲ್ಲ ಮನೇಲೇ ಉಳಿದಿದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಮಗೆ ಬೇಕಾದಂಥದ್ದು ಪ್ರಕೃತಿ ಉಚಿತವಾಗಿ ಕೊಡ್ತದೆ. ಆದರೆ ವಿನಾಕಾರಣ ನಾವು ಯಾವುದೋ ಕೆಲವು ವಸ್ತುಗಳ ನಿಷ್ಠೆಗೋಸ್ಕರ ವಸ್ತುಗಳ ಹಿಂದೆ ಬಿದ್ದು ನಮ್ಮ ಜೀವನದ ಅತ್ಯಂತ ಅಮೂಲ್ಯವಾದ ಸಮಯವನ್ನ ಹಾಳು ಮಾಡ್ಕೋತಾ ಇದ್ದೀವಿ. ಎಷ್ಟು ಅರ್ಥಗರ್ಭಿತವಾದ ಮಾತುಗಳು. ಸಾಕಷ್ಟು ಜೀವಗಳು ನಮ್ಮನ್ನ ಬಿಟ್ಟು ಹೋಗಿದ್ದಾವೆ. ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ನಾನು ಪ್ಲೇ ಮಾಡ್ಲಿಕ್ಕೆ ಬಯಸ್ತೀನಿ. ನಾನಾಗ್ಲೇ ಹೇಳಿದೆ, ಕೆಲವೊಂದು ವಿಚಾರಗಳನ್ನ ನಾನು ನೇರವಾಗಿ ಹೇಳೋದ್ರಿಂದ ತಾವು ಅನ್ಯತಾ ಭಾವಿಸಬಾರ್ದು ಅಂತ. ಇಲ್ಲಿ ನಾನೇನು ಸರ್ಕಾರದ ವಕ್ತಾರನಾಗಿ ಬಂದಿಲ್ಲ. ಈಗ ನಮಗೇನಾದ್ರು ನಷ್ಟ ಆಯ್ತು ಅಂತಂದ್ರೆ ಅದು ನಮಗಷ್ಟೇ ನಷ್ಟ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಆರೋಗ್ಯವೇ ಭಾಗ್ಯ. ಓಕೆ, ಆ ಆರೋಗ್ಯವನ್ನ ಪಡ್ಕೊಳ್ಬೇಕಾದ್ರೆ ನಮ್ಮ ನಡವಳಿಕೆ, ಓಕೆ, ಇಫ್ ವೆಲ್ತ್ ಈಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್. ಇಫ್ ವೆಲ್ತ್ ಈಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್. ಯಾಕೆ ಅಂತಂದ್ರೆ ನಮ್ಮ ಕ್ಯಾರೆಕ್ಟರು ನಮ್ಮ ಹೆಲ್ತ್ ಅನ್ನ ಡಿಟರ್ಮಿನ್ ಮಾಡ್ತದೆ. ಸೊ ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿರೋ ಪ್ರಕಾರ ಆರೋಗ್ಯ ಅಂದ್ರೆ ಏನು? ನಾನು ಯಾವಾಗ್ಲೂ ಹೇಳ್ತೀನಿ, ಶೂನ್ಯವನ್ನ ಸಂಪಾದನೆ ಮಾಡ್ಬೇಕಾದ್ರೆ ಬಹಳ ಕಷ್ಟ ಇದೆ. ಶೂನ್ಯ ಅಂದ್ರೆ ಏನು? ಸೊನ್ನೆಯನ್ನ ತಗೊಂಡು ನಾವು ನೇರವಾಗಿ ಮತ್ತು ಅಡ್ಡವಾಗಿ ಗೆರೆ ಹಾಕಿದಾಗ ನಮಗೆ 4
ಭಾಗಗಳು ಕಾಣಿಸ್ತದೆ. ಸೊ ಆರೋಗ್ಯ ಅಂತಂದ್ರೆ ದೈಹಿಕ, ಮಾನಸಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಮತೋಲನ. ಕೇವಲ ಕಾಯಿಲೆ ಇಲ್ಲ ಅಂದ ಮಾತ್ರಕ್ಕೆ ಅವನು ಆರೋಗ್ಯವಂತ ಅಂತ ಭಾವಿಸ್ಕೊಳ್ಬೇಡಿ. ಅವನ ಮನಸ್ಸಿನಲ್ಲಿ ಸಾಕಷ್ಟು ತಳಮಳೆಗಳು ಇರ್ಬೋದು. ಈಗ ಅವನು ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ, ಓಡಾಡ್ತಾ ಇದ್ದಾನೆ, ಕೈಕಾಲು ಚೆನ್ನಾಗಿದೆ ಅಂದ ಮಾತ್ರಕ್ಕೆ ಅವನು ಆರೋಗ್ಯವಂತ ಅಂತ ಅನ್ಕೋಬೇಡಿ. ಹೊರಗಡೆ ಬರ್ಲಿಕ್ಕೆ ಭಯ ಪಡ್ತಾ ಇರ್ಬೋದು. ಟಿವಿಯಲ್ಲಿ ಅಥವಾ ಮಾಧ್ಯಮದಲ್ಲಿ ಇಷ್ಟೊಂದು ಸಾವು ನೋವುಗಳಾಗ್ತಾ ಇದೆ ಅಂತಂದ್ರೆ ಅವನು ಕೈ ಕಂಪಿಸ್ಲಿಕ್ಕೆ ಶುರು ಆಗ್ಬೋದು, ಬೇವರ್ಬೋದು. ಅವನು BP ಏರಿಳಿತ ಆಗ್ಬೋದು, ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಆರೋಗ್ಯದಲ್ಲಿ ನಮಗೆ ಕಾಣಿಸ್ತಕ್ಕಂಥದ್ದು ಕೇವಲ ಕಾಲ್ ಭಾಗ ಮಾತ್ರ ದೇಹ, ಆದರೆ ಮುಕ್ಕಾಲ್ ಭಾಗ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಮನಸ್ಸು, ಸಮಾಜ ಮತ್ತು ಆಧ್ಯಾತ್ಮಿಕತೆ. ಇದರ ಬಗ್ಗೆ ನಾನು ಒಂದೊಂದಾಗಿ ನಿಮಗೆ ಹೇಗೆ ಆರೋಗ್ಯವನ್ನ ವೃದ್ಧಿಸ್ಕೊಳ್ಬೇಕು. ಸೊ ನಮ್ಮ ಟೈಟಲ್ ಹೇಳಿದೆಯಲ್ಲ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತಕ್ಕಂಥದ್ದು. ಮೊದಲು ದೈಹಿಕಕ್ಕೆ ಬರೋಣ. ಏನು ದೈಹಿಕ ಆರೋಗ್ಯ ಅಂತಂದ್ರೆ, ಎಲ್ಲರೂ ಕಾಯಿಲೆ ಬಗ್ಗೆ ಬಹಳ ತಿಳ್ಕೊಂಡಿದೀವಿ ನಾವು. ಈ ಕಾಯಿಲೆಗೆ ಇಂಥ ಔಷಧಿ ಸಿಗಬೇಕು, ಇಂಥ ಔಷಧಿ ಕೊಡಬೇಕು. ಆ ಔಷಧಿ ಸಿಗದೆ ಹೋದ್ರೆ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಅಥವಾ ಫೇಕ್ ಡ್ರಗ್ಸ್ ಅನ್ನ ಮಾರುವಷ್ಟು ನಾವು ಕಮರ್ಷಿಯಲ್ ಮೈಂಡೆಡ್ ಆಗಿದ್ದೀವಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಕುರುಡನು, ಕಣ್ಣು ಕಾಣದೇ ಇರೋ ವ್ಯಕ್ತಿನೂ ಒಂದು ಅತ್ಯುತ್ತಮವಾದ ಆರೋಗ್ಯವನ್ನ ಕಾಪಾಡ್ಕೊಳ್ಬಲ್ಲ. ಅಂದ್ರೆ ಇಲ್ಲಿ ನಾನು ನಿಮ್ಗೆ ಏನ್ ಹೇಳಕ್ ಹೊರಟಿದ್ದೀನಿ ಅಂತಂದ್ರೆ, ನಮ್ಮ ದೇಹ ಹೇಗೆ ನಾವು ಬೆಳೆದು ಬಂದಿರ್ತೀವಿ, ಅದರಲ್ಲಿ ಕ್ವಾಲಿಟಿ ಆಫ್ ಲೈಫ್, ಒಂದು ಅತ್ಯುತ್ತಮವಾದ ಜೀವನ ಶೈಲಿಯನ್ನ ಅಳವಡಿಸ್ಕೊಂಡು ದೈನಂದಿನ ಚಟುವಟಿಕೆಗಳು ಅಲೋಸ್ ಯು ಟು ಗೆಟ್ ದ ಮೋಸ್ಟ್ ಔಟ್ ಆಫ್ ಯುವರ್ ಡೈಲಿ ಆಕ್ಟಿವಿಟೀಸ್. ಅಂದ್ರೆ ನಾವು ದೈನಂದಿನ ಚಟುವಟಿಕೆಗಳನ್ನ ಮಾಡಬೇಕು. ತುಂಬಾ ಜನ ಇವತ್ತು ಏನ್ ಮಾಡ್ಕೊಂಡಿದ್ದಾರೆ, ರಿಯಲ್ ಎಸ್ಟೇಟ್ ಮಾಡ್ಕೊಳ್ತಾರೆ, ಸಾಲ ಕೊಡ್ತೀವಿ, ಓಕೆ, ಅದರಲ್ಲಿ ಬಡ್ಡಿ ಬರೋದ್ರಲ್ಲಿ ಆರಾಮಾಗಿ ಕೂತ್ಕೊಂಡು ಓಕೆ ತಿನ್ಕೊಂಡಿರೋಣ. ಇಲ್ಲ, ಅದು ಆಗಲ್ಲ. ವಿ ಹ್ಯಾವ್ ಟು ಡೂ ಸಮ್ ಡೈಲಿ ಫಿಸಿಕಲ್ ಆಕ್ಟಿವಿಟೀಸ್. ಯಾಕೆ ಅಂತಂದ್ರೆ ನಮಗೆ ಸುಸ್ತಾಗೋದನ್ನ, ಅಂದ್ರೆ ಸ್ಟ್ಯಾಮಿನಾವನ್ನ ನೀಡತಕ್ಕಂಥದ್ದು. ಇಲ್ಲೇನಾಗಿದೆ ಅಂತಂದ್ರೆ, ಆಫೀಸಲ್ಲೇ ಕುತ್ಕೊಂಡು ಒತ್ತಡವನ್ನ ಜಾಸ್ತಿ ತಗೊಂಡು ದೈಹಿಕ ಚಟುವಟಿಕೆಯನ್ನ ಮಾಡದೆ ದುಡ್ಡು ಕೊಟ್ಟು ಜಿಮ್ಗೆ ಸೇರ್ಕೋತೀವಿ, ಏರೋಬಿಕ್ ಆಕ್ಟಿವಿಟೀಸ್ಗೆ ಸೇರ್ಕೋತೀವಿ. ನಾವ್ ಎಲ್ಲೋ ಒಂದ್ ಕಡೆ ನಮ್ಮ ಪ್ರಕೃತಿಯಲ್ಲಿ ಒಂದಾಗಿ ಬದುಕೋದನ್ನೇ ಮರ್ತು ಬಿಡ್ತಾ ಇದ್ದೀವಿ. ನಾಗರಿಕತೆ ಈಸ್ ನಾಟ್ ಈಕ್ವಲ್ ಟು ನಗರೀಕರಣ. ನಾನು ಯಾಕೆ ಇದನ್ನ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನು ಉತ್ತರ ಕರ್ನಾಟಕದಲ್ಲಿ 3 ವರ್ಷ ಕೆಲಸ ಮಾಡಿದ್ದೀನಿ. ಸಾಕಷ್ಟು ಜನ ಅಲ್ಲಿಂದ ಮೈಗ್ರೇಟ್ ಆಗ್ತಾರೆ ದೊಡ್ಡ ದೊಡ್ಡ ನಗರಗಳಿಗೆ. ದಯವಿಟ್ಟು ಅಂತ ಕೆಲಸ ಮಾಡಬೇಡಿ. ಯಾಕೆ ಅಂತಂದ್ರೆ ನಿಮ್ಮ ಊರುಗಳಲ್ಲಿ ನೀವು ಪಡೀದೇ ಇರತಕ್ಕಂಥದ್ದನ್ನ ಯಾವುದೋ ದೊಡ್ಡ ಶಹರಗಳಲ್ಲಿ ನೀವು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ದೈಹಿಕ ಆರೋಗ್ಯ ಅಂತಂದ್ರೆ ನಿಮ್ಮ ಕ್ವಾಲಿಟಿ ಆಫ್ ಲೈಫ್. ಓಕೆ, ಎಲ್ಲೋ ಒಂದ್ ಕಡೆ ನಾವು ಜೀವನದ ಗುರಿಯನ್ನ ಮಾಡ್ಕೊಡ್ಬೇಕಾಗ್ತಾ ಇದೆ. ಈಗ ಎಲ್ಲ ಇದ್ದು ಓಕೆ, ಬೆಂಗಳೂರಲ್ಲಿ ಆಕ್ಸಿಜನ್ಗೋಸ್ಕರ ಎಷ್ಟು ಪರದಾಡಿದ್ರು. ಅವರ್ ಡೈಲಿ ಹ್ಯಾಬಿಟ್ಸ್ ಅಂಡ್ ಬಿಹೇವಿಯರ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಆನ್ ಅವರ್ ಓವರ್ ಆಲ್ ಹೆಲ್ತ್. ಡೈಲಿ ಹ್ಯಾಬಿಟ್ಸ್ ಅಂತ ಅಂದ್ರೆ ದೈಹಿಕ ಚಟುವಟಿಕೆಗಳು. ಮಾನಸಿಕಕ್ಕೆ ಆಮೇಲೆ ಬರ್ತೀನಿ. ಯಾಕೆಂತಂದ್ರೆ ನೋಡಿ, ಒಂದಕ್ಕೊಂದಕ್ಕೆ ಬಹಳ ಲಿಂಕ್ ಇದೆ. ದೈಹಿಕ ಚಟುವಟಿಕೆ ಅಂತಂದ್ರೆ, ಈಗ ಮೊನ್ನೆ ಸಂತೋಷ್ ಲಾಡ್ ಅಂತಕ್ಕಂಥ ಒಬ್ಬ ದೇಹದಾಢ್ಯ, ಓಕೆ, ಬಾಡಿ ಬಿಲ್ಡರ್, ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಪಟು, ಮುಂಬೈನಲ್ಲಿ 33 ವರ್ಷ, ಅವನಿಗೆ ಕೋವಿಡ್ ಬಂದು ತೀರ್ಕೊಳ್ತಾನೆ. ನಾನು ನಿಮ್ಗೆ ಹೆದರ್ಸ್ಲಿಕ್ಕೆ ಹೇಳ್ತಾ ಇಲ್ಲ, ಆದ್ರೆ
ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಸುಮಾರು 88 ವರ್ಷದ ನಮ್ಮ ಮಾಜಿ ಪ್ರಧಾನಮಂತ್ರಿಗಳ ಕುಟುಂಬ, ಅವರು ಮತ್ತೆ ಅವ್ರ ಶ್ರೀಮತಿ ಅವ್ರ ಇಬ್ಬರಿಗೂ ಕೋವಿಡ್ ಆಗ್ತದೆ, ಅವರು ಆಸ್ಪತ್ರೆಯಿಂದ ಹೊರಗೆ ಬರ್ತಾರೆ. ಯಾಕೆ ಹಿಂಗೆ ಅರ್ಥ ಮಾಡ್ಕೊಳ್ಳಿ. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಯಾಕೆ ಈ ತರ ಈ ಕಾಯಿಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ನಾವು ಅಳವಡಿಸ್ಕೊಳ್ತಕ್ಕಂಥ ನಮ್ಮ ಪ್ರತಿದಿನದ ಜೀವನ ಶೈಲಿ, ನಾವು ಸೇವಿಸ್ತಕ್ಕಂಥ ಆಹಾರ, ನಾವು ಎಂತ ಆಹಾರ ಸೇವಿಸ್ತೀವಿ ಅದಕ್ಕೆ ಹೇಳೋದು. ಓಕೆ, ನಮ್ಮ ಆರೋಗ್ಯ ನಮ್ಮ ಹೊಟ್ಟೆ ಮುಖಾಂತರ ಅಂತ ಹೇಳ್ತಾರೆ. ನಾವೇನನ್ನ ಡಯಟ್ ಅಂತ ನಾವು ಕರಿತೀವಿ, ತಿಂತೀವಿ, ಅದ್ರ ಮುಖಾಂತರ. ಈಗ ಲಾಕ್ಡೌನ್ ಅಂತ ಅಂದಾಗ ಎಲ್ಲರೂ ಓಡೋಗಿದ್ದು ಯಾವುದು? ತರಕಾರಿ ಮಾರ್ಕೆಟ್ಗೆ, ದಿನಸಿ ಅಂಗಡಿಗಳಿಗೆ. ಯಾರು ಕಾರ್ ಕೊಂಡ್ಕೊಳ್ಳಿಕ್ ಹೋಗ್ಲಿಲ್ಲ, ಚಿನ್ನ ಕೊಂಡ್ಕೊಳ್ಳಿಕ್ ಹೋಗ್ಲಿಲ್ಲ, ಹೌದಲ್ಲ? ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಏರೋಬಿಕ್ ಫಿಟ್ನೆಸ್ ಅಂತ ಕರಿತೀವಿ ಅಷ್ಟೇ. ನೀವು ವಾಕಿಂಗ್ ಮಾಡ್ತೀರಾ, ಯೋಗ ಮಾಡ್ತೀರಾ, ಅದು ನಿಮ್ಮ ಆಯ್ಕೆ, ಇಂಥದ್ದೇ ಮಾಡಿ ಅಂತಲ್ಲ. ಆದ್ರೆ ಪ್ರತಿದಿನ ದೈಹಿಕವಾಗಿ ಚಟುವಟಿಕೆಯಾಗಿರೋದನ್ನ ಕಲ್ತ್ಕೊಳ್ಳಿ. ಮಸ್ಕ್ಯುಲರ್ ಫಿಟ್ನೆಸ್ ಅಂದ್ರೆ ದೇಹದಲ್ಲಿ ನಾವು ತಿನ್ನತಕ್ಕಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್ ಅಂತಕ್ಕಂಥದ್ದು ಇರುತ್ತೆ, ಪ್ರೋಟೀನು, ಅದಾದ ನಂತರ ಲಿಪಿಡ್ಸ್ ಅಥವಾ ಫ್ಯಾಟ್ ಕಂಟೆಂಟು. ಫ್ಯಾಟೇ ಇರಬಾರ್ದು ಅನ್ನೋದು ತಪ್ಪು. ಹಾಗೆ ಸಾಲ್ಟ್ ಅಂಡ್ ಮಿನರಲ್ಸ್. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವುದೋ ಒಂದು ಮಾಧ್ಯಮದಲ್ಲಿ ಬಂತು, ನಾವು ಅದನ್ನೇ ಕೊಂಡ್ಕೊಳ್ತಾ ಹೋಗೋಣ. ಈಗ ಒಂದು ಯಕ್ಷ ಪ್ರಶ್ನೆ. ಈ ಮಾಲ್ಗಳಲ್ಲಿ, ಸೂಪರ್ ಮಾರ್ಕೆಟ್ ಅಲ್ಲಿ ಹೆಲ್ತಿ ಫುಡ್ ಸೆಕ್ಷನ್ ಅಂತ ಇರ್ತದೆ. ಸೊ ಹಾಗಿದ್ರೆ ಹೆಲ್ತಿ ಫುಡ್ ಸೆಕ್ಷನ್ ಆ ಕಡೆ ಇದ್ರೆ, ಬೇರೆ ಕಡೆ ಇರೋದೆಲ್ಲ ನಾವು ತಿನ್ನೋದಕ್ಕೆ ಅವಶ್ಯಕತೆ ಇರೋದೋ ಇಲ್ವೋ? ಹಾಗಾಗಿ ನಿಮ್ಮ ಮನೆ ಹಿಂದ್ಗಡೆನೆ, ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆ ಹಿಂದ್ಗಡೆ ಸೊಪ್ಪನ್ನ ಬೆಳೀತಾ ಇದ್ವಿ. ಈಗ ಅದು ನಗರೀಕರಣ ಜಾಸ್ತಿ ಆಗ್ತಾ ಆಗ್ತಾ ನಮ್ಗೆ ಸಮಯ ಇಲ್ಲ. ನಾನಿಲ್ಲಿ ಯಾವುದೇ ರೀತಿಯಾದ ಅಭಿವೃದ್ಧಿಯ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಲೆಟ್ ಅಸ್ ಗೋ ಬ್ಯಾಕ್ ಟು ಬೇಸಿಕ್ಸ್, ಲೆಟ್ ಅಸ್ ನಾಟ್ ಫರ್ಗೆಟ್ ಬೇಸಿಕ್ಸ್ ಅಂತ ಹೇಳ್ತಾ ಇದ್ದೀನಿ. ಫ್ಲೆಕ್ಸಿಬಿಲಿಟಿ, ಸ್ಟ್ರೆಚಿಂಗ್ ಎಕ್ಸಸೈಸಸ್. ನೋಡಿ, ಸಾಕಷ್ಟು ಮನೆಗಳಲ್ಲಿ ಡೈನಿಂಗ್ ಟೇಬಲ್ ಇರಲ್ಲ, ಅವ್ರು ಕೆಳಗಡೆನೆ ಕುತ್ಕೊಳ್ತಾರೆ. ಈ ಚಿಕ್ಕ ಮಕ್ಕಳು ಕಾಲ್ಗಳನ್ನ ಹಾಗೆ ಆಚೀಚೆ ಹಾಕೊಂಡು ಕುತ್ಕೊಳ್ತಾರಲ್ಲ, ಅದೇ ಒಂದು ಸುಖಾಸನ. ನಾವು ಬಗ್ಗಿ ನೆಲದಿಂದ ಊಟ, ಕೈ ಉಪಯೋಗಿಸಿ ಊಟ ಮಾಡ್ತೀವಲ್ಲ, ಅದೇ ಒಂದು ಫ್ಲೆಕ್ಸಿಬಿಲಿಟಿ. ನಾವು ಅದನ್ನ ಮಾಡ್ದೇನೆ, ನೀವು ಯಾವಾಗ್ಲೂ ಡೈನಿಂಗ್ ಟೇಬಲ್ ಅಲ್ಲಿ ಕೂರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ಕೂರಿ. ಆದ್ರೆ ಕೆಲವೊಂದು ಬಾರಿ ನೆಲದ ಮೇಲೂ ಕುತ್ಕೊಂಡು ಊಟ ಮಾಡ್ತಕ್ಕಂಥದ್ದನ್ನು ಪ್ರಯತ್ನ ಮಾಡಿ, ತಪ್ಪೇನಿದೆ? ಅಥವಾ ನೆಲದ ಮೇಲೆ ಸಾಧಾರಣವಾಗಿ ಕೂತ್ಕೊಳ್ಳಿ, ಹಳೇದನ್ನ ಮರಿಬೇಡಿ. ಅರ್ಥ ಆಯ್ತಲ್ಲ? ಸೊ ಫ್ಲೆಕ್ಸಿಬಿಲಿಟಿ. ನಾನು ಇಲ್ಲಿ ಏನ್ ಆಗ್ತಾ ಇದ್ದೀನಿ ಅಂದ್ರೆ, ಯಾವುದು ನಮಗೆ ಅತ್ಯವಶ್ಯಕವಾದ ಚಟುವಟಿಕೆಗಳು ಅದನ್ನ ನೀಡ್ತಾ ಇದ್ದೀನಿ ಅಷ್ಟೇ. ಇದೆಲ್ಲ ನಿಮಗೆ ಗೊತ್ತೇ ಇದೆ, ಆದ್ರೆ ಅದನ್ನ ನಾನು ಒಂದು ಪ್ಯಾಕೇಜ್ ತರ, ಇವತ್ತೆಲ್ಲಾನು ಏನಂತ ಅಂದ್ರೆ ಒಂದು ಟಾರ್ಗೆಟ್, ಒಂದು ಪ್ಯಾಕೇಜ್, ಎಲ್ಲ ನಾವು ಒಂದು ಕಾರ್ಪೊರೇಟ್ ಬಿಸ್ನೆಸ್ ಮೈಂಡ್ ಸೆಟ್ ಇಂದನೇ ನೋಡ್ಕೊಂಡು ಬರ್ತಾ ಇದೀವಿ. ದಯವಿಟ್ಟು ಜೀವನ ಅಂತಂದ್ರೆ ಅದನ್ನ ಮೀರ್ತಕ್ಕಂಥದ್ದು. ಸೊ ಇದೆಲ್ಲ ಏನಕ್ಕೆ ಬೇಕು ಅಂತಂದ್ರೆ ಸ್ಟೆಬಿಲಿಟಿ ಅಂಡ್ ಬ್ಯಾಲೆನ್ಸ್ಗೋಸ್ಕರ. ಅರ್ಥ ಮಾಡ್ಕೊಳ್ಳಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ದೈಹಿಕ ಚಟುವಟಿಕೆಗಳು, ಅದಕ್ಕೆ ನೋಡಿ, ಹಿಂದೆ ನನ್ನ ಅಜ್ಜಿ ಮಿಷಿನ್ಗೆ ಹಾಕಿ ಈ ಪೌಡರ್ ಬರ್ತದಲ್ಲ ಅದನ್ನು ಮಾಡಿಸ್ತಾ ಇರ್ಲಿಲ್ಲ. ಅವರು ಒಳಕಲ್ನಲ್ಲಿ ಹಾಕಿ ಅಲ್ಲೇ ಅದರಲ್ಲೇ ಏನೋ ಈ ಚಟ್ನಿ ಮಾಡ್ತಾ ಇದ್ರು. ಓಕೆ, ಈ ಒನಕೆಯಲ್ಲಿ ಗುದ್ದಿ ಗುದ್ದಿ ಓಕೆ ಹಿಟ್ಟನ್ನ ಮಾಡ್ತಾ ಇದ್ರು.
ಅವರು ಸಾಯುವಾಗ ಅವರ ಹಲ್ಲುಗಳೆಲ್ಲ ಗಟ್ಟಿ ಇತ್ತು. ಇವತ್ತು ನಾವು ಅಲ್ಲ, ನಾನು ಯಾವ ವೈದ್ಯಕೀಯ ಪದ್ಧತಿ ವಿರುದ್ಧ ಅಲ್ಲ, ಇವತ್ತು ನಾವು ಚಿಕ್ಕ ವಯಸ್ಸಲ್ಲೇ ನಮ್ಮ ಹಲ್ಲುಗಳು ಸರಿಗೆ ದಿಕ್ಕಿನಲ್ಲಿಲ್ಲ ಅಂತ ಏನೇನೋ ಮಾಡ್ಕೊಳ್ಲಿಕ್ಕೆ ಹೋಗ್ತೀವಿ. ನೋಡಿ, ನಾವು ಯಾವಾಗ ಪ್ರಾಕೃತಿಕವಾಗಿ ನ್ಯಾಚುರಲ್ ಆಗಿ ಬೆಳೆಯೋದಕ್ಕೆ ಬಿಡೋದಿಲ್ಲ, ಅವಾಗ ನಮ್ಮ ಸ್ಟೆಬಿಲಿಟಿ ಹಾಳಾಗ್ತದೆ, ನಮ್ಮ ಬ್ಯಾಲೆನ್ಸ್ ತಪ್ತದೆ. ಇದಕ್ಕೆ ಉದಾಹರಣೆ ನಾನೇ. ಓಕೆ, ನನ್ನ ಹಲ್ಲುಗಳನ್ನೇ ತೋರಿಸ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಐ ಹ್ಯಾವ್ ಎ ಡೀಪ್ ಬೈಟ್. ನನ್ನ ಹಲ್ಲುಗಳು ಕ್ಯಾಮ್ರಾದಲ್ಲಿ ಕಾಣ್ತಾ ಇದೆಯಾ? ಓಕೆ, ಈ ತರ ಇದೆ, ಈ ತರ ಇರಬೇಕು. ನಾನು ಅದನ್ನ ಏನೂ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಯಾಕಂತಂದ್ರೆ ಈ ಡೀಪ್ ಬೈಟು ನೀವು ಅಂದ್ರೆ ನಾನು ಸುಮಾರು 50-55 ವರ್ಷ ಆದ್ಮೇಲೆ ಅದರಿಂದ ಏನೇನೋ ಕಾಂಪ್ಲಿಕೇಶನ್ ಆಗತ್ತೆ ಅಂತ ನಾನೇನು ಅಳವಡಿಸ್ಕೊಂಡಿದ್ದೀನಿ ಜೀವನದಲ್ಲಿ ಅದನ್ನೇ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸುಮ್ಮನೆ ಏನೋ ಹೇಳೋದು ಮಂತ್ರ, ಏನೋ ತಿನ್ನೋದು ಬದನೆಕಾಯಿ ಅಂದಂಗೆ ಆಗಬಾರ್ದು. ನೀವು ಯಾವುದೇ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕಾದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಸ್ಟ್ಯಾಮಿನಾವನ್ನ ಇಂಪ್ರೂವ್ ಮಾಡತಕ್ಕಂಥ ಫಿಸಿಕಲ್ ಆಕ್ಟಿವಿಟಿಯನ್ನು ಮಾಡಿ. ಯಾರದೋ ಸಲಹೆ ಮೇಲೆಗೆ ಯಾವುದನ್ನು ಬ್ಲೈಂಡ್ ಆಗಿ ಫಾಲೋ ಮಾಡಬೇಡಿ. ಪ್ರತ್ಯಕ್ಷವಾಗಿ ಕಂಡರೂ ಪ್ರಾಮಾಣಿಸಿ ನೋಡು ಅಂತ ಹೇಳ್ತಾರಲ್ಲ, ಹಾಗಾಗಿ. ಓಕೆ, ನೆಕ್ಸ್ಟ್ ಸೈಕಲಾಜಿಕಲ್. ಸಮಯ 1 ಗಂಟೆ ಇರೋದ್ರಿಂದ ನಾನು ಆದಷ್ಟು ನಿಮಗೆ ಹೆಚ್ಚಿನ ವಿಷಯ ಈ ಕೊಟ್ಟ ಸಮಯದಲ್ಲಿ ತಿಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ತುಂಬಾ ಜನಕ್ಕೆ ಮಾನಸಿಕ ಆರೋಗ್ಯ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ. ನನಗೇನು ಜೀವನದಲ್ಲಿ ಸ್ಟ್ರೆಸ್ಸೇ ಇರಬಾರ್ದು ಅನ್ನೋದು ಮಾನಸಿಕ ಆರೋಗ್ಯ ಅನ್ಕೊಂಡಿದ್ದಾರೆ. ಖಂಡಿತ ಇಲ್ಲ. ಮಾನಸಿಕ ಆರೋಗ್ಯಕ್ಕೆ 3 ಪಾಯಿಂಟ್ಸ್ ಇಂಪಾರ್ಟೆಂಟ್. ಒಂದು, ರಿಯಲೈಸಿಂಗ್ ಹಿಸ್ ಅವರ್ ಓನ್ ಪೊಟೆನ್ಷಿಯಲ್. ನಮ್ಮ ಶಕ್ತಿ ಮತ್ತು ದೌರ್ಬಲ್ಯಗಳನ್ನ ಅರ್ಥ ಮಾಡ್ಕೋಬೇಕು. ಯಾತಕ್ಕೆ? ಸೋ ದಟ್ ವಿ ಕ್ಯಾನ್ ಕೋಪ್ ವಿತ್ ನಾರ್ಮಲ್ ಸ್ಟ್ರೆಸ್ಸಸ್ ಆಫ್ ಲೈಫ್. ಜೀವನದಲ್ಲಿ ಒತ್ತಡಗಳು ಬರಬೇಕು. ಒತ್ತಡಗಳನ್ನ ನಾವು ನಿಭಾಯಿಸಕ್ ಆಗ್ಲಿಲ್ಲ ಅಂತಂದ್ರೆ ನಾವು ಮಾನಸಿಕವಾಗಿ ಸ್ವಸ್ಥರಲ್ಲ. ಇದರಿಂದ ಕ್ಯಾನ್ ವರ್ಕ್ ಪ್ರೊಡಕ್ಟಿವ್ಲಿ ಅಂಡ್ ಫ್ರೂಟ್ಫುಲಿ. ಪ್ರೊಡಕ್ಟಿವ್ಲಿ ಅಂದ್ರೆ ಏನು? ನಾನು ಆಸ್ತಿ ಮಾಡಿ ಇಡೋದು ಪ್ರೊಡಕ್ಟಿವಿಟಿ ಅಲ್ಲ. ಏಬಲ್ ಟು ಮೇಕ್ ಎ ಕಾಂಟ್ರಿಬ್ಯೂಷನ್ ಟು ಹರ್ ಆರ್ ಹಿಸ್ ಕಮ್ಯುನಿಟಿ. ಕಮ್ಯುನಿಟಿ ಅಂದ್ರೆ ಸಮುದಾಯ, ಸಮಾಜ ಅಷ್ಟೇ. ಸಮಾಜಕ್ಕೆ ಬಾರದೇ ಇರತಕ್ಕಂತ ಯಾವುದೇ ಚಟುವಟಿಕೆಗಳು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಪೂರಕವಾಗಿರೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಯಾರು ಅತಿ ಆಸೆಗೆ ಇರ್ತಾರೆ, ಆಸೆ ಇಲ್ಲದೆ ಜೀವನ ಇಲ್ಲ. ಆಸೆಯ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಆದ್ರೆ ನಾಳೆ ಎಂಬ ಆಸೆ ಇಲ್ಲದೆ ಹೋದ್ರೆ ನಾವು ಬದುಕೋದು ಹೇಗೆ? ನಾವೆಲ್ಲ ಸಾಮಾನ್ಯ ಜನರು, ನಮಗೆ ಇಂತಿಷ್ಟಾದ್ರೂ ಆಸೆ ಬೇಕು. ಆದ್ರೆ ಆ ಆಸೆ ದುರಾಸೆಗೆ ಹೋಗಿ ದುರಾಲೋಚನೆ ಆದಾಗ ಖಂಡಿತವಾಗ್ಲೂ ನಾವು ಮಾನಸಿಕವಾಗಿ ಸ್ವಸ್ಥರಾಗಿರೋಕ್ಕಾಗಲ್ಲ. ಯಾರು ಮಾನಸಿಕವಾಗಿ ಆರೋಗ್ಯವಾಗಿರ್ತಾರೆ? ಯಾರು ಕಲಿಬಲ್ಲರು, ಯಾರು ತಮ್ಮ ತಪ್ಪುಗಳನ್ನ ತಿದ್ಕೋಬಲ್ಲರು. ಹಾಗಾಗಿ ಯಾರು ಈ ಕೋವಿಡ್-19 ನಲ್ಲಿ ಏನು ಪ್ರಿಕಾಷನ್ಸ್, ಎಚ್ಚರಿಕೆಯನ್ನ ತಗೋಬೇಕಾಗಿತ್ತು ಅವ್ರು ತಗೊಳ್ಳಿಲ್ಲ. ಈಗ ನೋಡಿ, ಯಾರೋ ಟ್ರಾಫಿಕ್ ರೂಲ್ ಬ್ರೇಕ್ ಮಾಡ್ತಾರೆ ಅಂದ್ರೆ ಬರೀ ಅವ್ರಿಗೆ ಆಕ್ಸಿಡೆಂಟ್ ಆಗಲ್ಲ, ಅವರ ಆಪೋಸಿಟ್ ಅಥವಾ ಇನ್ಯಾರಿಗೂ ಅವರು ತೊಂದರೆ ಮಾಡ್ತಾರೆ. ಹಾಗಾಗಿ ನಾನು ಒಳ್ಳೆಯವನು ಅಂತಂದ್ರೆ ಸುಮ್ಮನೆ ತಲೆ ತಗ್ಗಿಸ್ಕೊಂಡು ಹೋಗೋದಲ್ಲ. ತಪ್ಪು ಮಾಡೋದನ್ನು ತಿದ್ದಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾನು ಒಳ್ಳೆಯವನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೋಡಿ, ದ ಎಬಿಲಿಟಿ ಟು ಫೀಲ್, ಎಕ್ಸ್ಪ್ರೆಸ್ ಅಂಡ್ ಮ್ಯಾನೇಜ್ ಎ ರೇಂಜ್ ಆಫ್ ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಇಮೋಷನ್ಸ್. ಜೀವನದಲ್ಲಿ ಒಂದು ಏರು ಅಂತ ಆದ್ಮೇಲೆ ಒಂದು ಬೀಳು ಅನ್ನೋದು ಇರಲೇಬೇಕು. ಯಾವಾಗ್ಲೂ ಪಾಸಿಟಿವ್ ಅಂತ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಕೋವಿಡ್ ಪಾಸಿಟಿವ್ ಅಂತಂದ್ರೆ ನಮ್ಗೆ ಭಯ ಆಗತ್ತೆ. ಸೊ ಆಲ್ವೇಸ್ ಓಕೆ, ಕೋವಿಡ್ ನೆಗೆಟಿವ್ ಅಂದ್ರೆ ಕಂಫರ್ಟಬಲ್ ಅಲ್ವಾ? ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಪಾಸಿಟಿವ್ ಅಂಡ್ ನೆಗೆಟಿವ್ ಕಮ್ಸ್ ಟುಗೆದರ್. ಬಟ್ ವಿ ಶುಡ್ ಬಿ ಏಬಲ್ ಟು ಮ್ಯಾನೇಜ್
ಬೋತ್ ಆಫ್ ಇಟ್. ಜೀವನದಲ್ಲಿ ಯಾವಾಗಲೂ ಸುಖ ಇರೋಲ್ಲ. ಸಾಸಿವೆ ಎಷ್ಟು ಸುಖಕ್ಕೆ ಎಷ್ಟು ಕಷ್ಟ ಪಡಬೇಕು ಅಂತ ನೀವೆಲ್ಲ ಅನುಭವಿಸೇ ಇರ್ತೀರ. ನಾನಿಲ್ಲಿ ಯಾವುದೋ ಒಂದು ಫಿಲಾಸಫಿಕಲ್ ಲೆಕ್ಚರ್ ಮಾಡ್ತಾ ಇಲ್ಲ. ನಾವು ಎಲ್ಲಿ ಎಡವಿದೀವಿ ಅಂತಕ್ಕಂಥದ್ದನ್ನ ಮತ್ತೆ ಇದೆಲ್ಲವನ್ನ ನಾವು ಇಗ್ನೋರ್ ಮಾಡಿದೀವಿ, ಎಲ್ಲೋ ಒಂದ್ ಕಡೆ ನೆಗ್ಲೆಕ್ಟ್ ಮಾಡಿದೀವಿ. ಸೊ ಸೈಕಲಾಜಿಕಲಿ somebody is healthy ಅಂತಂದ್ರೆ they should be able to form and maintain a good relation with others. ಇವತ್ತು ಸಂಬಂಧಗಳನ್ನೇ ನಾವು ಗೌರವಿಸ್ತಾ ಇಲ್ಲ. ಸ್ವಾರ್ಥ ಮನೆ ಮಾತಾಗಿದೆ, ಮನೆಗಳಲ್ಲೇ ಬಿರುಕು, ಹೌದಲ್ಲ? ಸೊ ದಯವಿಟ್ಟು ಯಾರು ಮಾನಸಿಕವಾಗಿ ಆರೋಗ್ಯವಾಗಿರಬೇಕು ಅಂತಂದ್ರೆ ಖಂಡಿತವಾಗ್ಲೂ ಅವರು ಅವ್ರದೇ ಆದಂತ ಒಂದು ಸೋಷಿಯಲ್ ಸಪೋರ್ಟ್ ಅಥವಾ ಒಂದು ಸಂಬಂಧಗಳನ್ನ ಮಾಡ್ಕೊಳ್ತಕ್ಕಂಥದ್ದು. ಈ ಪ್ರಪಂಚದಲ್ಲಿ ನಮ್ಮನ್ನ ಬದಲಾಯಿಸ್ಲಿಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಿರ್ತಾರೆ, ಆದ್ರೆ ನಮ್ಮತನವನ್ನ ಉಳಿಸ್ಕೊಳ್ಳುವಂಥದ್ದು. ನಮ್ಮತನ ಅಂದ್ರೆ ಏನು? ನಾನು ಈಗಾಗಲೇ ಹೇಳಿದ್ನಲ್ಲ, ಓಕೆ, ಪ್ರತಿಯೊಬ್ಬರಲ್ಲೂ ವೈವಿಧ್ಯಮಯ ಇದೆ. ಸೊ ಪ್ರತಿಯೊಬ್ಬರಲ್ಲೂ ಆರೋಗ್ಯವನ್ನ ಭಗವಂತ ಕೊಟ್ಟಿದ್ದಾನೆ, ಅದನ್ನ ನಿಭಾಯಿಸ್ಕೊಳ್ತಕ್ಕಂಥದ್ದು. ಇಂಥ ತೊಂದರೆಗಳಲ್ಲಿ ನಿಮ್ಮನ್ನ ನೀವು ಹುಡ್ಕೊಳ್ಳಿ, ಇನ್ವೆಂಟ್ ಯೋರ್ ಸೆಲ್ಫ್. ಈಗ ನಮ್ಗೆ ವ್ಯಾಕ್ಸಿನ್ ಅಂತ ಹಾಕಿದ್ರು. ಯಾಕೆ ಹಾಕಿದ್ರು? ನಮ್ಮಲ್ಲಿ ಇಮ್ಯುನಿಟಿ ಡೆವಲಪ್ ಆಗ್ಬೇಕು. ಅಂದ್ರೆ ಏನೋ ಒಂದು ತೊಂದರೆ ಆದಾಗ ನಾವು ತೊಂದರೆಯನ್ನ ನಿಭಾಯಿಸುವಂಥದ್ದನ್ನ ಕಲಿತೀವಿ. ಹಾಗಾಗಿ ಜೀವನದಲ್ಲೂ ಅಷ್ಟೇ. ಮತ್ತೆ ನಮ್ಗೆ ಪ್ರೀತಿಯನ್ನ ಗುರುತಿಸೋದು ಗೊತ್ತಿಲ್ಲ. ಇವತ್ತೊಂದು ದಿವಸ ಪ್ರೀತಿಯನ್ನ ತಗೊಳ್ಳುವಂಥದ್ದು ಗೊತ್ತಾಗ್ತಾ ಇಲ್ಲ. ಹೇಗೆ ಇವನ್ನ ಅಳವಡಿಸ್ಕೋಬಹುದು? ದೀಸ್ ಆರ್ ದ ವೇಸ್. ಸೆಲ್ಫ್ ಅಕ್ಸೆಪ್ಟೆನ್ಸ್. ಅರೆ, ಅವರಷ್ಟು ನನ್ನಲ್ಲಿ ದುಡ್ಡಿಲ್ಲ ಅಂತಂದ್ರೆ ಪರವಾಗಿಲ್ಲ, ನನಗೆ ಅದರ ಅವಶ್ಯಕತೆ ಇದೆಯಾ? ನನ್ನ ಗುರಿ ಏನು? ಈಗ ನಾನೊಬ್ಬ ಸೈಕ್ಯಾಟ್ರಿಸ್ಟ್ ಆಗಿ ಒಂದು ಕೇಸ್ಗೆ ನಾನು 1 ಗಂಟೆ ಟೈಮ್ ಕೊಡಬೇಕಾಗತ್ತೆ. 1 ಗಂಟೆಲಿ ಯಾರೋ ಒಬ್ರು ಸರ್ಜರಿ ಮಾಡಿ 1 ಲಕ್ಷ ಪಡ್ಕೋತಾರೆ. ಸೊ ನಾನು ಅವ್ರ ಜೊತೆ ಕಂಪೇರ್ ಮಾಡ್ಕೊಂಡು ಕೊರಗಬೇಕಾ? ಇಲ್ಲ, ನಾನು ಆಯ್ಕೆ ಮಾಡ್ಕೊಂಡಿರೋ ದಾರಿ ಇದು. ಲೆಟ್ ಅಸ್ ಅಕ್ಸೆಪ್ಟ್ ವಾಟ್ ವಿ ಆರ್. ಓಕೆ, ಸೋ ದಟ್ ನಮ್ಮ ವೈಯಕ್ತಿಕ ಬೆಳವಣಿಗೆ ಮತ್ತು ಜೀವನದ ಗುರಿ, ಪರ್ಪಸ್ ಇನ್ ಲೈಫ್. ಪರ್ಪಸ್ ಇನ್ ಲೈಫ್ ಇಸ್ ನಾಟ್ ಓನ್ಲಿ ಎಂಜಾಯಿಂಗ್. ಎಂಜಾಯಿಂಗ್ ಅಂತ ಅಂದ್ರೆ ಮೋಜು ಮಸ್ತಿ ಅಂತ ಅಲ್ಲ. ಓಕೆ, ಒಂದು ತಾಯಿ ತನ್ನ ಪ್ರಸವ ವೇದನೆಯನ್ನೂ ಸಂತೋಷವಾಗಿ ಪಡಿತಾ ಇದ್ಲು. ಆದ್ರೆ ಇವತ್ತೇನಾಗ್ತಾ ಇದೆ? ಎಲ್ಲ ಸಿಸೇರಿಯನ್ಗೆ ಹೋಗ್ತಾ ಇದ್ದಾರೆ. ಇಲ್ಲ ಅಂತಂದ್ರೆ ಯಾವುದೋ ಅದು ಪುಟೆಂಡಲ್ ಬ್ಲಾಕ್ ಅಂತ ಹೇಳಿ, ಓಕೆ, ಒಂದು ಅನಸ್ಥೀಸಿಯಾ ಕೊಟ್ಕೊಂಡು ಮಾಡ್ಕೊಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ನಾವು ಈ ತರದ ಅಡ್ವರ್ಸಿಟಿಗಳಿಗೆ ನಾವು ರೆಡಿನೇ ಆಗಿರ್ಲಿಲ್ಲ. ಈಗ ಇನ್ನೊಂದು ಉದಾಹರಣೆ ಕೊಡ್ತೀನಿ. ಬೆಂಗಳೂರಲ್ಲಿ ಜೋರ್ ಮಳೆ ಬಂತು ಅಂತಂದ್ರೆ ಎಷ್ಟೋ ತಗ್ಗು ಪ್ರದೇಶಗಳಲ್ಲಿ ನೀರು ಬರ್ತದೆ. ಯಾಕೆ? ಸುಮಾರು 80ರಿಂದ 100 ಕೆರೆಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸಿ, ಪರ್ಪಸ್ ಇನ್ ಲೈಫ್. ಪ್ರಕೃತಿಯನ್ನ ಹಾಳು ಮಾಡೋದು ನಮ್ಮ ಪರ್ಪಸ್. ಅಟಾನಮಿ. ಅಟಾನಮಿ ಅಂತಂದ್ರೆ ಏನು? ನಮ್ಮ ಸ್ವಾತಂತ್ರ್ಯ. ಆಟೋನಾಮಿ. ಆಟೋ ನಾವು. ಓಕೆ, ನಮ್ಮ ನಿರ್ಧಾರಗಳನ್ನ ನಾವು ತಗೊಳ್ಳುವಂಥದ್ದು. ಈಗ ನಮ್ಮ ತಂದೆ ತಾಯಿಗಳು, ಇವತ್ತಿನ ತಂದೆ ತಾಯಿಗಳು ಏನಂತ ಅಂದ್ರೆ ಮಕ್ಕಳನ್ನ ಬಹಳ ಡಿಪೆಂಡೆಂಟ್ ಆಗಿ ಬೆಳೆಸ್ತಕ್ಕಂಥದ್ದು. ಮಕ್ಕಳಿಗೆ ನೋವೇ ಕೊಡಬಾರದು, ಅಥವಾ ಮಕ್ಕಳು ತುಂಬಾ ಡಿಮ್ಯಾಂಡಿಂಗು. ನೀನ್ ನನಗೆ ಏನು ಆಸ್ತಿ ಮಾಡಿಕೊಟ್ಟಿದ್ಯಾ ಅಂತ ಕೇಳ್ತಾರೆ. ಹಿಂದೆ ಆ ತರ ಇರ್ಲಿಲ್ಲ. ಅಲ್ಲ, ಹಿಂದೆ ಇದ್ದಿದ್ದು ಎಲ್ಲಾನು ಚೆನ್ನಾಗಿದೆ ಅಂತ ಏನು ನಾನು ಹೇಳ್ತಾ ಇಲ್ಲ. ವಿಷಯ ಏನಂತಂದ್ರೆ ಸ್ವತಂತ್ರ ಕೊಡಿ. ಸ್ವಲ್ಪ ಬಿದ್ದು ಅವ್ರಿಗೆ ಗಾಯ ಮಾಡ್ಕೊಂಡಾಗ ಓ ಈ ತರ ಮಾಡಬಾರ್ದು ಅನ್ನೋದು ಕಲಿಯತ್ತೆ. ಅಟ್ಲೀಸ್ಟ್ ಅವ್ರಿಗೆ ಬಿದ್ದಾಗ ಆರೈಕೆ ಮಾಡಬೇಕು ಅಂತಕ್ಕಂಥದ್ದನ್ನ ನೀವು ನೋಡ್ಕೊಳ್ಳಿ. ಬೀಳಲೇಬಾರ್ದು ಅಂತಂದ್ರೆ ಖಂಡಿತ ಸಾಧ್ಯ ಇಲ್ಲ. ಸೊ ಈ ರೀತಿಯಾದ ಮಾನಸಿಕ ಪರಿವರ್ತನೆಗಳು ಆಗ್ಲಿಲ್ಲ ಅಂತಂದ್ರೆ, ಇವತ್ತು ನೋಡಿ ಆನ್ಲೈನ್ ಅಲ್ಲಿ ಕಳೆದ 1.5 ವರ್ಷದಿಂದ ಎಷ್ಟು ಪಾಠ ಅಂತ ಮಾಡಕ್ಕಾಗ್ತಾ ಇದೆ.
ಈಗ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಮಕ್ಕಳು ಅವರ ತೋಟಗಳಲ್ಲೋ ಇಲ್ಲೋ ಗದ್ದೆ ಎಲ್ಲೋ ಒಂದ್ ಕಡೆ ಹೋಗಿ ಸ್ವಲ್ಪ ದುಡಿತಾ ಇದ್ದಾರೆ. ಆದ್ರೆ ಇಲ್ಲಿ ಮಕ್ಕಳು ಎಲ್ಲ ಗೆಡ್ಜೆಟ್ಸ್, ಮೊಬೈಲು, ಓಕೆ, ಟ್ಯಾಬ್ ಇದನ್ನೇ ಇಟ್ಕೊಂಡು ಮನೆಯಿಂದ ಹೊರಗಡೆ ಕಳ್ಸಕ್ ಆಗ್ತಾ ಇಲ್ಲ. ಓಕೆ, ಮತ್ತೆ ಎಲ್ಲ ಆರ್ಡರ್ ಮಾಡ್ತಾರೆ ರೆಡಿಮೇಡ್ ಫುಡ್. ಅರೆ, ಅವ್ರು ಅಡಿಗೆ ಮಾಡೋದನ್ನ ಕಲಿಸಿ ತಪ್ಪೇನಿದೆ? ಜೀವನವನ್ನ ನಿಭಾಯಿಸ್ಕೊಳ್ಳುವಂಥದ್ದು ಆತ್ಮನಿರ್ಭರ ಅಂತಕ್ಕಂಥದ್ದು ನಮ್ಮ ಪ್ರಧಾನಮಂತ್ರಿ ಹೇಳಿದ್ದಲ್ಲ, ಅದು ಮುಂಚೆಯಿಂದ ನಮ್ಮ ಸಂಸ್ಕೃತಿಯಲ್ಲಿ ಇತ್ತು. ಮಹಾತ್ಮ ಗಾಂಧಿ ಅವರು ಹೇಳಿದ್ದಾರೆ, ಆತ್ಮನಿರ್ಭರ ಅಂದ್ರೆ ಸೆಲ್ಫ್ ಡಿಪೆಂಡೆಂಟ್, ಸೆಲ್ಫ್ ಸಫಿಶಿಯಂಟ್ ಅಂಡ್ ಸೆಲ್ಫ್ ರಿಲಯಂಟ್ ಅಂತ. ಅದೇ ಹೇಳ್ತಾರಲ್ಲ, ಏನೋ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನಂಗೆ ಆಯ್ತು. ಇವತ್ತು ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಹೇಗೆ ಸ್ಪಂದಿಸ್ತಾ ಇದೆ ಈ ಒಂದು ಡಿಸಾಸ್ಟರ್ಗೆ ಅಂತ. ಐ ಆಮ್ ನಾಟ್ ಬೀಯಿಂಗ್ ವೆರಿ ಕ್ರಿಟಿಕಲ್. ವಾಟ್ ಐ ಆಮ್ ಟೆಲಿಂಗ್ ಈಸ್, ನಿಮ್ಗೆಲ್ಲ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಎಚ್ಚರಿಕೆ ಇರಲಿ, ಗಾಬರಿ ಮಾಡ್ಕೊಳ್ಬೇಡಿ. ಈ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಆರೋಗ್ಯಕ್ಕೆ ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಈ ಡಿಸಾಸ್ಟರ್ಗಳು ಮುಂದೆ ಆಗ್ತಾನೆ ಇರುತ್ತೆ. ಆಯ್ತು, ಇವಾಗ ಕೋವಿಡ್ಗೆ ನಿರ್ದಿಷ್ಟವಾದ ಟ್ರೀಟ್ಮೆಂಟ್ ಬಂದಿದ್ಯಾ? ಇನ್ನೂ ಬಂದಿಲ್ಲ, ಬರ್ಲಿಕ್ಕೂ ಕಷ್ಟ. ಯಾಕಂದ್ರೆ ವೈರಲ್ ಇನ್ಫೆಕ್ಷನ್ಸ್ಗೆ ಅಷ್ಟು ಸುಲಭವಾಗಿ ಟ್ರೀಟ್ಮೆಂಟ್ನ ಗುರುತಿಸ್ಲಿಕ್ಕೆ ಆಗಲ್ಲ. ನೇಚರ್ ಕೀಪ್ಸ್ ಅನ್ ಅಕೌಂಟ್ ಆಫ್ ಎವ್ರಿಥಿಂಗ್ ಯು ಡಿಡ್. ನಾವು ಮರಗಳನ್ನ ಕಡ್ದಾಕಿದ್ವಿ, ಕಡೆಗೆ ನಮ್ಗೆ ಆಕ್ಸಿಜನ್ ಲೋಡ್ಗಳನ್ನ ತರಿಸ್ಬೇಕಾಗಿ ಬಂತು. ಸೊ ಫಿಸಿಕಲ್ ಆಯ್ತು, ಸೈಕಲಾಜಿಕಲ್ ಆಯ್ತು. ಈಗ ಸೋಷಿಯಲ್ ಹೆಲ್ತ್ ಬರೋಣ. ಸಿ, ದಿ ಸೋಷಿಯಲ್ ಹೆಲ್ತ್ ಅಂದ್ರೆ ಎಬಿಲಿಟಿ ಟು ಅಡಾಪ್ಟ್ ಕಂಫರ್ಟಬ್ಲಿ ಟು ಡಿಫರೆಂಟ್ ಸೋಷಿಯಲ್ ಸಿಚುಯೇಷನ್ಸ್. ಒಬ್ಬೊಬ್ಬರೇ ಮಕ್ಕಳು ಸೋಷಿಯಲ್ ಸಿಚುಯೇಷನ್ ಹೇಗೆ ಕ್ರಿಯೇಟ್ ಮಾಡ್ತೀರಾ? ಆ ಒಂದು ಮಗುಗುನುವೆ ಕುತ್ಕೊಂಡು ಓದು, ಪರೀಕ್ಷೆ ಇದೆ, ಮಾರ್ಕ್ಸ್ ತೆಗಿ ಅಂತಾನೆ ಇದ್ರೆ ಅವನು ಒಂದು ಟೀಮಲ್ಲಿ ಅಕ್ಕಪಕ್ಕದ ಮಕ್ಕಳ ಜೊತೆ ಬೆರೆಯಕ್ ಆಗ್ತಾ ಇಲ್ಲ. ಮಕ್ಕಳೇ ಇಲ್ಲ ಮೊದಲೇ, ಬೀದಿಯಲ್ಲಂತೂ ಮಕ್ಕಳು ಆಡ್ತಾ ಇಲ್ಲ ಇತ್ತೀಚೆಗೆ. ಸೊ ಅವನು ದೊಡ್ಡವನಾದ್ಮೇಲೆ ಒಂದು ತಂಡವಾಗಿ ಕೋವರ್ಕರ್ಸ್ ಜೊತೆ ಹೇಗೆ ಕೆಲಸ ಮಾಡ್ತಾನೆ? ಸೊ ಸಾಮಾಜಿಕ ಆರೋಗ್ಯ ಅಂದ್ರೆ ಟು ಆಕ್ಟ್ ಅಪ್ರಾಪ್ರಿಯೇಟ್ಲಿ ಇನ್ ಎ ವೆರೈಟಿ ಆಫ್ ಸೋಷಿಯಲ್ ಸೆಟ್ಟಿಂಗ್. ಬರೀ ತಂದಷ್ಟೇ ನೋಡ್ಕೊಳ್ಳುವಂಥದ್ದು ಆಗ್ತಾ ಇದೆ. ಸೊ ಸೋಷಿಯಲ್ ಡಿಟರ್ಮಿನೆಂಟ್ಸ್ ಆಫ್ ಹೆಲ್ತ್, ದೇ ರಿಫ್ಲೆಕ್ಟ್ ಫಿಸಿಕಲ್ ಕಂಡೀಷನ್ ಆಫ್ ದ ಎನ್ವೈರನ್ಮೆಂಟ್. ನಾವು ಬೆಳೆದು ಬಂದಂತ ವಾತಾವರಣ, ಬೆಳಿಲಿಕ್ಕೆ ಪೂರಕವಾದ ಇದ್ದಂತ ವಾತಾವರಣ, ಇದನ್ನ ಗಮನದಲ್ಲಿ ಇಟ್ಕೊಂಡು ಆಯಾ ಭಾಗಗಳಲ್ಲಿ ನಾವಿಲ್ಲಿ ರಾಗಿ ಜಾಸ್ತಿ ಉಪಯೋಗಿಸ್ತೀವಿ. ಸೊ ನಮಗ್ ಗೋಧಿ ಜಾಸ್ತಿ ಕೊಟ್ರೆ ಎಲ್ಲ ಆಗತ್ತೆ? ಅಲ್ಲಿ ಜೋಳ, ಉತ್ತರ ಭಾಗದಲ್ಲಿ ಜೋಳ ಉಪಯೋಗಿಸ್ತಾರೆ, ಹೌದಲ್ಲ? ಸೊ ಕೆಲವೊಂದನ್ನ ನಾವು ಹಾಗೆ ನಮ್ತನವನ್ನು ಉಳಿಸ್ಕೋಬೇಕು. ಆದ್ರೆ ಆ ಸಾಮಾಜಿಕ ಬದುಕಿನ ಜೊತೆ ಒಂದು ಒಳ್ಳೆ ಸಂಬಂಧಗಳನ್ನ ಕಟ್ಕೋಬೇಕು ಅಂತನೂ ರೂಪಿಸ್ಕೊಳ್ಬೇಕು. ತಾವೆಲ್ಲ ನನ್ನ ಜೊತೆ ಇದ್ದೀರಾ? ಓಕೆ ಓಕೆ, ಥ್ಯಾಂಕ್ ಯು. ಯಾಕಂದ್ರೆ ಇಲ್ಲಿ ಗೊತ್ತಾಗೋದಿಲ್ಲ, ಹಾಗಾಗಿ ಖಾತ್ರಿ ಮಾಡ್ಕೊಂಡೆ. ನಾನು ಇದ್ದೀನಿ ಸರ್. ಅದ್ಭುತವಾದ ಉಪನ್ಯಾಸ ಸರ್, ಇಂಟ್ರೆಸ್ಟಿಂಗ್ ಇದೆ. ಬರ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಅದ್ಭುತವಾದ ಉಪನ್ಯಾಸ ಸರ್. ಸರ್ ಕಂಟಿನ್ಯೂ ಗೋ ಅಹೆಡ್. ಕೇಳ್ತಾ ಇದೀವಿ. ಖಾತ್ರಿ ಮಾಡ್ಕೊಂಡೆ ಅಷ್ಟೇ ಸರ್. ಈಗ ಏನು ಸಾಮಾಜಿಕ ಆರೋಗ್ಯ ಅಂದ್ರೆ ಬೇಸಿಕಲಿ ಕಮ್ಯುನಿಕೇಶನ್ ಅಂಡ್ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್. ಇನ್ನೊಬ್ಬರೊಟ್ಟಿಗೆ ನಾನು ಹೇಗೆ ಪ್ರತಿಕ್ರಿಯಿಸ್ತೀನಿ, ಸಂವಹನೆಯನ್ನ ಮಾಡ್ತೀನಿ, ಮತ್ತೆ ಒಬ್ರಿಗೊಬ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದಾಗ ಅದನ್ನ ಹೇಗೆ ನಾನು ರಿಸಾಲ್ವ್ ಮಾಡ್ಕೊಳ್ಬೇಕು. ದಿಸ್ ಇಸ್ ವಾಟ್ ಸೋಷಿಯಲ್ ಹೆಲ್ತ್ ಇಸ್. ಯಾಕಂದ್ರೆ ಮಾಡುವಾಗ ಏನಾದ್ರೂ ಒಂದು ಅಪಾರ್ಥಗಳು ಬರ್ತವೆ. ಸೊ ನಾವು ಮಾತಾಡೋ ದಾಟಿ, ಮಾತಾಡೋ ರೀತಿ, ಈಗ ಯಾರೋ ನುಗ್ಬಿಡ್ತಾರಪ್ಪ, ನೋಡ್ಕೊಂಡ್ ಬರಕ್ಕಾಗಲ್ವೇನ್ರಿ? ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ ಅನ್ನೋದಕ್ಕಿಂತ ನಾನ್ ಸ್ವಲ್ಪ ಬ್ಯುಸಿ ಇದ್ದೀನಿ, 2 ನಿಮಿಷ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ಇಷ್ಟೇ. ಸೊ ನಾವು ಹೇಗೆ ಸಂವಹನೆ ಕಮ್ಯುನಿಕೇಶನ್ ಮಾಡ್ತೀವಿ ಅದ್ರ ಮೇಲೆ. ಈಗ ನಾನು ಖಾತ್ರಿ ಮಾಡ್ಕೊಂಡೆ,
ಅದಕ್ಕೆ ಕಮ್ಯುನಿಕೇಶನ್ ಅಂತ ಬಂದಾಗ ಏಕಮುಖವಾಗಿ ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ದೆ, ಆದ್ರೆ ನೀವು ನಿಜವಾಗ್ಲೂ ಕೇಳಿಸ್ಕೊಳ್ತಾ ಇದ್ದೀರಾ ಅನ್ನೋದು ಇಷ್ಟೇ. ಓಕೆ, ಈ ತರದ ಒಂದು ನಡವಳಿಕೆಯನ್ನ ನಮ್ಮ ಹಿಂದಿನವರು ಚೆನ್ನಾಗಿ ಕಲ್ತಿದ್ರು. ಆದ್ರೆ ನಾವು ಈಗ ಎಲ್ಲವನ್ನ ಮಕ್ಕಿ ಪುಸ್ತಕದ ಹಚ್ಚನ್ನ ಇಳಿಸ್ಲಿಕ್ಕೆ ನನ್ನ ಸಿಲೆಬಸ್ ಅಲ್ಲಿ ಇದಿಲ್ಲ ಅನ್ನೋದನ್ನ ನಾವು ಚೆನ್ನಾಗಿ ಕೇಳೋದು ಕಲ್ತ್ಬಿಟ್ಟಿದೀವಿ. ಜೀವನದಲ್ಲಿ ಸಿಲೆಬಸ್ ಕೊಟ್ಟು ಎಕ್ಸಾಮ್ ಕೊಡ್ಸೋವಂಥದ್ದು ಇಲ್ವೇ ಇಲ್ಲ. ಓಕೆ, ಜೀವನ ಒಬ್ಬೊಬ್ರದ್ದು ಒಂದೊಂದು ರೀತಿ ಕ್ವಶನ್ ಪೇಪರ್ಗಳು, ಒಬ್ಬೊಬ್ರದ್ದು ಒಂದೊಂದು ರೀತಿ ಸಿಲೆಬಸ್ಗಳು. ಸೊ ಸಾಮಾಜಿಕವಾಗಿ ಆರೋಗ್ಯವಾಗಿದ್ರೆ ನಿಮ್ಮ ಹೃದಯ ಶಕ್ತಿಯುತವಾಗಿರುತ್ತೆ, ಒತ್ತಡಗಳನ್ನ ನಿಭಾಯಿಸ್ಕೊಳ್ಳುವಂತ. ಯಾಕಂದ್ರೆ ಯಾರಿಗೆ BP ಮತ್ತೆ ಪಲ್ಸ್ ರೇಟ್ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ ಅವರಿಗೆ ಈಗ ಹೃದ್ ಸಂಬಂಧಿ ಕಾಯಿಲೆಗಳು ಅಂತವೆಲ್ಲ ಬರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಸೋಷಿಯಲ್ ಹೆಲ್ತ್ ಯಾಕೆ ಬೇಕು ಅಂದ್ರೆ, ಯಾರೋ ಒಬ್ರು ನಮ್ಮನ್ನ ಪ್ರೀತಿಯಿಂದ ಮಾತಾಡಿಸಿದ್ರು ಅಂದ್ರೆ ನಮ್ಮ ಹೃದಯಕ್ಕೆ, ನಮ್ಮ ಮನಸ್ಸಿಗೆ ಹಗುರ ಕೊಡುತ್ತೆ. ಯಾರೋ ನಮ್ಮನ್ನ ಕೆಟ್ಟದಾಗಿ ಮಾತಾಡ್ಸಿದ್ರು ಅಂತಂದ್ರೆ ನಮ್ಗೆ ಖಂಡಿತವಾಗ್ಲೂ ಕೋಪ ನೆತ್ತಿಗೆ ಇರುತ್ತೆ. ಹಾಗಾಗಿ ಸಮಾಜದಲ್ಲಿ ನಾವು ಹೇಗೆ ಕೊಡ್ತೀವಿ ಅಂದ್ರೆ ಅದು ಒಂದು ಕನ್ನಡಿ ಹಿಡಿದ ಹಾಗೆ. ಅದಷ್ಟೇನಾ ಇಲ್ಲ, ಎಂಡೋಕ್ರೈನ್ ಸಿಸ್ಟಮ್, ಸ್ಟ್ರಾಂಗ್ ಸೋಷಿಯಲ್ ನೆಟ್ವರ್ಕ್ಸ್. ಈಗ ನೀವು ಕಷ್ಟಕ್ಕಾಗತ್ತೆ ಅಂತ ಒಡವೆ ಚಿನ್ನಗಳನ್ನ ಮನೇಲಿ ಇಟ್ಕೊಳ್ಳೋಕ್ಕಿಂತ ಕಷ್ಟಕ್ಕಾಗೋ 4 ಮಂದಿಯನ್ನ ಇಟ್ಕೊಂಡಾಗ, ಮಂದಿಯನ್ನ ಇಟ್ಕೊಳ್ಳಿ ಅಂತ ಅಂದ್ರೆ ದುಡ್ಡು ಕೊಟ್ಟು ಕೆಲ್ಸಕ್ಕೆ ಇಟ್ಕೊಳ್ಳಿ ಅಂತಲ್ಲ, ಪ್ರೀತಿಯಿಂದ ಇಟ್ಕೊಳ್ತಕ್ಕಂಥದ್ದು, ಹೌದಲ್ಲ? ಸೊ ಅವಾಗ ಏನಾಗ್ತದೆ, ನಿಮ್ಮ ಗ್ರಂಥಿಗಳು ಇವತ್ತೇನಾಗಿದೆ, ಸೈಕೋ ನ್ಯೂರೋ ಎಂಡೋಕ್ರೈನಾಲಜಿ, ಸೈಕೋ ನ್ಯೂರೋ ಇಮ್ಯುನಾಲಜಿ ಅಂತ ಹೇಳ್ತೀವಿ. ಮನಸ್ಸು, ಗ್ರಂಥಿಗಳು ಮತ್ತೆ ನಮ್ಮ ಪ್ರತಿರೋಧನ ಶಕ್ತಿ. ಸೊ ಯಾರಿಗೆ ಸಾಮಾಜಿಕ ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿದೆ ಅವರಿಗೆ ಕೋವಿಡ್ ಇಂದ ಆಗ್ತಕ್ಕಂಥ ಕಂಟಕಗಳು ಕಡಿಮೆ. ಅರ್ಥ ಮಾಡ್ಕೊಳ್ಳಿ. ಮುಂಬೈ ಅಂತ ಶಹರದಲ್ಲಿ 33 ವರ್ಷದ ಅಂತಾರಾಷ್ಟ್ರೀಯ ದೇಹದಾಢ್ಯ ಪಟು, ದೈಹಿಕವಾಗಿ ಅವನು ಎಷ್ಟು ಸ್ಟ್ರಾಂಗ್ ಆಗಿರ್ಬೋದು, ಆದ್ರೆ ಮಾನಸಿಕವಾಗಿ ಅವನು ಒಂಟಿಯಾಗಿರ್ಬೋದಪ್ಪ, ಸಾಮಾಜಿಕವಾಗಿ. ಅರ್ಥ ಆಯ್ತಲ್ಲ? ಈಗ ಅದಕ್ಕೇನೆ ನಮ್ಮ ಎಷ್ಟೋ ಜನ ಕಮೆಂಟ್ ಮಾಡಿದ್ ನೋಡಿದ್ದೀನಿ, 78 ವರ್ಷದ ನಮ್ಮ CM 3 ದಿವಸದಲ್ಲಿ ಡಿಸ್ಚಾರ್ಜ್ ಆಗಿ ಬಂದ್ರು. ಹೌದು, ಜವಾಬ್ದಾರಿ ಇದ್ದಾಗ, ಒಂದು ಪವರ್ ಅಂತ ಇದ್ದಾಗ, 4-6 ಜನ ಸುತ್ತ ಇದ್ದಾಗ ಅವ್ರಿಗೆ ಆ ರೀತಿ ಏನ್ ಹೇಳ್ತಾರೆ, ರಿಕವರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಯವಿಟ್ಟು ನಾನು ಆಗ್ಲೇ ಹೇಳದ್ನಲ್ಲ, ಇಲ್ಲಿ ಯಾರ ಪರವನೂ ಇಲ್ಲ. ನನಗೇನಂತ ಅಂದ್ರೆ, ನಿಮ್ಮ ಈ 3 ಟ್ರಸ್ಟ್ ಅವರು ಹೇಗೆ ಸಮಾಜದ ಸ್ವಾಸ್ಥ್ಯವನ್ನ ಉತ್ತಮಗೊಳಿಸ್ಬೇಕು ಅನ್ನೋದನ್ನೇ ನಾನು ಹೇಳ್ತಾ ಇರೋದಷ್ಟೇ. ನೀವ್ ಯಾರನ್ನ ನಂಬೇಡಿ, ನೀವು ನಿಮ್ಮನ್ನ ನಂಬಿ ಅಂತ ಹೇಳ್ಕೊಡ್ಲಿಕ್ಕೆ. ಈಗ ನಿಮಗೆ ಈಗ ಮನೇಲೇ ಇದ್ದಾಗ ಯಾರಿಗೋ ನೆನಪಾಯ್ತು ಅಂದಾಗ ಒಂದು ಫೋನ್ ಮಾಡಿ. ನೀವು ಫೋನ್ ಮಾಡಿದ್ರೆ ನೆಕ್ಸ್ಟ್ ಅವ್ರಿಗೂ ಒಂದು 4-5 ದಿನ ಆದ್ಮೇಲೆ ನಿಮ್ಮನ್ನ ಫೋನ್ ಮಾಡಬೇಕು, ಫೋನ್ ಮಾಡಿ ಮಾತಾಡಿಸ್ಬೇಕು ಅಂತ ಪ್ರೀತಿ ಬರ್ತದೆ. ಅವಾಗ ಇಬ್ಬರಲ್ಲೂ ಏನಾಗ್ತದೆ, ಯಾರು ಬಂದು ನಿಮ್ಗೆ ಕೈ ತುತ್ತನ್ನ ನೀಡೋದಿಲ್ಲ, ಆದ್ರೆ ನನಗೋಸ್ಕರ ಯಾರೋ ಒಬ್ರು ಅವರ ಹೃದಯವನ್ನ ಮಿಡಿತಾ ಇದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಆ ಜವಾಬ್ದಾರಿ ಬರುತ್ತೆ, ಬದುಕೋ ಒಂದು ಚಿಗುರು ಆಸೆ ಇರ್ತದೆ. ಅವಾಗ ಏನಾಗ್ತದೆ, ನಿಮ್ಮ ಆರೋಗ್ಯ ವೃದ್ಧಿಗೊಳ್ತದೆ. ನಿಮ್ಮ ಸೋಷಿಯಲ್ ಇಂಟ್ರಾಕ್ಷನ್ ವಿಲ್ ಹೆಲ್ಪ್ ಯುವರ್ ಬ್ರೈನ್ ಹೆಲ್ತ್. ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಮನಸ್ಸು ಚುರುಕಾಗಿರ್ಬೇಕು ಅಂತಂದ್ರೆ, ಜ್ಞಾಪಕ ಶಕ್ತಿ ಚೆನ್ನಾಗಿರ್ಬೇಕು ಅಂತಂದ್ರೆ, ಅದಕ್ಕೆ ನೋಡಿ ಕೆಲವು ನಾಯಕರುಗಳಿಗೆ ಜ್ಞಾಪಕ, ಅಷ್ಟು ಜನನ್ನ ಮೀಟ್ ಮಾಡ್ತಾ ಇದ್ರೆ ಅವ್ರಿಗೆ ಮೆದುಳು ಚುರುಕು. ಯಾರು ತಮ್ಮ ಸುತ್ತ ಇಲ್ಲ ಅಂತಂದ್ರೆ ಕೂಗೋಗ್ತಾರೆ. ಇದ್ರ ಬಗ್ಗೆ ನಾನು ಕೆಲವು ದೃಶ್ಯಾಂತವನ್ನು ಕೊಡ್ಬೋದು, ಆದ್ರೆ ಸಮಯ ಇಲ್ಲ. ಓಕೆ, ಬಟ್ ಓವರ್ ಆಲ್ ಸಾಮಾಜಿಕವಾಗಿ ನೀವು ಹೇಗೆ ನಿಮ್ಮ ಪರಿಸರವನ್ನ ನಿರ್ಮಾಣ ಮಾಡ್ಕೊಳ್ತೀರಾ, ವಸ್ತುವಿನ ಜೊತೆ ಅಲ್ಲ, ಜನರ ಜೊತೆ. ಓಕೆ, ನಿಮ್ಮ ಆರೋಗ್ಯ ಹೇಗೆ ವೃದ್ಧಿ ಆಗತ್ತೆ ಅಂತ. ಸೊ ನಾ ಆಗ್ಲೇ ಹೇಳಿದೆ,
ನಿಮ್ಮ ಹತ್ರ ದೊಡ್ಡ ಬಂಗ್ಲೆ ಇರ್ಬೋದು. ನನ್ನ ಸ್ವಂತ ಸಂಬಂಧಿಕರು ಹೋದ ವರ್ಷ ಒಂದು ಮನೆ ಕಟ್ಟಿದ್ರು, ಅದ್ಭುತವಾಗಿ ಕಟ್ಟಿದ್ರು, 50-80 ಸೈಟಲ್ಲಿ. ಇವತ್ತು ಅವರ ಶ್ರೀಮತಿಯವರು ಕೋವಿಡ್ಗೆ ತೀರ್ಕೊಂಡ್ರು. ಎಲ್ಲಿದೆ ದಟ್ ಸೆನ್ಸ್ ಆಫ್ ಸೇಫ್ಟಿ, ಬಿಲಾಂಗಿಂಗ್ನೆಸ್ ಅಂಡ್ ಸೆಕ್ಯೂರಿಟಿ? ಸೊ ಇಲ್ಲಿ ಇಂಪಾರ್ಟೆಂಟ್ ಏನು? ಅಲೋಸ್ ಯು ಟು ಕನ್ಫೈಡ್ ಇನ್ ಅದರ್ಸ್ ಅಂಡ್ ಲೆಟ್ ದೆಮ್ ಕನ್ಫೈಡ್ ಯು. ಪ್ರಶ್ನೆ ಮಾಡ್ಲಿ, ಪ್ರಶ್ನೆ ಮಾಡಬೇಕು. ಈಗ ನಾನೇನೋ ಒಂದು ಹೇಳಬೇಕಾದ್ರೆ ನಾನು ಅದನ್ನ ಅನುಸರಿಸಿದ್ರೆ ಅದನ್ನ ನಾನು ಡಿಫೆಂಡ್ ಮಾಡ್ಕೊಳ್ಬೋದು, ಹೌದಲ್ಲ? ನಾನು ಹೇಳ್ದಂಗೆ ಕೇಳಿ, ನಾನು ಮಾಡ್ದಂಗೆ ಮಾಡಬೇಡಿ ಅಂತಂದ್ರೆ ಎಲ್ಲಿ ಅದಕ್ಕೆ ಬೆಲೆ ಇರ್ತದೆ? ಸೊ ಟ್ರಾನ್ಸ್ಪರೆನ್ಸಿ ಅಂತಕ್ಕಂಥದ್ದು ಯಾವಾಗ ನಮ್ಮ ಹೃದಯದಿಂದ ನಾವು ಮಾತಾಡ್ತೀವಿ ಅವಾಗ ಅದಕ್ಕೆ ಬೆಲೆ ಜಾಸ್ತಿ. ಅರ್ಥ ಆಯ್ತಲ್ಲ? ಸೊ ನೀವು ನೇರವಾಗಿ, ಈಗ ನಾನೊಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು. ಕೆಲವೊಮ್ಮೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರೆಗಳ ಅಭಾವ ಇರ್ತದೆ. ಅದನ್ನ ನಾವು ಹೇಳೋ ರೀತಿಲಿ ನಾವು ರೋಗಿಗೆ ಹೇಳಿದಾಗ ಖಂಡಿತ ಅರ್ಥ ಮಾಡ್ಕೊಳ್ತಾರೆ. ಹೋಗ್ರಿ ಕೇಳ್ರಿ ಅವ್ರನ್ನ ಅಂತ ಅಂದ ತಕ್ಷಣ ಡಾಕ್ಟರ್ ಹೊಡಿಯಕ್ ಬರ್ತಾರೆ. ಸೊ ಇಲ್ಲಿ ಏನಾಗೋದು ಅಂತಂದ್ರೆ ಎಲ್ಲ ನಮ್ಮ ಸಂವಹನೆ ಮತ್ತು ಈ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಇದನ್ನ ನಾವು ಸರಿಯಾಗಿ ಹ್ಯಾಂಡಲ್ ಮಾಡೋಕ್ಕೆ ಕಲೀಲಿಲ್ಲ ಅಂತಂದ್ರೆ ದಟ್ ಸೆನ್ಸ್ ಆಫ್ ಸೇಫ್ಟಿ ವಿಲ್ ನೆವರ್ ಕಮ್. ಇವತ್ತು ನನ್ನ ವಿಭಾಗದ ನನ್ನ ಜೊತೆ ಇರ್ತಕ್ಕಂಥವ್ರು ನಾನು ಏನೇ ಮಾಡ್ಬೇಕಾದ್ರೆ ಅದಕ್ಕೆ ಬೆಂಬಲಿಸ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ರೆ ಅದಕ್ಕಿಂತ ಸೆನ್ಸ್ ಆಫ್ ಸೇಫ್ಟಿ ಏನು? ನಾವೆಲ್ಲರೂ ಏನ್ ಮಾಡಿದೀವಿ? ಎಲ್ಲರೂ ಭ್ರಷ್ಟತೆಗೆ ಒಳಗಾಗಿದ್ದೀವಿ. ಭ್ರಷ್ಟತೆಯಿಂದ ಕೋವಿಡ್ ಅನ್ನ ನಿಭಾಯಿಸಕ್ಕಾಗಲ್ಲ. ಕೋವಿಡ್ಗೆ ಏನ್ ಗೊತ್ತಾ? ಕೋವಿಡ್ ಏನೋ ಲಂಚ ತಗೊಂಡು ಕೋವಿಡ್ ಬರ್ದೇ ಇರಕ್ಕಾಗತ್ತಾ? ಅಲ್ಲ, ಹಗುರವಾಗಿ ಹೇಳ್ತಾ ಇದ್ದೀನಿ. ಸೊ ಫೈನಲಿ ಸ್ಪಿರಿಚುವಲ್ ಹೆಲ್ತ್. ಸೊ ಸ್ಪಿರಿಚುವಲ್ ಹೆಲ್ತ್ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ, ನಾನು ಕಲಬುರ್ಗಿ ಜೊತೆ ಏನೋ ಒಂದನ್ನ ಗುರುತಿಸ್ಕೊಂಡಲ್ಲ, ದಟ್ ಈಸ್ ಸ್ಪಿರಿಚುವಲ್ ಹೆಲ್ತ್ ಅಷ್ಟೇ. ನೀವೇನ್ ದೇವರನ್ನ ಕೈ ಮುಗಿರಿ ಅಥವಾ ದೇವರಿಗೇನೋ ಹೆದರ್ಕೋಬೇಕಾದಂಥದ್ದಿಲ್ಲ. ಜೀವನದ ಮಾರ್ಗಗಳು ಹಲವಾರಿದಾವೆ. ಒಂದು ಭಕ್ತಿ ಮಾರ್ಗ, ಓಕೆ, ಒಂದು ಕಾಯಕ ಮಾರ್ಗ, ಒಂದು ಜ್ಞಾನ ಮಾರ್ಗ. ಅವರವರ ಕಾಯಕಕ್ಕೆ ತಕ್ಕಂತೆ ಅವರವ್ರ ಮಾರ್ಗಗಳನ್ನ ಅನುಸರಿಸ್ಕೊಂಡು ಹೋಗ್ಬೇಕು. ಈ ಕನೆಕ್ಷನ್ ಇದೆಯಲ್ಲ, ಈ ಬ್ಲೂಟೂತ್ ಅನ್ನ ಆನ್ ಮಾಡ್ಕೋಬೇಕು ನಾವು. ಇವತ್ತು ನಾವ್ ಏನ್ ಮಾಡಿದ್ವಿ? ತಿನ್ನಬಾರದನ್ನೆಲ್ಲ ತಿನ್ನಕ್ ಶುರು ಮಾಡಿದ್ವಿ. ಹಾಗೆ ತಾನೇ ಬಂದಿದ್ದು ಇದು ಕೋವಿಡ್. ಚೈನಾದಲ್ಲಿ ಓಕೆ, ಯಾವುದೋ ಒಂದು ಬ್ಯಾಟ್ ಇಂದ ಅದು ಇದು ಏನೇನೋ ಅಂತ ಹೇಳ್ತಾರೆ. ಸೊ ಸ್ಪಿರಿಚುಯಾಲಿಟಿ ಅಂತಂದ್ರೆ ಈ ನಮ್ಮ ಪ್ರಕೃತಿಯೊಂದಿಗೆ ನಾವು ಹೇಗೆ ಕಾನ್ಫ್ಲಿಕ್ಟ್ ಆಗದೆ ಬದುಕ್ತೀವಲ್ಲ, ಅದು ಆಧ್ಯಾತ್ಮಿಕ ಆರೋಗ್ಯ. ನೋಡಿ, ಈಗ ತಂತ್ರಜ್ಞಾನ ಬಹಳ ಬೆಳೆದಿದೆ. ತಂತ್ರಜ್ಞಾನ, ವಿಜ್ಞಾನ, ಆಧ್ಯಾತ್ಮಿಕ ಜ್ಞಾನಕ್ಕೆ ಬಹಳ ವ್ಯತ್ಯಾಸ ಇದೆ. ತಂತ್ರಜ್ಞಾನ ಟೆಕ್ನಿಕಲಿ ಸೌಂಡ್, ಬಟ್ ಹ್ಯುಮ್ಯಾನಿಟಿಗೆ ಒಳಿತಾಗತ್ತೋ ಕೆಟ್ಟದಾಗತ್ತೋ ಗೊತ್ತಿಲ್ಲ. ಅದು ತಂತ್ರಜ್ಞಾನ. ವಿಜ್ಞಾನ ಅಂತಂದ್ರೆ ಒಂದು ಟೆಕ್ನಾಲಜಿಯನ್ನ ಮಾನವನ ವಿಕಾಸಕ್ಕೆ ಉಪಯೋಗಿಸ್ಕೊಳ್ಳುವಂತ ತಂತ್ರಜ್ಞಾನ ವಿಜ್ಞಾನ ಆಗತ್ತೆ. ಆಧ್ಯಾತ್ಮಿಕ ಜ್ಞಾನ ಅಂತಂದ್ರೆ ನಮ್ಮ ಜ್ಞಾನವನ್ನ ಹೈಯರ್ ಕಾನ್ಶಿಯಸ್, ಅಂದ್ರೆ ಈ ಪ್ರಕೃತಿ, ಯಾವುದು ಪ್ರಕೃತಿ ಅಂದ್ರೆ ಏನು? ಪಂಚಭೂತಗಳು, ಅಗ್ನಿ, ವಾಯು, ಜಲ, ಪೃಥ್ವಿ, ಹೌದಲ್ಲ, ಆಕಾಶ, ಇದರ ಜೊತೆ ನಾವು ಸಿಂಕ್ರೊನೈಸ್ ಆದಾಗ ಆಧ್ಯಾತ್ಮಿಕ ಜ್ಞಾನ ಬರ್ತದೆ. ಇದಕ್ಕೆ ಏನೇನೋ ಫಿಲಾಸಫಿಗಳಿದೆ, ನಾನು ಅದಕ್ಕೆ ಹೋಗಲ್ಲ. ಈ ವೆಲ್ನೆಸ್ಗೂ ಹೆಲ್ತ್ಗೂ, ಹೆಲ್ತ್ ಈಸ್ ಎ ಸ್ಟೇಟ್, ಹೆಲ್ತ್ ಈಸ್ ಎ ಕಂಡೀಷನ್, ವೆಲ್ನೆಸ್ ಈಸ್ ಎ ಪ್ರೋಸೆಸ್. ವೆಲ್ನೆಸ್ ಪ್ರೋಗ್ರಾಮ್ ಅಂತಾರೆ ಅದಕ್ಕೆ. ಹೆಲ್ತ್ ಈಸ್ ಎ ಡೆಫಿನೇಷನ್, ವೆರಸ್ ವೆಲ್ನೆಸ್ ಈಸ್ ಮೂವಿಂಗ್ ಟುವರ್ಡ್ಸ್ ಇಟ್. ಓಕೆ, ಸೊ ನಮ್ಮ ನಂಬಿಕೆಗಳು, ನಮ್ಮ ಮೌಲ್ಯಗಳು, ಈಗ ಕರೋನಾ ಬರ್ಲಿಕ್ಕೆ
ಮೂಲಭೂತವಾದ ಕಾರಣ ಏನಂತಂದ್ರೆ ನಮ್ಮಲ್ಲಿ ಶುಚಿತ್ವವನ್ನ ನಾವು ಬಿಸಾಡಿದ್ವಿ. ನಾನು ಚಿಕ್ಕದ್ರಲ್ಲಿ ನಮ್ಮ ಹಳ್ಳಿಯಲ್ಲಿ ಆಟ ಆಡ್ಕೊಂಡು ಒಳಗಡೆ ಬಂದ ತಕ್ಷಣ, ಮನೆಯೊಳಗೆ ಬಂದ ತಕ್ಷಣ ಒಂದು ನೀರಿಟ್ಟಿರೋರು, ಅಲ್ಲಿ ಕೈ ತೊಳ್ಕೋಬೇಕು. ಊಟಕ್ಕೆ ಕುತ್ಕೊಳ್ಬೇಕಾದ್ರೆ ಇನ್ನೊಂದು ಬೇರೆ ನೀರಿಟ್ಟಿರೋರು, ಹೊಸ ನೀರು ಹಳೆ ನೀರು. ನಾವು ಯಾವ್ದ್ಯಾವ್ದೋ ಕೈಯಲ್ಲಿ ಅಡಿಗೆ ಮನೆಯಲ್ಲಿ ಮುಟ್ಬಿಡ್ತೀವಿ ಅಂತ ನಾವು ಮಕ್ಕಳನ್ನ ಅಡಿಗೆ ಮನೆಗೆ ಸೇರಿಸ್ತಾ ಇರ್ಲಿಲ್ಲ. ಇದು ಮಡಿವಂತಿಕೆ ಅಂದ್ರೆ ಡಿಸ್ಕ್ರಿಮಿನೇಷನ್ ಅಲ್ಲ, ಶುಚಿತ್ವಕ್ಕೆ ಅವರು ಕೊಡ್ತಾ ಇದ್ದಂತ ಪ್ರಾಮುಖ್ಯತೆ. ಮತ್ತೆ ನೀವು ನೋಡಿರ್ಬೋದು, ಆದಷ್ಟು ನಮ್ಮ ಮುಖಗಳನ್ನ ಮುಚ್ಕೊಂಡು ಮಾತಾಡ್ತಾ ಇದ್ವಿ, ಗೌರವ ಅಂತ ಅನ್ಕೋತಾ ಇದ್ವಿ. ಆದ್ರೆ ಆಕ್ಚುಲಿ ಅದೇನು, ನಾವಿವಾಗ ಮಾಸ್ಕ್ ಹಾಕೊಳ್ತಾ ಇದೀವಲ್ಲ ಅದು. ಇವತ್ ಮಾಸ್ಕು ಮೂಗ್ ಮೇಲೆ ಇರ್ತಿರ್ಲಿಲ್ಲ, ಇಲ್ಲಿರ್ತಾ ಇತ್ತು, ಇಲ್ಲ ಇಲ್ಲಿರ್ತಾ ಇತ್ತು. ಕೈ ತೊಳೆಯೋದು ಕಲ್ತೇ ಇಲ್ಲ, ಯಾಕಂದ್ರೆ ನಾವು ಕೈ ಉಪಯೋಗಿಸಲ್ವಲ್ಲ, ಸ್ಪೂನ್ಗಳು, ಫೋರ್ಕ್ಗಳು. ಸೊ ಇದೆಲ್ಲ ವ್ಯಾಲ್ಯೂಸ್, ಬಿಲೀಫ್ಸ್, ನಮ್ಮ ಕಲ್ಚರ್ ಬಂದಿದ್ದು. ಮಾರಲ್ಸ್, ನೈತಿಕತೆ. ಮಾರಲ್ ಈಸ್ ಎ ಪರ್ಸನಲ್ ಸೆನ್ಸ್ ಆಫ್ ರೈಟ್ ಆರ್ ರಾಂಗ್ ಫಾರ್ ಆಲ್. ನನಗ್ ಸರಿ ತಪ್ಪಲ್ಲ, ಇದು ಸಾಮಾಜಿಕವಾಗಿ ಸರಿ ತಪ್ಪುಗಳು. ಇಟ್ ಇನ್ವಾಲ್ವ್ಸ್ ಮೀನಿಂಗ್ ಅಂಡ್ ಪರ್ಪಸ್ ಫಾರ್ ಲೈಫ್ ಅಂಡ್ ದ ಎಬಿಲಿಟಿ ಟು ಬಿಹೇವ್. ಯಾವ ರೀತಿ ನಡ್ಕೊಳ್ಬೇಕು ಅನ್ನೋದೇ ಗೊತ್ತಿಲ್ಲ. ಈ ವಾಟ್ಸಪ್ ಅಲ್ಲಿ ಹರಿದಾಡ್ತಾ ಇತ್ತು, ಏನೋ ಗಂಡ ಹೆಂಡತಿ ಮಾಸ್ಕ್ ಹಾಕೊಳ್ದೆ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರು ಕಾರಲ್ಲಿ, ಪೊಲೀಸರು ತಡೆದ್ರು ಡೆಲ್ಲಿಯಲ್ಲಿ. ಆ ಹೆಂಡತಿ ಬಾಯಿಗೆ ಬಂದಂಗೆ ಪೊಲೀಸಿಗೆ ಬೈದ್ಲು. ಎಂತ ಮಟ್ಟಕ್ಕೆ ಅಂತಂದ್ರೆ, ನಾನ್ ನನ್ನ ಗಂಡಂಗೆ ಕಿಸ್ ಕೊಡ್ತೀನಿ, ನೀನೇನ್ ಮಾಡ್ಕೊಳ್ತೀಯ, ಬಹಳ ಗಾಲಿ ಕೊಟ್ಲು. ಕಡೆಗೆ ಡೆಲ್ಲಿ ಕೋರ್ಟು ಅವಳಿಗೆ ಜೈಲಲ್ಲಿ ಕ್ವಾರಂಟೈನ್ ಇಡ್ತು. ಹೌದಲ್ಲ? ಈ ವಿಚಾರಗಳನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಮಗೆ ದಟ್ ಸೆನ್ಸ್ ಆಫ್ ರೆಸ್ಪೆಕ್ಟಿಂಗ್ ದ ರೂಲ್ಸ್ ಹೇಳೋದು ಮಾತ್ರ ಸಂವಿಧಾನದ ಪ್ರಕಾರ ಅಂತ, ನನ್ನ ಹಕ್ಕು ಅಂತ. ಅರೆ, ಸಂವಿಧಾನ ನಮ್ಮ ಡ್ಯೂಟಿ, ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಅಂತ ಕೊಟ್ಟಿದೆ. ಯಾರು ಮಾತಾಡ್ತಾ ಇದ್ದಾರೆ? ಮಾಧ್ಯಮಗಳು ಮಾತಾಡ್ತಾ ಇದಾವ? ಮಾಧ್ಯಮಗಳು ಅವ್ರು ಡ್ಯೂಟಿ ಮಾಡಿದಾರ? ಸಿಡಿ ಅಂತ ಇಟ್ಕೊಂಡು ಎಷ್ಟು ತಲೆ ತಿಂದ್ರು. ಆದ್ರೆ ಎರಡನೇ ಅಲೆ ಬರುತ್ತೆ ಅಂತ ಯಾರಾದ್ರೂ ತಿಳಿದಂತ ಮಾಧ್ಯಮದವರು ಎಚ್ಚರಿಕೆ ಕೊಟ್ರ? ನಾನು ಆಗ್ಲೇ ಹೇಳಿದೆ, ಅದಕ್ಕೆ ದಯವಿಟ್ಟು ಅಪಾರ್ಥ ಮಾಡ್ಕೊಳ್ಬೇಡಿ. ಹೀಗೆ ಸೀಸ್ ಮಾಡಿದಂತ ವೆಹಿಕಲ್ ನಮ್ಮ ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ನಾನೇ ಕಣ್ಣಾರೆ ನೋಡಿದ್ದು. ಹೆಣ್ಣು ಮಕ್ಕಳು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತಂದ್ರೆ, ದಯವಿಟ್ಟು ಇಲ್ಲಿ ಗಂಡು ಹೆಣ್ಣು ಭೇದ ಭಾವ ಮಾಡ್ತಿದ್ದೀನಿ ಅಂತಲ್ಲ, ಯಾಕಂದ್ರೆ ಗಂಡು ಮಕ್ಕಳಂತೂ ಕೆಟ್ಟೋಗಿದ್ದಾರೆ, ಹೆಣ್ಣು ಮಕ್ಕಳಾದ್ರೂ ಒಂದ್ ಸ್ವಲ್ಪ ಚೆನ್ನಾಗಿದ್ರು ಅಂತ ಕೇಳ್ತಾ ಇದ್ದೀನಿ. ನನ್ನಿಂದ ಒಳಗೋಗ್ರಮ್ಮ ಕುತ್ಕೊಳ್ಳಿ, ಪೊಲೀಸ್ ಇದು ಇನ್ಸ್ಪೆಕ್ಟರ್ ಬರ್ತಾರೆ ಅಂದ್ರೆ ನಾವು ಕೂರಲ್ಲ. ಹೀಗೆ ಏನಿವಾಗ, ಯಾಕೆ ಮಾಡಬೇಕು? ನೀವು ಹಂಗೆ ಹೇಳಿದ್ದಕ್ಕೆ ಇವಾಗ ಕೊಡ್ತಲ್ಲ ಪ್ರಕೃತಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮನುಷ್ಯರಾದ್ರೆ ನಾವು ಮಾತಾಡಿ ಹೇಳ್ಬೋದು, ಪ್ರಕೃತಿ ಮಾತಾಡಿ ಹೇಳಲ್ಲ, ಕೇವಲ ಪೆಟ್ಟನ್ನ ಕೊಟ್ಟಿ ಹೇಳಿಸ್ತದೆ. ಸೊ ಈ ಸ್ಪಿರಿಚುವಲ್ ಹೆಲ್ತ್ ಏನ್ ಮಾಡ್ತದೆ? ನಮ್ಮ ಭಾವನೆಗಳನ್ನ ಒಂದು ಹತೋಟಿಗೆ ತರೋದಿಕ್ಕೆ ಸಹಾಯ ಮಾಡ್ತದೆ. ಸ್ಟ್ರಾಂಗ್ ಇಮ್ಯೂನ್ ಸಿಸ್ಟಮ್. ಯಾವಾಗ ನಾನು ಸರಿ ತಪ್ಪುಗಳು, ನನ್ನ ಆತ್ಮ ವಿಮರ್ಶೆಯನ್ನ ನಾನು ಮಾಡ್ಕೊಂಡಾಗ ಖಂಡಿತವಾಗ್ಲೂ ನನ್ನ ಇಮ್ಯೂನ್ ಸಿಸ್ಟಮ್ ಕ್ಲಿಯರ್ ಆಗಿರ್ತದೆ. ಒಳಗಡೆ ಮೇಲ್ಗಡೆ ಎಲ್ಲ ತಳುಕು, ಒಳಗಡೆ ಎಲ್ಲ ಉಳುಕು ಅಂತಾರಲ್ಲ, ಆ ಉಳುಕಿಲ್ಲದೆ ಇದ್ದಾಗ ಖಂಡಿತ ನನ್ನ ಪ್ರತಿರೋಧಕ ಶಕ್ತಿ ಚೆನ್ನಾಗಿರ್ತದೆ. ರೆಡ್ಯೂಸಸ್ ದ ರಿಸ್ಕ್ ಆಫ್ ಡಿಸೀಸ್. ಯಾಕೆ ನಾನು ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಮುಂಚೆ ಹೇಳ್ತಾ ಇದ್ರು. ಆದ್ರೆ ನಾನು ಇವತ್ತು ಹೇಳ್ತೀನಿ, ಪ್ರಿವೆನ್ಷನ್ ಈಸ್ ಕ್ಯೂರ್. ಈಗಿನ ಆಸ್ಪತ್ರೆಗಳ ಬಿಲ್ಲನ್ನ ನಾವು ಕೊಡಕ್ಕಾಗತ್ತಾ? ನ್ಯಾಯಯುತವಾಗಿ ದುಡಿಯೋರು ಖಂಡಿತವಾಗ್ಲು ನಾನೇ ಭಯ ಪಡ್ತೀನಿ. ಯಾಕಂದ್ರೆ ಒಬ್ಬ ಸರ್ಕಾರಿ ವೈದ್ಯನಾಗಿ ನನಗೆ ಅಷ್ಟೊಂದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಬಿಲ್ ಕೊಡುವಷ್ಟು ಶಕ್ತಿ ನನ್ನಲ್ಲಿ ಇಲ್ಲ. ಲೆಟ್ ಮಿ ಬಿ ವೆರಿ ಆನೆಸ್ಟ್. ಸೊ ಏನಾದ್ರು ಅಂತಂದ್ರೆ
ನಾವು ಬರೀ ಬದುಕೋದಷ್ಟೇ ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜೀವನ ಅಂದ್ರೆ ನಾವು ಯಾವಾಗ್ಲೂ ಭೂಮಿ ಮೇಲೆ ಇರೋದಲ್ಲ, ನಾವ್ ಹೇಗ್ ಸಾಯ್ಬೇಕನ್ನೋದನ್ನು ಪ್ಲಾನ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಹಿರಿಯರು ಹೇಳಿದರೆ ಶರಣರ ಬಾಳನ್ನ ಸಾವಿನಲ್ಲಿ ನೋಡು ಅಂತ. ಇವತ್ತು ನಾವು ನಮ್ಮ ಶವಗಳಿಗೆ ಒಳ್ಳೆ ಸಂಸ್ಕಾರವನ್ನ ಮಾಡಿ ಕಳಿಸ್ಕೊಡ್ತಾ ಇಲ್ಲ. ಎಂತ ದುರಂತಕ್ಕೆ ಬಂದಿದ್ದೀವಿ. ಓಕೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ನಮಗೆ ಪಾಠಗಳು, ನಾವು ಕಲ್ತ್ಕೋಬೇಕು. ಈ ಆಧ್ಯಾತ್ಮಿಕ ಜ್ಞಾನ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಯಾವಾಗ ಬರ್ತದೆ ಅಂದ್ರೆ ಯಾವಾಗ ಪಾರದರ್ಶಕತೆ ಇರುತ್ತೆ. ಕೇವಲ ಅಧಿಕಾರ ಇದ್ದಾಗ ಅಷ್ಟೇ ಅಲ್ಲ ಜೋರಾಗಿ ಮಾತಾಡ್ಲಿಕ್ಕೆ. ಖಂಡಿತವಾಗ್ಲೂ ನೀವು ಟ್ರಾನ್ಸ್ಪರೆಂಟ್ ಆಗಿದ್ದಾಗ ಯಾವುದೇ ಗಳಿಗೆಯಲ್ಲಿ, ಯಾವುದೇ ಕಾಲಘಟ್ಟದಲ್ಲಿ, ಯಾವುದೇ ಸಂದರ್ಭದಲ್ಲೂ ನೀವು ಜೋರಾಗಿ ಮಾತಾಡುವಂತ ನೈತಿಕತೆಯನ್ನು ಉಳಿಸ್ಕೊಳ್ತೀರಾ. ಅಂಡ್ ಇಟ್ ಇಂಪ್ರೂವ್ಸ್ ಓವರ್ ಆಲ್ ಫಿಟ್ನೆಸ್. ಅಂಡ್ ಇಟ್ ಆಲ್ಸೋ, ನೀವು ಯಾವಾಗ ಪಾರದರ್ಶಕವಾಗಿರ್ತೀರಾ ನಿಮ್ಗೆ ನಿಜವಾಗ್ಲೂ ನೆಚ್ಚುತ್ತಾರೆ. ಯಾಕಂದ್ರೆ ಹಣದಿಂದ ನಿಯತ್ತನ್ನ ಕೊಟ್ಕೊಳ್ಲಿಕ್ಕೆ ಆಗಲ್ಲ. ಹಣದಿಂದ ಬರೀ ಕೆಲವೊಂದು ಗಂಟೆಗಳ ಪರಿಶ್ರಮವನ್ನ ಕೊಂಡ್ಕೊಳ್ಬಹುದೇ ಹೊರತು ಹಣದಿಂದ ಯಾರ ಮನಸ್ಸು, ಹೃದಯವನ್ನ ಕೊಂಡ್ಕೊಳ್ಳಿಕ್ಕಾಗಲ್ಲ. ಕೇವಲ ಅದು ಆಧ್ಯಾತ್ಮಿಕ ಜ್ಞಾನದಿಂದ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ. ಅದು ನಿಮಗೆ ಉತ್ತಮವಾದ ಸೋಷಿಯಲ್ ಸಪೋರ್ಟ್ ಅನ್ನ ಕೊಡ್ತದೆ. ಫೈನಲಿ, ಲೆಸನ್ಸ್ ವಿ ಲರ್ನ್ಡ್ ಇನ್ ದ ಪಾಸ್ಟ್ ಫ್ಯೂ ವೀಕ್ಸ್. ಚೈನಾ 3ನೇ ವರ್ಲ್ಡ್ ವಾರ್ನ ಶುರು ಮಾಡ್ತು. ನಾವು ಅಂದ್ಕೊಂಡಂಗೆ ಏನು ಅಮೆರಿಕ, ಯುರೋಪ್ನಲ್ಲಿ ಸಾವು ನೋವುಗಳೇನು ಕಡಿಮೆ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ನಮ್ಮ ದೇಶವನ್ನ ಒಡಿಲಿಕ್ಕೆ ಅಂತ ನಮ್ಮವರೇ ಕಾಯ್ತಾ ಕೂತಿದಾರಲ್ಲ. ಓಕೆ, ವೈರಿಗಳು ಎಲ್ಲಿದ್ದಾರೆ? ನಮ್ಮ ಪಕ್ಕದಲ್ಲೇ ಇದ್ದಾರೆ. ರಿಚ್ ಪೀಪಲ್ ಆರ್ ಇನ್ಫ್ಯಾಕ್ಟ್ ಲೆಸ್ ಇಮ್ಯೂನ್ ದೆನ್ ಪುವರ್. ಯಾಕಂದ್ರೆ ಹಣದಲ್ಲಿ ಕಡಿಮೆ ಇದ್ರೂ ಆರೋಗ್ಯದಲ್ಲಿ ಅವರು ಉತ್ತಮರು. ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯದಲ್ಲಿ ಯಾವುದೇ ಪ್ರೀಸ್ಟ್, ಶೇಖ್, ಉತ್ಸಾದ್, astrologers could not save any patients. Health professionals are worth more than not football, cricket legends. Animals most likely feel the same way in the zoo as we do in quarantine. ನಾವು ಇವಾಗ ಕ್ವಾರಂಟೈನ್ ಅಲ್ಲಿ ಹೇಗಿದ್ದೀವಿ, ನಾವು ಝೂನಲ್ಲಿ ಇದ್ದಂಗೆ ಆಗಿದೆ. Planet regenerates quickly without human interference. ಓಝೋನ್ ಲೇಯರು ಹೋದ ವರ್ಷನೇ ಲಾಕ್ಡೌನ್ ಆದಾಗ ಹೀಲ್ ಆಗೋಯ್ತು. ನಾವು ಓಡ್ತಾ ಇದ್ದಂತ ಸ್ಪೀಡ್ ಎಷ್ಟಿತ್ತು. ಇವತ್ತು ಬೆಳಿಗ್ಗೆ ನಾನು ಡೆಲ್ಲಿ, ಮಧ್ಯಾಹ್ನ ಹೈದರಾಬಾದು, ಸಂಜೆ ನಾನು ಬೆಂಗಳೂರು ಬರ್ತೀನಿ, ಈ ತರ ಓಡಾಡ್ತಾ ಇದ್ರು. ಆಯಿಲ್ ಕನ್ಸಂಪ್ಷನ್ ಅಂದ್ರೆ ಇಂಧನ, ಓಕೆ, ನಮ್ಮ ಏರೋಪ್ಲೇನ್ಗಳೆಲ್ಲ ನಿಂತಿರೋದ್ರಿಂದ ಇಂಧನದ ಬೆಲೆ ಜಾಸ್ತಿ ಆದ್ರೂ ಇಂಧನದ ಪ್ರಯೋಜನ ಏನು? Majority of people can comfortably work from home. Everyone can survive without junk food. Please understand. ನಾವು ಇವಾಗ ಎಲ್ಲೂ ಫುಟ್ಪಾತ್ ಅಲ್ಲಿ ಅಥವಾ ರೆಸ್ಟೋರೆಂಟ್ಸ್ ಅಲ್ಲಿ ಊಟ ಮಾಡ್ತಾ ಇಲ್ಲ. ನಮ್ಮ ಮನೇಲೆ ಊಟ ಮಾಡ್ತಾ ಇದೀವಿ. ಲಿವಿಂಗ್ ಎ ಹೈಜಿನಿಕ್ ಲೈಫ್ ಇಸ್ ನಾಟ್ ಎಟ್ ಆಲ್ ಡಿಫಿಕಲ್ಟ್. ಏನಾದ್ರೂ ಇದನ್ನೆಲ್ಲ ತ್ಯಾಗ ಮಾಡೋ ಅಂದ್ರೆ ನಾನೇನು ಹಿಮಾಲಯದಲ್ಲಿ ಕುತ್ಕೊಂಡು ಜಪ ಮಾಡ್ಲಾ ಅಂತ ಕೇಳೋರಿದ್ರು. ಮೆನ್ ಕ್ಯಾನ್ ಆಲ್ಸೋ ಕುಕ್. ಗಂಡಸರು ಅಡಿಗೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಮಕ್ಕಳು ಮಾಡಿದ್ರೆ ಇನ್ನೂ ಚಂದನೆ. ಮೀಡಿಯಾ ಇಸ್ ಫುಲ್ ಆಫ್ ನಾನ್ ಸೆನ್ಸ್, ನೋ ಡೌಟ್ ಅಬೌಟ್ ಇಟ್. ಐ ಆಮ್ ವೆರಿ ಕ್ಯಾಟಗರಿಕಲ್ ಇನ್ ದಿಸ್. ಸಿನಿಮಾ ತಾರೆಯರು, ದೇ ಆರ್ ಜಸ್ಟ್ ಎಂಟರ್ಟೈನರ್ಸ್, ದೇ ಆರ್ ನಾಟ್ ಹೀರೋಸ್. ಲೈಫ್ ಇಸ್ ಸೋ ಫ್ರೆಜೈಲ್, ಹ್ಯಾಂಡಲ್ ವಿತ್ ಕೇರ್. ಜೀವನ ಅನ್ನೋದು ನೀರಿನ ಗುಳ್ಳೆ ಇದ್ದಂಗೆ, ನಿನ್ನೆ ಇದ್ದವ್ರು ಇವತ್ತಿರಲ್ಲ. ಸೊ ನಮ್ಮ ಪ್ರತಿ ಕ್ಷಣಗಳನ್ನ ನಾವು ಹೇಗೆ ಸಂತೋಷವಾಗಿ ಅನುಭವಿಸ್ಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಕೊರಗಿ ಬದುಕಬೇಡಿ. ನಮ್ಮ ಪೂರ್ವ ಪ್ರಧಾನಮಂತ್ರಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಸುಮಾರು 18 ವರ್ಷದ ಹಿಂದೆ ಈ ಮಾತು ಹೇಳಿದ್ರು. मनुष्य चंद्रमा तक पहुंच गया है, इस धरती पर उसको किस तरह से जिंदा रहना चाहिए ये नहीं सीख पाया है। हम पक्षी की तरह से आकाश में उड़ सकते हैं, हम मछली की तरह से सागर में तैर सकते हैं, मगर हम इंसान की तरह से धरती पर नहीं चल सकते जिंदगी।
ಚಂದ್ರನ್ ಮೇಲೆ ಹೋದ್ವಿ, ಮಂಗಳಕ್ಕೆ ನಮ್ಮ ಉಪಗ್ರಹವನ್ನು ಕಳಿಸಿದ್ವಿ, ಆಕಾಶದಲ್ಲಿ ಹಾರಾಡಿದ್ವಿ, ಸಮುದ್ರದ ಕೆಳಗೆವರೆಗೆ ಹೋಗಿ ಮುಟ್ಟಿದ್ವಿ. ಮಾನವ ಏನೆಲ್ಲ ಸಾಧಿಸಿದ್ದಾನೆ, ಆದರೆ ಪ್ರಕೃತಿ ಮುಂದೆ ಕುಬ್ಜನಾಗಿದ್ದಾನೆ. ಪ್ರಕೃತಿಯನ್ನ ಗೌರವಿಸೋದ್ ಕಲಿರಿ. लेकिन ಇದೊಂದು ಬಹಳ ನನಗೆ ಮನಸ್ಸಿಗೆ ತಾಕದಂಥದ್ದು. ಅಮ್ಮ, ಕರೋನಾ ಅಂದ್ರೇನು? ಹೊರಗಬೇಡ, ರೋಧಿಸಬೇಡ, ನಾನೇ ಎಂದು ಬೀಗಬೇಡ. ಪ್ರಕೃತಿ ಮೂಕವಾಗಿ ಕಲಿಸೋ ಪಾಠಗಳನ್ನ ಕಲ್ತ್ಕೋ. ನಿಜವಾಗಿ ಮೈಂಡ್ ಯುವರ್ ಮೈಂಡ್, ಬಿಲ್ಡ್ ಯುವರ್ ಬಾಡಿ, ಸೆಕ್ಯೂರ್ ಯುವರ್ ಸೊಸೈಟಿ, ಸ್ಟ್ರೆಂಥನ್ ಯುವರ್ ಸ್ಪಿರಿಟ್ಸ್. ಇದು ಸಂಪೂರ್ಣವಾದ ಆರೋಗ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ತಮ್ಮ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ನಾನು ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. 10 ನಿಮಿಷ ಸ್ವಲ್ಪ ಜಾಸ್ತಿ ತಗೊಂಡೆ. ಏನಿಲ್ಲ ಏನ್ ಪರವಾಗಿಲ್ಲ. ಮತ್ತೆ ಕೇಳ್ಬೇಕು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ರಶ್ನೆಗಳಿದ್ರೆ ಕೇಳಿ. ನಾನು ಹೇಳಿದ್ದನ್ನೆಲ್ಲ ಯಥಾವತ್ ಏನು ತಗೊಳಕ್ ಬೇಕಿಲ್ಲ. ನಾಗ್ಲೇ ಹೇಳ್ದಂಗೆ ಪ್ರತಿಯೊಂದನ್ನು ಪ್ರಶ್ನಿಸುವಂತದ್ದನ್ನ ಕಲೀರಿ. ದಯವಿಟ್ಟು ವೀಕ್ಷಕರು ತೊಟ್ಟಿದ್ರೆ ಕೇಳಬಹುದು ನೇರವಾಗಿ ರವೀಶ್ ಸರ್ ಅವರಿಗೆ. ಸರ್ ನಮಸ್ಕಾರ ಸರ್, ನಾನು ಪವಿತ್ರ ಅಂತ. ಹೇಳಿ ಮೇಡಮ್. ಸರ್, ಈ ಕೋವಿಡ್ ಇನ್ಫೆಕ್ಟೆಡ್ ಅಂಡ್ ಅಫೆಕ್ಟೆಡ್ ಫ್ಯಾಮಿಲಿ ಮೆಂಬರ್ಸ್ ಗೆ ಯೂಶಲಿ ಸ್ಟ್ರೆಸ್, ನೆಗೆಟಿವ್ ಥಾಟ್ಸ್ ಮತ್ತೆ ಲ್ಯಾಕ್ ಆಫ್ ಸ್ಲೀಪ್, ಲ್ಯಾಕ್ ಆಫ್ ಅಪಟೈಟ್, ಈ ತರ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಆಗ್ತದೆ. ಸೊ ಅದನ್ನ ಹೇಗೆ ಓವರ್ಕಮ್ ಮಾಡ್ಬೇಕು ಸರ್? ನೋಡಿ, ಯಾವಾಗ್ಲೇ ಒಂದು ಸಾವು ಆದಾಗ ಕನಿಷ್ಠ ಅಂದ್ರೂ 2 ತಿಂಗಳು ಬೇಕು ಅದನ್ನ ನಾವು ಒಪ್ಕೊಳ್ಳಿಕ್ಕೆ. ಯಾಕಂದ್ರೆ ಸೈಕಲಾಜಿಕಲಿ ಒಂದು ಲಾಸ್ ಆದಾಗ ನಾವು ಒಂದೊಂದೊಂದೊಂದು ಸ್ಟೇಜ್ ಅಲ್ಲಿ ಅದನ್ನ ನಿಭಾಯಿಸ್ಕೋತೀವಿ. ಈಗ ಒಂದು ಗಾಯ ಆದ್ರೆ ಫಸ್ಟ್ ಅದು ಕೆಂಪಗಿರ್ತದೆ, ಆಮೇಲೆ ಅದು ಡ್ರೈ ಆಗ್ತದೆ, ಆಮೇಲೆ ಅದು ಮೇಲ್ಗಡೆ ಒಂದು ಕಪ್ಪಗೆ, ಓಕೆ, ಅದಾದ್ಮೇಲೆ ಸ್ಕಾರ್ ಆಗ್ತದೆ. ಅಂದ್ರೆ ನಿಮ್ಗೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ದೇಹಕ್ಕೆ ಗಾಯ ಆದಾಗ ಹಂತ ಹಂತವಾಗಿ ಅದು ಹೀಲ್ ಆಗತ್ತಲ್ಲ, ಹಾಗೆ ಮನಸ್ಸು ಅಷ್ಟೇ ಒಂದೊಂದು ಸ್ಟೇಜ್ ಅಲ್ಲಿ ಅದನ್ನ ಹೀಲ್ ಅಪ್ ಮಾಡ್ಕೊಳ್ತದೆ. ಮೊದಲನೇ ಸ್ಟೇಜ್ ಏನಂತ ಅಂದ್ರೆ ಒಪ್ಕೊಳ್ಳಿಕ್ ಆಗಲ್ಲ. ಸಡನ್ ಆಗಿ ಅಂದ್ರೆ ತುಂಬಾ ವಯಸ್ಸಾಗಿ ಅವ್ರಿಗೆ ಏನೋ ಕಾಯಿಲೆ ಬಂದು ಸಾಕಷ್ಟು ಬೆಡ್ ರಿಡನ್ ಆಗಿದ್ರೆ ಅವಾಗ್ಲೇ ಅದು ಗೊತ್ತಾಗ್ಬಿಡತ್ತೆ. ಆದ್ರೆ ಇದು ಆಲ್ ಆಫ್ ಎ ಸಡನ್ ಆದಂತ ಒಂದು ಸಾವು. ಸೊ ಫಸ್ಟ್ ಡಿನಯಲ್, ಒಪ್ಕೊಳ್ಳಲ್ಲ. ಸೊ ಅವ್ರಿಗೆ ಏನ್ ಮಾಡ್ಬೇಕು ಅವಾಗ? ಆ ವ್ಯಕ್ತಿಯ ಒಳನಾಟವನ್ನ ನಾವು ಮತ್ತೆ ಮತ್ತೆ ಜ್ಞಾಪಿಸಿದಾಗ ಏನಾಗತ್ತೆ, ಓ ಹೌದು, ಅವ್ರು ನಮ್ಮೊಟ್ಟಿಗೆ ಇದ್ರು, ಇವಾಗ ಅವ್ರು ಇಲ್ಲ, ಆದ್ರೆ ಅವರು ನಮ್ಮ ಹೃದಯದಲ್ಲಿ ಇದ್ದಾರೆ ಅನ್ನೋ ಒಂದು ಅಕ್ಸೆಪ್ಟೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಆನಂತರ ಏನಾಗ್ತದೆ, ಇದನ್ನ ಒಪ್ಕೊಳ್ತದೆ, ರಿಸಾಲ್ವ್ ಮಾಡ್ಕೊಳ್ಳುತ್ತೆ. ಓಕೆ, ಆ ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಇಂತಿಷ್ಟು ಸಮಯ ಅಂತ ಬೇಕು. ಅದಕ್ಕೋಸ್ಕರ ನಮ್ಮಲ್ಲಿ ಸಾಧಾರಣ 11 ದಿವಸಕ್ಕೋ 13 ದಿವಸಕ್ಕೋ ಯಾವುದೋ ಒಂದು ರಿಚುವಲ್ ಮಾಡ್ತಾರೆ. ಅದಾದ್ಮೇಲೆ ತಿಂಗಳಿಗೊಂದು ರಿಚುವಲ್ ಮಾಡ್ತಾರೆ. ಇದೆಲ್ಲ ಯಾತಕ್ಕೆ ಅಂತಂದ್ರೆ ಒಂದು ಮೌಢ್ಯತೆಗಲ್ಲ. ಆ ವ್ಯಕ್ತಿಯ ಒಳ್ಳೆ ಗುಣಗಳನ್ನ ನೆನೆಸ್ಕೊಂಡು ಆ ವ್ಯಕ್ತಿಯ ಕೆಲವೊಂದು ಮುಗಿಸ್ದೇ ಇರತಕ್ಕಂಥ ಆಸೆಗಳನ್ನ ಉಳಿದಿರೋರು ಮಾಡ್ಲಿ, ಉತ್ತಮವಾದ ವ್ಯಾಲ್ಯೂಸ್ ಅಂತ ಹೇಳ್ತೀವಲ್ಲ, ಅದನ್ನ ಮಾಡ್ಕೊಂಡು ಒಪ್ಕೊಂಡು ಹಾಗೆ ಅವರು ತಮ್ಮ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಕಲಿಸ್ಬೇಕು. ಬಟ್ ಸಪೋಸ್ 2 ತಿಂಗಳಿಗಿಂತ ಜಾಸ್ತಿ ನೀವು ಹೇಳ್ದಂಗೆ ನಿದ್ದೆ ಸರಿಯಾಗಿ ಮಾಡದೇ ಇರೋದು, ತುಂಬಾ ದುಃಖ ಪಡೋದು, ಅದನ್ನ ನಾವು ಕಾಂಪ್ಲಿಕೇಟೆಡ್ ಗ್ರೀಫ್ ಅಂತ ಕರಿತೀವಿ. ಅಂತ ಸಮಯದಲ್ಲಿ ಅವರಿಗೆ ಆಪ್ತ ಸಮಾಲೋಚನೆಗಳು ಅಥವಾ ಖಿನ್ನತೆಗೆ ಒಳಗಾಗಿದ್ರ ಅಂತ ಕೆಲವೊಂದು ನಾವು ತಿಳ್ಕೊಂಡು ಔಷಧಿ ಕೊಡಬೇಕಾಗತ್ತೆ. ಅದರ್ವೈಸ್ 1 ವಾರ 10 ದಿವಸದವರೆಗೆ ನೀವೇನೂ ಮಾಡದೇ ಹೋದ್ರೂ ಪರವಾಗಿಲ್ಲ, ಅವರೇ ಕ್ರಮೇಣ ಅದನ್ನ. ಆದ್ರೆ ಒಂಟಿಯಾಗಿ ಬಿಡಬೇಡಿ.
ದಟ್ ಸೆನ್ಸ್ ಆಫ್ ಬಿಲಾಂಗಿಂಗ್, ನಾವೆಲ್ಲ ಇದೀವಿ ಅಂತಕ್ಕಂಥದ್ದು. ತುಂಬಾ ಜನ ನಾನು ನೋಡಿರ್ತಕ್ಕಂಥದ್ದು ಏನಂದ್ರೆ, ಅಯ್ಯೋ ಆಗಿದ್ದಾಗೋಯ್ತು ಬಿಡು, ಏನು ಸಾವು ಎಲ್ರಿಗೂ ಬರುತ್ತೆ, ಆ ಥರ ಅಲ್ಲ. ನೀವು ನೋವನ್ನ ಮಾತಿನಲ್ಲಿ ಮರೆಮಾಚಿಸ್ಲಿಕ್ಕಾಗಲ್ಲ. ನಾವಿದೀವಿ ಅಂತಕ್ಕಂಥ ಒಂದು ಭರವಸೆಗಳ ನಡವಳಿಕೆನೇ ಸಾಕು. ಪವಿತ್ರ ಸರ್ ನಮಸ್ಕಾರ. ಥ್ಯಾಂಕ್ ಯು ಸರ್. ಸರ್ ಆಕ್ಚುಲಿ ನನಗೆ ಇನ್ಫೆಕ್ಟೆಡ್ ಪರ್ಸನ್ ಇದ್ದಾಗ ಲೈಕ್ ಹೌ ಟು ಹ್ಯಾಂಡಲ್ ಅದು ಆಕ್ಚುಲಿ ಬೇಕಾಗಿತ್ತು ಆನ್ಸರ್. ಲೈಕ್ ಐ ಹೋಪ್ ಯು ಗಾಟ್ ಇಟ್. ಇನ್ಫೆಕ್ಟೆಡ್, ಓಕೆ. ನೋಡಿ, ಇನ್ಫೆಕ್ಟೆಡ್ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಅಗೈನ್ ಆಂಗ್ಸೈಟಿ ಅಥವಾ ಎನಿ ಸೈಕಲಾಜಿಕಲ್ ಡಿಸ್ಟರ್ಬೆನ್ಸ್, ಇಟ್ ವಿಲ್ ಇಂಪೇರ್ ದ ರಿಕವರಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ ಸರ್. ಆ ಟೈಮಲ್ಲಿ ಅವ್ರಿಗೆ ಈ ಡಾಕ್ಟರ್ಸು ಮತ್ತೆ ನರ್ಸಸ್ ಎಲ್ಲ PPE ಕಿಟ್ ಹಾಕೊಂಡು ಏಲಿಯನ್ಸ್ ತರ ಕಾಣ್ತಾರೆ. ನಾನು ಆಕ್ಚುಲಿ ಐ ಹ್ಯಾವ್ ಕೌನ್ಸಲ್ಡ್ ದೀಸ್ ಕೈಂಡ್ ಆಫ್ ಪೀಪಲ್. ನಾವು ಒಂದು ಹೆಲ್ಪ್ ಲೈನ್ ಅನ್ನು ಸೈಕಲಾಜಿಕಲಿ ರಿಕವರ್ಡ್ ಮತ್ತೆ ಇನ್ಫೆಕ್ಟೆಡ್ ಅವ್ರಿಗೂ ನಾವು ಇಲ್ಲಿ DMHP ಮುಖಾಂತರ ಮಾಡ್ತಾ ಇದ್ದೀವಿ. DMHP ಅಂದ್ರೆ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್. ಸಾಧಾರಣವಾಗಿ ಅವ್ರಿಗೆ ಏನಂತ ಅಂದ್ರೆ, ಭರವಸೆಯನ್ನ ಅಂದ್ರೆ ಹೋಪ್ಸ್ ಇನ್ಸ್ಟಿಲ್ ಮಾಡಬೇಕು. ಹೋಪ್ ಅಂದ್ರೆ ಏನು? HOPE, ಹೋಲ್ಡ್ ಆನ್ ಪೇನ್ ಹೆಂಡ್ಸ್ ಅಂತ. ಈಗ ಯಾರೇ ಒಬ್ರು ಎಷ್ಟು ದಿನ ಬದುಕ್ತಾರೆ ಅಂತ ಡಾಕ್ಟರ್ ಹೆಂಗ್ ನಿರ್ಧಾರ ಮಾಡಕ್ಕಾಗತ್ತೆ? ಅದು ಅವ್ರವ್ರ ಒಂದು ಯೋಗ. ಖಂಡಿತವಾಗ್ಲು ನಾನೇನು ಫಿಲಾಸಫಿಯಾಗಿ ಹೇಳ್ತಾ ಇಲ್ಲ, ಪರಿಪೂರ್ಣವಾದ ಒಂದು ಪ್ರಯತ್ನವನ್ನ ಮಾಡ್ಬೇಕಷ್ಟೆ. ಹಾಗಾಗಿ ಹೋಪ್ಸ್ ಅನ್ನ ಇಟ್ಸ್ಕೊಂಡ್ರೆ, ಓಕೆ ಬದುಕ್ತೀನಿ, ನಾನು ಇದರಿಂದ ಹೊರಗೆ ಬರ್ತೀನಿ ಅಂತಕ್ಕಂಥದ್ದನ್ನ ಆ ರೋಗಿಯಲ್ಲಿ ಬೆಳೆಸಿದ್ರೆ ಖಂಡಿತ ಹಿ ವಿಲ್ ರಿಕವರ್. ಸಿ, ಇವಾಗ ರಿಕವರಿ ರೇಟ್ ಇನ್ ಇಂಡಿಯಾ ಇಸ್ ಡೆಫಿನೆಟ್ಲಿ ಗುಡ್. ಓಕೆ, ಅಂಟಿಲ್ ಅನ್ಲೆಸ್ ಅವರ ಸ್ಕೋರ್ಸ್ ಅಂತ ನಾವೇನು ಹೇಳ್ತೀವಿ HRCT ಅದು ಬ್ಯಾಡ್ ಇದ್ದಾಗ, ಅಥವಾ ವೆಂಟಿಲೇಟರ್ಗೆ ಹೋಗಿ ಕೋಮಾರ್ಬಿಡಿಟೀಸ್ ಇದ್ದಾಗ ಕಷ್ಟ. ಓಕೆ, ಸೊ ಆದಷ್ಟು ಸುಳ್ಳು ಭರವಸೆ ಅಲ್ಲ, ಭರವಸೆ ಹೊರಗೆ ಬರತಕ್ಕಂಥ ಸಾಧ್ಯತೆಗಳಿದೆ ಅಂತಕ್ಕಂಥದ್ದನ್ನ ತುಂಬಿದ್ರೆ ಹಿ ವಿಲ್ ರಿಕವರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್ CS ಪಾಟೀಲ್ ಅವರು ಕೇಳ್ಬೇಕು, ಏನೋ ಕೇಳಿದ್ರಿ? ಸರ್ ನಮಸ್ಕಾರ, ಬಹಳ ಚಂದಾಗಿ ಮಾತಾಡಿದ್ರಿ ಸರ್, ಬಹಳ ಸಂತೋಷ ಆಯ್ತು. ಇನ್ನೂ ಒಂದ್ ಏನಾಗುತ್ತಾ, ಈ ವ್ಯಾಕ್ಸಿನ್ ನಮ್ಮಲ್ಲಿ ವ್ಯಾಕ್ಸಿನ್ ಹಾಕ್ಸ್ಕೊಂಡ ನಂತರ ಆಂಟಿಬಾಡೀಸ್ ಎಷ್ಟು ದಿನವರೆಗೂ ನಮ್ಮಲ್ಲಿ ಸ್ಪ್ರೆಡ್ ಆಗುತ್ತಾ ಅಲ್ಲಿವರೆಗೂ ಇರುತ್ತಾ? ಅದು ಒಂದ್ ಸ್ವಲ್ಪ, ಯಾಕಂದ್ರೆ ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದೆ. ಈಗ ಯಾರು ಡಾಕ್ಟರ್ ಅಂಜನಪ್ಪ ಅಂತ ಹೇಳಿದ್ರು, ಅವರು 3 to 8 months ಅಂದ್ರು. ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಖಂಡಿತ ಸರ್. ಈಗ ಸದ್ಯಕ್ಕೆ ನೋಡಿ ಸರ್, ನಿಮಗೆ 2 ಡೋಸ್ ವ್ಯಾಕ್ಸಿನ್ ತಗೊಂಡಾಗ ಅದು ಅವ್ರು ಹೇಳ್ದಂಗೆನೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದು ಮೇ ಬಿ ಅಪ್ ಟು 6 to 8 months ಅಂತಾನೆ ಹೇಳ್ತಾ ಇರೋದು. ಪ್ರಾಬಬ್ಲಿ ಬೂಸ್ಟರ್ ಡೋಸ್ ಅಂತ ಈಗ ನೋಡಿ, ನಾವು ಇನ್ಫ್ಲೂಯೆನ್ಸಾಗೆ ವರ್ಷಕ್ಕೊಂದು ಡೋಸ್ ತಗೊಳ್ಬೇಕಾಗ್ತದೆ. ಹಲೋ, ಹೇಳ್ತಾರೆ. ಆದ್ರೆ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆಯನ್ನ ಮಾಡಿಕೊಂಡು, ಏನು 3 ಸರಳವಾದ ವಿಧಾನ. ಒಂದು, ಮಾಸ್ಕ್ ಅನ್ನ ಹಾಕೊಳ್ತಕ್ಕಂಥದ್ದು. 2ನೇದು, ಆದಷ್ಟು ನಿಮ್ಮ ಕೈಗಳನ್ನ ಶುಚಿತ್ವವಾಗಿ ಇಟ್ಕೊಂಡು ಯಾವುದನ್ನೇ ಮುಟ್ಟಿದ್ದನ್ನ ಬಾಯಿ ಮೂಗಿಗೆ ಹಾಕೊಳ್ಳದೆ ಇರತಕ್ಕಂಥದ್ದು. 3ನೇದು, ಸೋಷಿಯಲ್ ಡಿಸ್ಟೆನ್ಸಿಂಗ್. ಅದನ್ನ ಮಾಡಿ. ಓಕೆ, ಈಗ ನಮಗೆ ಕೊಟ್ಟಿರೋ ವ್ಯಾಕ್ಸಿನ್ ಅಲ್ಲಿ ಅಟ್ಲೀಸ್ಟ್ ನಮಗೆ ಒಂದು ಕೆಲವರು ಹೇಳ್ತಾರೆ 1 ವರ್ಷದವರೆಗೂ ಮತ್ತೆ ನಮಗೆ ವ್ಯಾಕ್ಸಿನ್ ಅವಶ್ಯಕತೆ ಬರೋದಿಲ್ಲ. ನೋಡಿ, ಪರ್ಮನೆಂಟ್ ಆಗಿ ವ್ಯಾಕ್ಸಿನ್ ಕೊಟ್ಟು ಕ್ಯೂರ್ ಅಂತ ಇದುವರೆಗೂ ಇಲ್ಲ. ಈ ವೈರಸ್ಗೆ ಅಲ್ಲ, ಸಾಕಷ್ಟು ಬೇರೆ ವೈರಸ್ಗಳಿಗೂ ಅಷ್ಟೇ ಇನ್ನೂ ಏನೂ ಇಲ್ಲ. ಆಯ್ತು ಸರ್, ಅದರಲ್ಲಿ
ಹಲೋ, ಹೇಳಿ ಹೇಳಿ ಈಗ ಸರ್, ಹೇಳಿ. ಬೇರೆ ವ್ಯಾಕ್ಸಿನ್ಸ್ ಎಲ್ಲ ಕೊಡ್ತಾರಲ್ಲ ಸರ್, ಅವೆಲ್ಲ ಲೈಫ್ ಲಾಂಗ್ ಇರುತ್ತಲ್ಲ. ಈ ಪೋಲಿಯೋ ಗೀಲಿಯೋ ಅವೆಲ್ಲ ಚಿಕ್ಕ ಮಕ್ಕಳಿಗೆ ಹಾಕ್ಸ್ತೀವಿ. ಹೌದು. ಅದೇ ತರ ವ್ಯಾಕ್ಸಿನ್ ಅಂತೇಳಿ ಬಹಳ ಜನರ ತಲೆಯಲ್ಲಿ ಇದೆ ಇದು, ಇಲ್ಲ ಇಲ್ಲ ಲೈಫ್ ಸರ್, ಲಾಂಗ್ ಇಲ್ಲ. ಇರುತ್ತಲ್ಲ ಅಂತ. ಅದಕ್ಕೆ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್, ಯಾಕಂದ್ರೆ ನಾನು ಕೆಲವೊಂದು ಸೋಷಿಯಲ್ ಮೀಡಿಯಾ ಅಲ್ಲಿ ಇಲ್ಲಿ ನೋಡಿದ್ದು ನೆನಪಿತ್ತು. ಅದಕ್ಕೆ ತಮ್ಮ ಗಮನಕ್ಕೆ ತಂದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಎಲ್ಲರಿಗೂ ಗೊತ್ತಾಗತ್ತಲ್ಲ. ಅಲ್ಲ, ಖಂಡಿತ. ಈಗ ನೋಡಿ ಸರ್, ವ್ಯಾಕ್ಸಿನು ನಮ್ಗೆ ಕಾಯಿಲೆಯ ಸಂಪೂರ್ಣವಾದ ಮಾಹಿತಿ ಅರ್ಥ ಆದಾಗ ಒಳ್ಳೆ ವ್ಯಾಕ್ಸಿನ್ ಅನ್ನ ತಯಾರಿ ಮಾಡಬಹುದು. ಆದ್ರೆ ಈಗ ಕಾಲಘಟ್ಟದಲ್ಲಿ, ಇವಾಗಿರ್ತಕ್ಕಂಥ ಸಮಯದಲ್ಲಿ ನಮಗ್ ಬಂದಿರೋ ವ್ಯಾಕ್ಸಿನು ಖಂಡಿತವಾಗ್ಲೂ ಕಾಂಪ್ಲಿಕೇಶನ್ ನ ಪ್ರಿವೆಂಟ್ ಮಾಡುತ್ತೆ ಅಂತ ಪ್ರೂವ್ ಆಗಿದೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರ್ತಕ್ಕಂಥ ಸಾಕಷ್ಟು ಮಾಹಿತಿಗಳು ಏನಂತಂದ್ರೆ ವ್ಯಾಕ್ಸಿನ್ ತಗೊಂಡ್ಮೇಲೆ ಇನ್ಫೆಕ್ಷನ್ ಆಗಲ್ಲ ಅಂತಕ್ಕಂಥದ್ದು, ಅದೆಲ್ಲ ಏನಿಲ್ಲ. ಇನ್ಫೆಕ್ಷನ್ ಆಗುವಂತ ಸಾಧ್ಯತೆ ಇರುತ್ತೆ. ನೀವೇನು ನಾನು 3 ವಿಚಾರ ಹೇಳಿದೆ, ಮಾಸ್ಕು, ಸೋಷಿಯಲ್ ಡಿಸ್ಟೆನ್ಸಿಂಗು ಮತ್ತೆ ಹೈಜೀನು, ಅದನ್ನ ಮಾಡ್ಕೊಳ್ಳೇಬೇಕು. ಬಟ್ ವ್ಯಾಕ್ಸಿನ್ ತಗೊಳ್ಳೋದ್ರಿಂದ ಡೆಫಿನೆಟ್ಲಿ ಕಾಂಪ್ಲಿಕೇಶನ್, ಓಕೆ, ಅಥವಾ ಸಾವು ಒಂದು ಮಟ್ಟಕ್ಕೆ ನಾವು ತಡೆಗಟ್ಟಬಹುದು. ವ್ಯಾಕ್ಸಿನ್ ತಗೊಂಡ ಮಾತ್ರಕ್ಕೆ ಯಾವುದೇ ತರ ನಿರ್ಲಕ್ಷ್ಯ ಸಲ್ಲದು. ಬಟ್ ವ್ಯಾಕ್ಸಿನ್ ಇಂದ ನಮ್ಮ ದೇಶದಲ್ಲಿ ಬಂದಿರತಕ್ಕಂಥ ವ್ಯಾಕ್ಸಿನ್ ಇಂದ ಆ ತರ ಏನು ಮೇಜರ್ ಸೈಡ್ ಎಫೆಕ್ಟ್ಸ್ ಅಂತ ಆಗಿಲ್ಲ, ಹೆದರ್ಕೋಬೇಡಿ. ಆಯಾ ವ್ಯಕ್ತಿಗತವಾಗಿ ಕೆಲವೊಂದು ಬದಲಾವಣೆಗಳು ನೋಡಿದ್ರು ಅದಕ್ಕೆ ಬೇರೆ ಕಾರಣಗಳಿದೆ. ಅದರ ದಯವಿಟ್ಟು ವ್ಯಾಕ್ಸಿನ್ ತಗೊಳ್ಳಿ. ಕೆಲವು ಕಾನ್ಸ್ಪಿರೆನ್ಸಿ ಥಿಯರಿಗಳು ಬರ್ತವೆ ಇಂಥ ಟೈಮಲ್ಲಿ. ಆದಷ್ಟು ನೀವು ನಿಮ್ಮ ಸ್ವತಃ ಆರೈಕೆಯನ್ನ ಹೇಗೆ ಮಾಡ್ಕೋಬೇಕು ಅನ್ನೋದು ನೋಡಿ. ಸರ್ ನಮಸ್ತೆ ಸರ್, ರವೀಶ್ ಸರ್ ನಮಸ್ಕಾರ. ನಾನು ಮೈಸೂರಿಂದ ಮಾತಾಡ್ತಿರೋದು. ಹಾ ಹಾ ಹಾ, ಹೇಳಿ. ಸರ್, ನಮ್ಮ ಮದರ್ಗೆ ಒಂದು ಡೋಸ್ ಅನ್ನ ಕೊಡ್ಸಿದೀವಿ. ಈಗ 7ನೇ ತಾರೀಕಿಗೆ 2ನೇ ಡೋಸ್ ಕೊಡಿಸ್ಬೇಕು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಏನಾದ್ರು ಬಂದ್ಬಿಡುತ್ತೆ ಅಂತ ಭಯ ಇದೆ. ಅದಕ್ಕೋಸ್ಕರ ಏನ್ ಮಾಡೋದು ಅಂತ 7ನೇ ತಾರೀಕು ಕೊಡಿಸ್ಬೇಕು. ಕೆಲವರು ಹೇಳ್ತಾರೆ ಬೇಡ, ಈ ಸಂದರ್ಭದಲ್ಲಿ 1 ತಿಂಗಳು ಹೋಗ್ಲಿ ಬಿಡಿ, ಇಂಜೆಕ್ಷನ್ ಕೊಡ್ಸಕ್ ಹೋಗಿ ಮತ್ತೆ ಕೋವಿಡ್ ಅನ್ನ ಅಟ್ಯಾಕ್ ಮಾಡಿಸ್ಕೋತೀರಾ ಅಂತ ಹೇಳಿದ್ರೆ ಅದಕ್ಕೆ. ಇಲ್ಲ ಸರ್, ನೋಡಿ, ಒಳ್ಳೆ ಮಾಸ್ಕ್ ಅನ್ನ N95 ಮಾಸ್ಕ್ ಅಂತ ಹಾಕೊಳ್ಳಿ. ಓಕೆ, ಅಲ್ಲಿ ಕ್ರೌಡೆಡ್ ಆಗಿ ಇರಬೇಡಿ. ಓಕೆ, ಆದಷ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ. ಮೂರನೇದು ಸ್ಯಾನಿಟೈಸರ್ನ ಜೊತೆಯಲ್ಲಿ ತಗೊಂಡೋಗಿರಿ. ಯಾಕಂದ್ರೆ ಯಾವುದೇ ಒಂದು ಇದು ಈಗ ಗ್ಲೌಸ್ ಹಾಕೊಂಡ್ರು ಇನ್ನೂ ಒಳ್ಳೇದೆ. ಅವಾಗ ನೀವು ಮುಖ ಅಥವಾ ಇದನ್ನ ಮುಟ್ಕೊಳ್ಳೋದಿಲ್ಲ, ಆಯ್ತಲ್ಲ. ಆದ್ರೆ ಮೊದಲನೇ ಡೋಸ್ ಕೊಟ್ಮೇಲೆ, ಇವಾಗ ಏನೋ 6 ವೀಕ್ಸ್ ಅಲ್ಲಿ ಕೊಡಿಸ್ಬಿಡಿ ಅಂತ ಹೇಳ್ತಾರೆ. ಓಕೆ, ದಯವಿಟ್ಟು ಅದು ಕೊಡಿಸಿ. ತುಂಬಾ ದಿನ ಡಿಲೇ ಮಾಡಕ್ ಹೋಗ್ಬೇಡಿ. ನಿಮಗೆ ನಿಮ್ಮ ಮೊಬೈಲ್ಗೆ ಆ ಮೆಸೇಜ್ ಬರುತ್ತೆ ಯಾವಾಗ ಮತ್ತೆ ನೀವು ವ್ಯಾಕ್ಸಿನ್ ತಗೊಳ್ಬೇಕು ಅಂತ. ಅವಾಗ ದಯವಿಟ್ಟು ಹೋಗಿ ತಗೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ. ಒಂದೇ ಒಂದು ಡೋಸ್ ಅಲ್ಲಿ ನಿಮ್ಗೆ ಪರಿಪೂರ್ಣವಾದ ಪ್ರತಿರೋಧಕ ಶಕ್ತಿ ಬಿಲ್ಡಪ್ ಆಗಿರಲ್ಲ. ಸರ್, ಇನ್ನೊಂದು ಅದೇ ತರ ಈಗ ನಾವು ಮನೇಲಿ ಸುರಕ್ಷಿತವಾಗಿ ನೀವು ಹೇಳಿದ್ರ ಎಲ್ಲಾನು ಅನುಸರಿಸ್ತಾ ಇದೀವಿ. ಬಟ್ ಈ ಮಾಧ್ಯಮಗಳ ಕೆಲವೊಮ್ಮೆ ನೋಡಿದಾಗ ಎಲ್ಲ ಒಂಥರ ಭಯ ಆಗ್ಬಿಡುತ್ತೆ, ಮತ್ತೆ ನಮ್ಗೆ ಏನಾದ್ರು ಬಂದ್ಬಿಡುತ್ತಾ ಹೀಗೆ ಅಂತ. ಮತ್ತೆ ನಾವು ಸೆಲ್ಫ್ ಕಾನ್ಫಿಡೆಂಟ್ ಡೆವಲಪ್ ಮಾಡ್ಕೋಬೇಕಾಗ್ತದಲ್ಲ ಸರ್? ನೋಡಿ, ಮಾಧ್ಯಮದನ್ನ ದಯವಿಟ್ಟು ನೀವು ಪೂರ್ತಿ ನಿಲ್ಸಿ ನೋಡೋದು. ಅದರಲ್ಲೂ ಕನ್ನಡ ಮಾಧ್ಯಮವನ್ನ ದಯವಿಟ್ಟು ನೋಡ್ಬೇಡಿ, ಅರ್ಥ ಆಯ್ತಾ? ಎರಡನೇದು, ವಿಶ್ವ ಆರೋಗ್ಯ ಸಂಸ್ಥೆದು ಇಂಟರ್ನೆಟ್ ಸೈಟ್ ಇದೆ, ಅಲ್ಲಿ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ, ಆಯ್ತಾ? ಅದು ಇಲ್ಲ ಅಂತಂದ್ರೆ ನಮ್ಮ ದೇಶದಲ್ಲಿ ICMRದು ಇಂಟರ್ನೆಟ್ ಇದೆ. ಮತ್ತೆ ಈ ಸೋಷಿಯಲ್ ಮೀಡಿಯಾಲಿ ಸುಮ್ಮನೆ ಹೆಲ್ಪ್ ಲೈನ್ ಇದೆ, ಅವ್ರದ್ದಿದೆ, ಇವ್ರದ್ದಿದೆ. ನೋಡಿ, ಜವಾಬ್ದಾರಿಯುತವಾದ ಸೈಟ್ ಇಂದ ಆಥರೈಸ್ಡ್ ಅಂಡ್ ರೆಸ್ಪಾನ್ಸಿಬಲ್ ಸೋರ್ಸ್ ಇಂದ ಮಾತ್ರ ನೀವು ಇನ್ಫಾರ್ಮೇಶನ್ ತಗೊಳ್ಳಿ. ಯಾರ್ಯಾರೋ ಹೇಳೋದಕ್ಕೆ ನಂಬೇಡಿ.
ನೋಡಿ, ನಾನೊಬ್ಬ ಮನೋವೈದ್ಯ, ನನಗೆ ಸಂಪೂರ್ಣವಾಗಿ ಕೋವಿಡ್ನ ಅರಿವಿಲ್ಲ. ನನ್ನ ವಿಭಾಗ ಯೆಲ್ಲೋ ಝೋನಲ್ಲಿ ಬರುತ್ತೆ, ಸಾರಿ ಆರೆಂಜ್ ಝೋನಲ್ಲಿ ಬರುತ್ತೆ. ಓಕೆ, ಸೊ ಒಂದೊಂದು ಝೋನ್ ಅಂತ ನಾವು ಮಾಡ್ಕೊಂಡಿದೀವಿ. ಬಟ್ ನಿಮ್ಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಾನು ಹೇಳಿದ್ನಲ್ಲ, ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ನೀವು ಹೊಡೆದ್ರೆ ಖಂಡಿತ ಅದರಲ್ಲಿ ಸಾಕಷ್ಟು ಮಿತ್ಸ್ ಅಬೌಟ್ COVID-19 ಅಂತ ಸ್ಲೈಡ್ಗಳ ಮುಖಾಂತರ ಸಿಂಪಲ್ ಇಂಗ್ಲಿಷ್ ಅಲ್ಲೇ ಕೊಟ್ಟಿದೆ. ಥ್ಯಾಂಕ್ ಯು ರವೀಶ್, ತುಂಬಾ ಚೆನ್ನಾಗಿ ಸ್ವಂತ ಅನುಭವವನ್ನು ಕೂಡ ಹೇಳಿದ್ರೆ. ನಮ್ಗೆ ಶಶಿಶೇಖರ್ ರೆಡ್ಡಿ ಅವರಿಗೆ ಧನ್ಯವಾದಗಳು ಅರ್ಪಿಸ್ತೀನಿ. ನಮ್ಗೆ ಸರ್ ನಮಸ್ತೆ. ನಮಸ್ಕಾರ ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಮಾತಾಡ್ರಿ. ನಾಗಭೂಷಣ್ ಅಂತ ಹೇಳಿ ಸರ್. ನಾನು ಲಾಸ್ಟ್ ಮಂತ್ ಸರ್ 4ನೇ ತಾರೀಕು ಒಂದು ಡೋಸ್ ತಗೊಂಡಿದ್ದೀನಿ ಸರ್, ಕೋವ್ಯಾಕ್ಸಿನ್. ಏನ್ ಸರ್ ಈ ತಿಂಗಳ 5ನೇ ತಾರೀಕು ಕೊಟ್ಟಿದ್ರು ಸರ್. ಅದು ಕೋವ್ಯಾಕ್ಸಿನ್ ಸಿಗ್ತಾ ಇಲ್ಲ ನನಗೆ, ಇನ್ನ ಒಂದು ಲಭ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ನಾನು ಇನ್ನು ಎಷ್ಟು ದಿನ ವೇಟ್ ಮಾಡ್ತೀನಿ ಸರ್? ನಾನು ಇಲ್ಲ ಸರ್, ಇದು ಲಭ್ಯ ಇದೆ. ಕೋವ್ಯಾಕ್ಸಿನ್ ಇಲ್ಲಿ ನಮ್ಮ ರಾಯಚೂರಿಂದ ಮಾತಾಡ್ತಾ ಇದ್ದೀನಿ ಸರ್. ರಾಯಚೂರಲ್ಲಿ ಎಲ್ಲಿ ಇಲ್ಲ ಸರ್. ಯಾವ ಓಕೆ, ನಿಮ್ಮಲ್ಲಿ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ದು ಕಾಂಟ್ಯಾಕ್ಟ್ ಲೈನ್ ಇರುತ್ತೆ, ನೀವಲ್ಲಿ ಫೋನ್ ಮಾಡಿ ತಿಳ್ಕೊಳ್ಬಹುದು ಸರ್. ಹೌದಾ ಸರ್? ಯಾವ ಆಸ್ಪತ್ರೆಯಲ್ಲಿ ಲಭ್ಯ ಇಲ್ಲ ಸರ್ ರಾಯಚೂರಲ್ಲಿ? ಅಲ್ಲ, ಅದೇನೆ ನಿಮ್ಮ ಆರೋಗ್ಯ ಇಲಾಖೆಯಲ್ಲಿ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ. ಖಂಡಿತವಾಗ್ಲೂ ನನ್ನಲ್ಲಿ ಈ ಬಗ್ಗೆ ಏನು ಇನ್ಫಾರ್ಮೇಶನ್ ಇಲ್ಲ. ಯಾಕಂದ್ರೆ ನಾನು ನಿಮ್ಗೆ ತಪ್ಪು ಮಾಹಿತಿಯನ್ನ ನೀಡಬಾರ್ದು. ಎಷ್ಟು ದಿನ ಗ್ಯಾಪ್ ಮಾಡಬಹುದು ಸರ್? ಗ್ಯಾಪ್ ಆದ್ರೆ ಅಲ್ಲ, ಯು ಕ್ಯಾನ್ ಟೇಕ್ 6 weeks, ನಥಿಂಗ್ ಟು ವರಿ. ಈಗ 3 ವಾರ ಆಯ್ತು ಸರ್. ಈಗ ಅದೇ ಕಾಯ್ಬೋದು. ಇನ್ನ ಒಂದ್ 2 ವಾರ ಕಾದ್ರೂ ತಪ್ಪೇನಿಲ್ಲ. ಥ್ಯಾಂಕ್ ಯು ಸರ್. ನಮಸ್ತೆ, ನಾನು ಸುಭಾಷ್ ಪಾಟೀಲ್ ಸರ್, ರಾಯಚೂರು. ಹೇಳಿ ಸರ್. ಸರ್, ಒಂದು ಈಗಾಗಲೇ ಕೊರೋನಾ ಪೀಡಿತರಾಗಿರುವವರಿಗೆ ಮಾನಸಿಕ ಸ್ಥೈರ್ಯನೇ ಕುಸಿದು ಹೋಗ್ಬಿಟ್ಟಿರ್ತದೆ. ಹೌದು. ಅದು ಪರಿಣಾಮ ಕೊರೋನಾಕ್ಕಿಂತಲೂ ಅದ್ರ ಭಯದಿಂದಲೇ ಸಾವನ್ನಪ್ಪುವಂತ ಸಂಖ್ಯೆ ಸಹ ಹೆಚ್ಚಾಗ್ತಾ ಇದೆ. ಮತ್ತು ಮನೆಯಲ್ಲಿ ಕೊರೋನಾ ಬಂದಿದ ತಕ್ಷಣನೇ ಅವರನ್ನ ಒಂದು ರೂಮ್ ನಲ್ಲಿ ಕೂಡಿ ಇಡುವಂಥದ್ದು, ಮತ್ತೆ ಇಡೀ ಕಾಲೋನಿಯಲ್ಲಿ ಅವರನ್ನ ನೋಡುವಂತ ದೃಷ್ಟಿಕೋನ ಸಹ ಬೇರೆ ಆಗ್ತಿದೆ. ಇದರಿಂದ ನಾವು ಜವಾಬ್ದಾರಿಯುತವಾದಂತ ನಾಗರಿಕರು ನಾವು ಅವ್ರಿಗೆ ಯಾವ ರೀತಿಯಾದಂತ ಮನೋಸ್ಥೈರ್ಯವನ್ನ ತುಂಬಬೇಕು, ಯಾವ ರೀತಿಯಾದಂತ ಅವರಿಗೆ ಧೈರ್ಯವನ್ನ ಕೊಡ್ಬೇಕು ಅನ್ನುವಂಥದ್ದು ನನ್ನ ಪ್ರಶ್ನೆ ಸರ್. ಯಾಕಂದ್ರೆ ನಿನ್ನೆ ಒಂದು ನಮ್ಮ ದೇವದುರ್ಗದಲ್ಲಿ, ರಾಯಚೂರು ಡಿಸ್ಟ್ರಿಕ್ಟ್ ದೇವದುರ್ಗದಲ್ಲಿ 8 ದಿನದಿಂದ ಅವನು ಕೊರೋನಾನೇ ಇಲ್ಲ, ಆದ್ರೆ ಕೊರೋನಾ ಬಂದಿದೆ ಅಂತ ಅನ್ಕೊಂಡು ನನಗೆ ಫೋನ್ ಮಾಡಿ, ಸರ್ ನಾನು ಸತ್ತು ಹೋಗ್ತೀನಿ, ದಯವಿಟ್ಟು ಬನ್ನಿ ಅಂತ ಹೇಳಿದ. ತಕ್ಷಣ ರ್ಯಾಪಿಡ್ ಟೆಸ್ಟ್ ಮಾಡಿ ನೋಡಿದಾಗ ಅದು ನೆಗೆಟಿವ್ ಅಂತ ಬಂತು. ಆ ನಂತರ ನಾವು ಸಿಟಿ ಸ್ಕ್ಯಾನ್ ಮಾಡಿದಾಗ ನೆಗೆಟಿವ್ ಅಂತ ಬಂತು. ಒಂದೇ ದಿನದಲ್ಲಿ ಅವ್ನು ಕ್ಯೂರ್ ಆಗಿ ಮನೆಯಲ್ಲಿದ್ದಾನೆ. ಈಗ ಈ ಪ್ಯಾನಿಕ್ ಇಂದ ಪರಿಹಾರ ಏನು? ಖಂಡಿತ ಸರ್, ರೋಗಕ್ಕಿಂತ ರೋಗದ ಭಯನೇ ಬಹಳ ಪ್ರಮಾದಕಾರಿಯಾದದ್ದು. ಓಕೆ, ಈಗ ಈ RAT, ರ್ಯಾಪಿಡ್ ಆಂಟಿಜೆನ್ ಟೆಸ್ಟು ಅಥವಾ RT-PCR, ಓಕೆ, ಇದರೆಲ್ಲ ಕಾಂಪ್ಲಿಕೇಶನ್ನ ನೀವು ಜಾಸ್ತಿ ತಲೆಗೆ ಹಾಕೋಬೇಡಿ. ಮೇಯ್ನ್ ಆಗಿ ಏನಂತಂದ್ರೆ ಸಿಂಪ್ಟಮ್ ಬಗ್ಗೆ ನೀವು ಗಮನ ಇಟ್ಕೊಳ್ಳಿ. ಓಕೆ, ಉಸಿರಾಟದ ತೊಂದರೆ, ಗಂಟಲು ನೋವು, ಜ್ವರ, ಬೇದಿ, ಮೈಕೈ ನೋವು, ಸುಸ್ತು, ಅಂದ್ರೆ ಒಂದು ವೈರಲ್ ಇನ್ಫೆಕ್ಷನ್ ಏನಾಗತ್ತೆ ಆ ಲಕ್ಷಣಗಳು ನೋಡಿ. ಇದು ಒಂದು ಸಾಂಕ್ರಾಮಿಕ ರೋಗ, ಅಂದ್ರೆ ಇಟ್ಸ್ ಎನ್ ಇನ್ಫೆಕ್ಷಿಯಸ್ ಡಿಸೀಸ್. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡುವಂಥದ್ದು. ಹಾಗಾಗಿ ಯಾವಾಗ ಇನ್ಫೆಕ್ಷನ್ ಇದೆ ಅಂತ ಖಾತ್ರಿ ಆದ್ರೆ ಅವ್ರನ್ನ ನಾವು ಒಂದ್ ಕಡೆ ಇಡ್ಲೇಬೇಕಾಗ್ತದೆ. ಯಾಕಂದ್ರೆ ಬೇರೆಯವರ ಆರೋಗ್ಯದ ದೃಷ್ಟಿಯಿಂದ. ಮತ್ತೆ ಗಾಬರಿ ಆದಾಗ, ನಾನು ಆಗ್ಲಿಂದ ನಿಮ್ಗೆ ಹೇಳ್ತಾ ಇದ್ದೆ, ಮನಸ್ಸು, ನರಮಂಡಲ ಮತ್ತು ಪ್ರತಿರೋಧಕ ಶಕ್ತಿಗೆ ಒಂದು ಲಿಂಕ್ ಇದೆ. ಯಾರಲ್ಲಿ ಗಾಬರಿ ಜಾಸ್ತಿ ಆಗ್ತದೆ, ಮನಸ್ಸಿನಲ್ಲಿ ಖಿನ್ನತೆ ಜಾಸ್ತಿ ಸಮಯದಿಂದ ಇದೆ, ಅವರಲ್ಲಿ ಪ್ರತಿರೋಧಕ ಶಕ್ತಿ ಕುಂದತ್ತೆ, ಕಡಿಮೆ ಆಗತ್ತೆ. ಹಾಗಾಗಿ ನಾನು ಆಗ್ಲಿಂದ ಹೇಳ್ತಾ ಇದ್ದಿದ್ದೇನೆಂದ್ರೆ ಭರವಸೆಯನ್ನು ಇಡಬೇಕು. ಓಕೆ, ಏನ್ ಭರವಸೆ?
ಚೆನ್ನಾಗಿ ದೈಹಿಕ ಶಕ್ತಿ ಅಂದ್ರೆ ನೀರು ಒಂದು 6 ರಿಂದ 7 ಲೀಟರ್ ನೀರು ಕುಡೀರಿ ಅಂತ ಹೇಳ್ತಾರೆ, ಡಿಹೈಡ್ರೇಟ್ ಆಗ್ತಾರೆ ಅಂತ. ಓಕೆ, ನೀರು ಚೆನ್ನಾಗಿ ಕುಡಿದು ಫ್ರೆಶ್ ಪ್ರಿಪೇರ್ಡ್ ಫುಡ್, ಬಿಸಿ ಬಿಸಿಯಾದ ಊಟವನ್ನ ಸಮಯಕ್ಕೆ ಸರಿಯಾಗಿ ತಗೊಂಡ್ರೆ, ಓಕೆ, ಮತ್ತೆ ಧೈರ್ಯವನ್ನ ಇಟ್ಕೊಂಡಾಗ, ಗಾಬರಿಯನ್ನ ಕಡಿಮೆ ಮಾಡಿಕೊಂಡಾಗ, ಇದರಿಂದ ಸ್ವಲ್ಪ ದಿನಗಳ ನಂತರ ನೀನು ಹೊರಗೆ ಬರ್ತೀಯ ಅಂತಕ್ಕಂಥ ಭಾವನೆಯನ್ನ ಮೂಡಿಸ್ಬೇಕು. ಇದೇನೋ ಕೋವಿಡ್ ಅಂದ ತಕ್ಷಣ ಇದು HIV ತರ ಕಾಯಿಲೆ ಅಲ್ಲ, ಟೋಟಲಿ ಇಮ್ಯುನಿಟಿಯನ್ನ ತೆಗೆದುಬಿಡುವಂತ ಕಾಯಿಲೆ ಅಲ್ಲ. ಇದು ಎಲ್ಲಾ ರೀತಿಯಾದ ಒಂದು ಇನ್ಫೆಕ್ಷನ್ ಕಾಯಿಲೆ. ಇದು ಏನಂತಂದ್ರೆ ಇತ್ತೀಚೆಗೆ ಬಂದಿರೋದ್ರಿಂದ ಹೆಚ್ಚು ಈ ಕಾಯಿಲೆಯ ಗುಣಲಕ್ಷಣಗಳು ತಿಳ್ಕೊಂಡಿಲ್ಲ ಅಷ್ಟೇ. ಮಾಧ್ಯಮಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಕ್ಕಂಥದ್ದು, ಓಕೆ, ತುಂಬಾ ಸಾವುಗಳು, ಇದನ್ನ ಶವ ಸಂಸ್ಕಾರಗಳನ್ನ ಚಿತ್ರಣಗಳನ್ನ ನೋಡಿ ಗಾಬರಿ ಪಡ್ಕೊಳ್ಳೋದು, ನನಗೆ ಆ ಥರ ಆಗ್ಬಿಡುತ್ತೇನೋ, ಇದೆಲ್ಲ ಮನುಷ್ಯನ ಸಹಜ ಗುಣಗಳು. ಆದ್ರೆ ಅವ್ರನ್ನ ಐಸೋಲೇಟ್ ಮಾಡಿದಾಗ, ಕ್ವಾರಂಟೈನ್ ಮಾಡಿದಾಗ ಒಂಟಿತನ ಬರೋ ಥರ ಮನಸ್ಸಿಗೆ ಮಾಡಬೇಡಿ, ಏಕಾಂತ ಅಂತ ಭಾವನೆ ಕೊಡಿ. ಈಗ ನಿಮ್ಗೆ ತುಂಬಾ ಈ ಕೆಲಸಗಳ ಒತ್ತಡ ಆದ್ಮೇಲೆ ಒಂದ್ ಸ್ವಲ್ಪ ಏಕಾಂತ ಬೇಕಪ್ಪ, ಮನಸ್ಸು ನೆಮ್ಮದಿ ಆಗಕ್ಕೆ ಅಂತೀರಲ್ಲ, ಆ ಥರನೇ ಇದೊಂದು ಬ್ರೇಕ್. ಇಟ್ಸ್ ಎ ಬ್ರೇಕ್. ನಾವೆಲ್ಲ ಓಡ್ತಾ ಇದ್ದಿದ್ದ ವೇಗಕ್ಕೆ ಇದು ಒಂದು ತಾಡಿ. ನಾವು ಒಂದ್ ಸ್ವಲ್ಪ ಇಂಟ್ರೋಸ್ಪೆಕ್ಟ್ ಅಂದ್ರೆ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಆತ್ಮಾವಲೋಕನಗಳನ್ನ ಮಾಡಿಕೊಂಡು ಮುಂದಿನ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು ಅಂತಕ್ಕಂಥದ್ದನ್ನ ಯೋಚನೆ ಮಾಡೋದಕ್ಕೆ ಸಹಾಯ ಮಾಡಿ. ಗುರುಮ್ಮ ಸಿದ್ದಾರೆಡ್ಡಿ ಅವರು ಏನೋ ಮಾತಾಡ್ಬೇಕಂದಿದ್ದಾರೆ, ಮಾತಾಡ್ಬೋದು. ನೋಡಿ, ಅಕ್ಕಪಕ್ಕದವರು ಏನ್ ತಪ್ಪು ತಿಳ್ಕೊತಾರೆ ಅನ್ನೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ನೀವ್ ಯಾವಾಗ್ಲೂ ಯಾರ್ದೋ ಪುಸ್ತಕದಲ್ಲಿ ವಿಲನ್ನೇ, ಅರ್ಥ ಮಾಡ್ಕೊಳ್ಳಿ. ಎಲ್ಲರ ಪುಸ್ತಕದಲ್ಲೂ ನೀವು ಹೀರೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ ಪುಸ್ತಕದಲ್ಲಿ ನೀವ್ ಹೇಗೆ ಚೆನ್ನಾಗಿದ್ದೀರಾ ಅನ್ನೋದನ್ನ ಖಾತ್ರಿ ಮಾಡ್ಕೊಳ್ಳಿ ಅಷ್ಟೇ. ಹಾ, ಗುರಮ್ಮ ಸಿದ್ದಾರೆಡ್ಡಿ ಅಮ್ಮವರು ಮಾತಾಡ್ಬೇಕಂತ ಮೈಕ್ ಆನ್ ಮಾಡಿದ್ದಾರೆ, ಮಾತಾಡ್ಬೋದು. ಭಯದಿಂದನೇ ಜಾಸ್ತಿ ಜನ ಸಾಯ್ತಾ ಇದಾರೆ ಅಂತ ಅನಿಸ್ತದೆ ಸರ್. ಅದಕ್ಕೋಸ್ಕರನೇ ಈಗ ಇವರು ನಿಮ್ಮ ಆರೈಕೆ ನಿಮ್ಮ ಕೈಯಲ್ಲಿ ಅಂತ ಮಾಡಿದಾರಲ್ಲ, ಇವರೆಲ್ಲ ಇದಾರೆ. ತುಂಬಾ ಚೆನ್ನಾಗಿತ್ತು ಸರ್ ತಮ್ದು, ನಾವೆಲ್ಲ ಇದೀವಿ. ತುಂಬಾ ಚೆನ್ನಾಗಿತ್ತು ಸ್ಪೀಚ್. ಥ್ಯಾಂಕ್ ಯು ಮೇಡಮ್. ನಾನು ಹೇಳಿದ್ದು, ಆಮೇಲೆ ಮಾನಸಿಕ ಆರೋಗ್ಯದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಮತ್ತೆ ನಾವು ನಮ್ಮ ಆತ್ಮಾವಲೋಕನ ಮಾಡೋ ಹಾಗೆ ಮಾಡ್ಬೇಕು ಅಂತ ಅನಿಸ್ತದೆ. ತುಂಬಾ ತುಂಬಾ ಒಳ್ಳೇದು ಮೇಡಮ್. ನಮ್ಮೆಲ್ಲರ ಉದ್ದೇಶನೂ ಅದೇ ಆಗಿತ್ತು. ರೆಡ್ಡಿ ಸರ್, ನಾನು ಬರೀ ಬೇಸಿಕ್ಸ್ ಹೇಳ್ಕೊಟ್ಟಿದ್ದಷ್ಟೇ. ಸೊ ಆಗ್ಲಿ ಸರ್, ಕೇಳ್ರಿ ಯಾರು ನಮ್ಮ ಇವತ್ತಿನ ಒಂದು ಉಪನ್ಯಾಸ ಬಹಳ ತುಂಬಾ ಚೆನ್ನಾಗಿತ್ತು ಸರ್. ಯಾಕೆಂದ್ರೆ ಇವತ್ತು ಸಾಮಾನ್ಯವಾಗಿ ಎಲ್ಲಾ ಜನರು ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದು ನಮಗೆ ಕಂಡು ಬರ್ತಿದೆ ಸರ್. ಯಾಕೆಂದ್ರೆ ಎಲ್ರೂ ಮನೆಯಲ್ಲಿ ಹೇಗೆ ಕೂರೋದು ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಮನೆಯಲ್ಲಿ ಕೂತ್ಕೊಂಡು ನಾವು ಏನ್ ಮಾಡಬಹುದು ಅನ್ನುವಂಥದ್ದನ್ನ ನಾವು ತಿಳಿಸ್ಕೊಟ್ರಿ. ಬಹಳ ವಿವರವಾಗಿ ಚಿಕ್ಕ ಮಕ್ಕಳಿಗೆ ಪಾಠ ಹೇಳಿದಾಗೆ ಎಲ್ಲರಿಗೂ ತಿಳಿಯುವ ಹಾಗೆ ಮಾಡಿದ್ರಿ. ನಮಗೆ ತುಂಬಾ ಧನ್ಯವಾದಗಳು ಸರ್. ಪ್ರಶ್ನೆ ಏನಾರಿದ್ರೆ ಹೇಳಿ ಸರ್, ಪ್ರಶ್ನೆ ಕೇಳಿ. ಅಲ್ಲ, ನಾವು ಒಳ್ಳೆಯ ಒಂದು ಮಾಹಿತಿ ಕೊಟ್ಟಿರಲ್ಲ, ಅದಕ್ಕಾಗಿ ನಮಗೆ ಧನ್ಯವಾದ ಹೇಳಲಿಕ್ಕೆ. ಥ್ಯಾಂಕ್ ಯು ಸರ್. ಹಲೋ, ಸರ್ ನನಗೆ ಹಲೋ ಸರ್, ನಾನು ಕೋವಿಶೀಲ್ಡ್ ತಗೊಂಡಿದ್ದೇನೆ. ಈಗ ಕೋವಿಶೀಲ್ಡ್ ಸ್ಟಾಕ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಹಲೋ, 2ನೇ ಡೋಸ್ಗೆ ಸರ್ ಕೋವಿಶೀಲ್ಡ್. ರವೀಶ್ ಸರ್. ಎಸ್ ಸರ್, ಕೋವಿಶೀಲ್ಡ್ ಇವಾಗ ಸರ್ ನಮಸ್ಕಾರ ಸರ್. ನಮಸ್ಕಾರ. ರಾಘವೇಂದ್ರ ಆಮೇಲೆ ಮಾತಾಡ್ರಿ ರಾಘವೇಂದ್ರ ಸರ್. ಹಲೋ, ಉತ್ತರ ಹೇಳ್ತಿದ್ದಾರೆ, ಮಾತಾಡಿ.
ಸರ್ ಹೇಳಿ. ಹಾ ಸರ್, ಕೋವಿಶೀಲ್ಡ್ ಆಕ್ಚುಲಿ ಬಹಳ ಕಡೆ ಸಿಗ್ತಾ ಇದೆ. ಕೋವ್ಯಾಕ್ಸಿನ್ ಕೆಲವೊಂದ್ ಕಡೆ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಕೇಳಿ ಬಂತು. ಆದ್ರೆ ಅದು ಹೆಚ್ಚು ದಿನ ಏನು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ಅಡ್ಮಿನಿಸ್ಟ್ರೇಟರ್ಸ್, ಆಡಳಿತಗಾರರು ಇಂಥ ಕ್ರಿಟಿಕಲ್ ಟೈಮಲ್ಲಿ ನಿಮ್ಮನ್ನ ಹೆಚ್ಚು ಕಾಯಿಸೋದಿಲ್ಲ. ಹಬ್ಬಬ್ಬ ಅಂದ್ರೆ ಒಂದ್ 3-4 ದಿನ ಆಚೀಚೆ ಆಗ್ಬೋದು. ಸೊ ಅದರಿಂದ ನೀವೇನು ಧೃತಿಗೆಡಬೇಡಿ. ಇಲ್ಲ, ಇದು ಟಿವಿಯಲ್ಲಿ ಅವರು ಪೂನಾವಾಲ ಹೋಗ್ಬಿಟ್ಟಿದ್ದಾರೆ ಇಂಗ್ಲೆಂಡ್ಗೆ, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಅದೆಲ್ಲ ಮಾಧ್ಯಮದಲ್ಲಿ ಅಷ್ಟೇ. ಓಕೆ, ಇವಾಗ ನಮ್ಗೆ ಏನೇನ್ ರಾ ಮೆಟೀರಿಯಲ್ ಅದೆಲ್ಲ ನಮ್ಮ ಕೇಂದ್ರ ಸರ್ಕಾರ ತರಿಸಿದೆ. ಓಕೆ, ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ನನ್ನ ಕೆಲವೊಂದು ರಿಸರ್ಚ್ ಕೊಲಾಬ್ರೇಟರ್ಸ್ ಅಂತ ನಾವೇನ್ ಹೇಳ್ತೀವಿ, ಸಂಶೋಧನೆಯ ಸಹೋದ್ಯೋಗಿಗಳು ಯುರೋಪಲ್ಲಿ ಇದ್ದಾರೆ. ನಾನು ಯುರೋಪಲ್ಲಿ ವಿದ್ಯಾಭ್ಯಾಸ ಮಾಡಿದ್ದೀನಿ. ನನಗೆ ಅಲ್ಲಿ ಟಚ್ ಇದೆ. ನಂದು 2 ರಿಸರ್ಚ್ ಪೇಪರು ಈ ಕೋವಿಡ್ ಬಗ್ಗೆನೇ ಮಾಡಿದೀವಿ. ಅಲ್ಲಿ ಇನ್ನ 60 ಮೇಲ್ಪಟ್ಟವ್ರಿಗೆನೆ ಸಂಪೂರ್ಣವಾಗಿ ವ್ಯಾಕ್ಸಿನೇಷನ್ ಕೊಟ್ಟಿಲ್ಲ. ನಾನು ಏನೋ ಅತಿಶಯೋಕ್ತಿ ಏನಾದ ವಿಚಾರವನ್ನು ಹೇಳ್ತಾ ಇಲ್ಲ. ನಮ್ಮ ದೇಶದಲ್ಲಿ 45 ವರ್ಷದವ್ರದ್ದಲ್ಲದೆ ಈಗ 18 ವರ್ಷದವ್ರ ನಂತರದವ್ರಿಗೂ ಕೊಡ್ತಾ ಇದ್ದಾರೆ. ಅಂದ್ರೆ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದ್ರೂ ಸಹ ಅದಕ್ಕೆ ತಕ್ಕಂತೆ ಗೇರಪ್ ಆಗಿದ್ದಾರೆ ಆಡಳಿತದವರು. ಓಕೆ, ನಾವು ಸುಮಾರು 17 ಕೋಟಿಯಷ್ಟು ವ್ಯಾಕ್ಸಿನೇಷನ್ ಮಾಡಿದೀವಿ. ಅದಲ್ಲದೆ ನಮ್ಮಲ್ಲಿ ಸುಮಾರು ಜನಕ್ಕೆ ಆಲ್ರೆಡಿ ಹರ್ಡ್ ಇಮ್ಯುನಿಟಿ ಅಂತಕ್ಕಂಥದ್ದು ಬಂದಿದೆ. ಓಕೆ, ಸೊ ಆದಷ್ಟು ನೀವು ಗಾಬರಿ ಆಗ್ಬೇಡಿ. ಮತ್ತೆ ಈ ವಾಟ್ಸಪ್ ಯೂನಿವರ್ಸಿಟಿ ಅಂತ ಏನ್ ಎಲ್ಲರೂ ಕರೀತಾರೆ, ಅದರಲ್ಲಿ ನೀವು PhD ಮಾಡಬೇಡಿ. ಅರ್ಥ ಆಯ್ತಾ? ಈ ಅರ್ಧಂಬರ್ಧ ತಿಳ್ಕೊಳ್ಳೋದಿದೆಯಲ್ಲ ಬಹಳ ಕಷ್ಟ. ಸೊ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ, ನೀವು ಮಾಹಿತಿ ಪಡ್ಕೋಬೇಕಾದ್ರೆ ಆ ಮಾಹಿತಿ ರೆಸ್ಪಾನ್ಸಿಬಲ್ ಅಂಡ್ ಆಥರೈಸ್ಡ್ ಇನ್ಫಾರ್ಮೇಶನ್ ಇರ್ತಕ್ಕಂಥವರಿಂದ ತಿಳ್ಕೊಳ್ಳಿ. ಅರ್ಥ ಆಯ್ತಾ? ಈಗ ಇಮೇಲ್ ಇದಾವೆ, ಮತ್ತೆ ಕೆಲವೊಂದು ನಂಬರ್ಗಳನ್ನ ಸ್ವತಃ ಸರ್ಕಾರನೇ ಕೊಟ್ಟಿದೆ. ನೀವು ಫೋನ್ ಮಾಡಿ ತಿಳ್ಕೊಳ್ಬಹುದು. ರಾಘವೇಂದ್ರ ಪ್ರಭು ಅವರು ಮಾತಾಡಿ ಈಗ. ಹಲೋ, ಹೇಳಿ ಸರ್. ಮಾತಾಡ್ರಿ ಸರ್. ನಾನು ಪ್ರಭು ಬನ್ನೂರ್. ಹೇಳಿ ರಾಘವೇಂದ್ರ. ಹೇಗಿದ್ದಾರೆ ಸರ್? ಸರ್ ಏನಿಲ್ಲ, ನನಗೆ ಈ ಕೋವಿಡ್ ಇದು ತುಂಬಾ ಭಯ ಇದಾಗ್ಬಿಟ್ಟಿದೆ. ಎಷ್ಟು ಅಂದ್ರೆ ನಾನು ಆರಾಮಾಗಿದ್ದೀನಿ, ಹೆಲ್ತಿ ಆಗಿದ್ದೀನಿ, ಬಟ್ ಮೆಂಟಲಿ ತುಂಬಾ ವೀಕ್ ಆಗ್ಬಿಟ್ಟಿದ್ದೀನಿ ಸರ್. ಇದು ಹೇಗೆ ವರ್ಕ್ ಬರೋದು ಅಂತ ಗೊತ್ತಾಗ್ತಾ ಇಲ್ಲ. ಹೇಗೆ ಅಂದ್ರೆ ಈಗ ನೋಡಿ, ನನಗೆ ಆಫೀಸ್ ರಜಾ, ನಮ್ ವೈಫಿಗೆ ಆಫೀಸ್ ಹೋಗ್ತಾಳೆ, ಒಬ್ನೇ ಮನೇಲಿರ್ತೀನಿ. ನನಗೆ ಏನೇನೋ ಯೋಚನೆಗಳು ಬರ್ತದೆ. ಆಮೇಲೆ ತುಂಬಾ ಸ್ಟ್ರೆಸ್, ಹೋಗ್ಬಿಡೋಣ ಅಂತ ಅನ್ಸ್ತಾ ಇರ್ತದೆ. ಒಬ್ನೇ ಒಂಟಿ ಇದ್ದು ಒಂಥರ ಇದಾಗ್ಬಿಟ್ಟಿದೆ ಸರ್. ಹೇಗೆ ಇದರಿಂದ ಆಚೆ ಬರೋದು ಗೊತ್ತಾಗ್ತಲ್ಲ. ಯಾವಾಗ ನೋಡೋದು ಸೋಫಾ ಕೈ ತೊಳಿತಾ ಇರ್ತೀನಿ, ವಿಪರೀತ ಕ್ಲೀನ್ ಮೈಂಟೈನ್, ಅದು ಇದು ಅನ್ಕೊಂಡು ತುಂಬಾ ಮನೆಯೆಲ್ಲ ಬೈಯೋದು, ನಮ್ಮ ವೈಫ್ ಎಲ್ಲ ಬೈಯೋದು. ಆಗ ನಾನು ತುಂಬಾ ಕ್ಲೀನ್ ಇರಕ್ ಟ್ರೈ ಮಾಡ್ತೀನಿ. ಇವ್ರು ಅಷ್ಟು ಮೆಂಟಲಿ ತಗೋಬೇಡಿ ಅಂತ ಇವ್ರು ಅಂತಾರೆ. ಸೊ ಹೆಂಗಾಗಿ ಅಂದ್ರೆ ಈಗ ಒಂಥರ ತುಂಬಾ ಒಂಥರ ಸ್ಟ್ರೆಸ್ ಇದ್ರ ತರ ಆಗ್ಬಿಟ್ಟಿದೆ ಸರ್. ಹೇಗೆ ಇದರಿಂದ ಆಚೆ ಬರೋದು ಅಂತ. ಓಕೆ, ರಾಘವೇಂದ್ರ ಪ್ರಭು ಅವರೇ, ನಿಮ್ಮ ಫೋಟೋ ಹಾಕದೇ ಇರೋದು ಒಳ್ಳೇದಾಯ್ತು. ಯಾಕಂತಂದ್ರೆ ಗೌಪ್ಯತೆಯನ್ನ ಕಾಪಾಡ್ಕೋಬೇಕು. ಅದರಿಂದ ನಿಮ್ಗೆ ಆಲ್ರೆಡಿ ಮಾನಸಿಕ ಕಾಯಿಲೆ ಇರೋದ್ರಿಂದ ದಯವಿಟ್ಟು ನೀವು ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ಉತ್ತಮ. ನಮ್ಮ KR ಹಾಸ್ಪಿಟ್ಲಲ್ಲಿ ನಾವು ಮನೋವೈದ್ಯರು ಅರ್ಧ ದಿನ ರೆಗ್ಯುಲರ್ ಮಾನಸಿಕ ಕಾಯಿಲೆಗಳನ್ನ ನೋಡ್ತಾ ಇದ್ದೀವಿ. ನಮ್ಮನ್ನ ಬೇರೆ ಕೋವಿಡ್ ಡ್ಯೂಟಿಗೆ ಹಾಕಿದ್ರು ಸಹ ನಮ್ಮ ಕೆಲವು ಡಾಕ್ಟರ್ಗಳು ನಾವು ಅರ್ಧ ದಿನ ನಾವು ಈ ತರ ಕೇಸ್ಗಳನ್ನ ನೋಡ್ತಾ ಇದೀವಿ. ಇಲ್ಲಿ ಮುಖ್ಯವಾಗಿ ಏನಂತಂದ್ರೆ, ಆಲ್ರೆಡಿ ಮಾನಸಿಕ ಕಾಯಿಲೆಗೆ ಒಳಪಟ್ಟು ಮಾನಸಿಕ ಕಾಯಿಲೆಯ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರೋರಿಗೆ ಇಂಥ ಸಮಯದಲ್ಲಿ ಅವರ ಕಾಯಿಲೆ, ಮೂಲ ಕಾಯಿಲೆ ಮತ್ತು ಕೋವಿಡ್ ಭಯ ಎರಡೂ ಸೇರಿದ್ರೆ ಜಾಸ್ತಿ ಆತಂಕ ಆಗತ್ತೆ.
ಸೊ ನೀವು ಬಂದು ನಿಮ್ಮ ಟ್ರೀಟ್ಮೆಂಟ್ನ ಮಾಡಿಫೈ ಮಾಡಿಸ್ಕೋಬೇಕು. ಓಕೆ ರಾಘವೇಂದ್ರ ಪ್ರಭು, ಸೊ ನೀವು ಆದಷ್ಟು ಬೇಗ ಬಂದು ಕನ್ಸಲ್ಟ್ ಮಾಡಿ. ನಿಮ್ಮ ಹಿನ್ನೆಲೆ ನನಗೆ ಗೊತ್ತಿದ್ದರಿಂದ ನಾನು ಇದನ್ನ ನಿಮಗೆ ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಬೇರೆಯವ್ರಿಗೆ ಏನಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾರಾದ್ರೂ ಆಲ್ರೆಡಿ ಮಾನಸಿಕ ರೋಗಿಗಳು ಅಂತ ಚಿಕಿತ್ಸೆಯನ್ನ ಪಡ್ಕೋತಾ ಇದ್ರೆ ದಯವಿಟ್ಟು ಅವರಲ್ಲಿ ಇವಾಗ ಮಾತ್ರೆಗಳು ಕಂಟಿನ್ಯೂ ಮಾಡ್ತಾ ಇದ್ದಾರಾ ಅಂತ ಖಾತ್ರಿ ಮಾಡ್ಕೊಳ್ಳಿ. ಎರಡನೇದು, ಅವ್ರಿಗೆ ಇನ್ನೂ ಆತಂಕ ಜಾಸ್ತಿ ಆಗಿರುತ್ತೆ. ಅದರಲ್ಲೂ ಏನಾದ್ರೂ ಅವರು ಬಹಳ ತೀವ್ರತರವಾದ ಮಾನಸಿಕ ರೋಗಿಗಳಾದ್ರೆ ಅವ್ರಿಗೆ ಈ ಪ್ರಿಕಾಷನರಿ ಮೆಷರ್ಸ್ ಗೊತ್ತಾಗಲ್ಲ, ತಿಳಿಯಕ್ ಬರೋದಿಲ್ಲ. ಹಾಗಾಗಿ ಅವ್ರಿಗೆ ಸೂಪರ್ವೈಸ್ಡ್ ಕೇರ್ ಬೇಕಾಗ್ತದೆ. ಮತ್ತೆ ಇಂಥ ರೋಗಿಗಳಿಗೆ ಆನ್ ಪ್ರಯಾರಿಟಿ ವ್ಯಾಕ್ಸಿನೇಷನ್ ಅನ್ನ ಮಾಡಿಸ್ತಾ ಇದೀವಿ. ಹಲೋ ಸರ್. ಓಕೆ, ಹೇಳಿ ಸರ್. ಮಾತಾಡ್ರಿ ಸರ್, ಯಾರು ಮಾತಾಡ್ರಿ? ವೀಕ್ಷಕರು ಯಾರು ಹೇಳ್ಕೊಂಡವರು ಮಾತಾಡಿ ದಯವಿಟ್ಟು ಪ್ಲೀಸ್. ಇಲ್ಲ ಸರ್, ಆಗ್ಲಿ. ಹಲೋ, ಮಾತಾಡ್ರಿ ಸರ್, ಮಾತಾಡ್ರಿ ಕೇಳ್ತಾ ಇದೆ, ಮಾತಾಡ್ರಿ ಪ್ಲೀಸ್. ರಾಘವೇಂದ್ರ ಪ್ರಭು ಸರ್. ನೀವು ನನಗೆ ನೇರವಾಗಿ ಫೋನ್ ಮಾಡಿ ಪ್ರಭು ಅವರೇ. ನೀವು ನನಗೆ ರಾಘವೇಂದ್ರ ಪ್ರಭು ಅವರೇ, ನೀವು ನನಗೆ ನೇರವಾಗಿ ಫೋನ್ ಮಾಡಿ. ನನಗೆ ಮೊಬೈಲ್ಗೆ ಮಾಡಿ. ನಾನು ನಿಮ್ಗೆ ಸಪರೇಟ್ ಆಗಿ ಮಾತಾಡ್ತೀನಿ. ಓಕೆ ಸರ್. ವೀಕ್ಷಕ ಬಂಧುಗಳೇ, ಈವರೆಗೆ ಸರ್ ಕೇಳಿಸ್ತಿದ್ಯಾ? ಸರ್ ಒಂದು ನಿಮಿಷ ಸರ್, ಒಂದ್ ಮಿನಿಟ್ ಮಾತಾಡ್ರಿ. ಚಂದ್ರಶೇಖರ್ ಮಾತಾಡ್ರಿ ಪ್ಲೀಸ್. ಯಾರು ಮಾತಾಡ್ರಿ? ನಮಸ್ಕಾರ ಸರ್. ಹಾ ಹೇಳಿ. ನಮ್ಮ ರಿಲೇಷನ್ಸ್ ಆಮೇಲೆ ಆತ್ಮೀಯರು ಈ ಕೋವಿಡ್ ಎಫೆಕ್ಟ್ ಆಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಸರ್. ನಮ್ಗೆ ಏನಂದ್ರೆ ಒಂದು ಗಿಲ್ಟಿ ಮಾಡ್ತೀವಿ ಅಂತಂದು ಫೀಲ್ ಆಕತ್ತಿದ್ರಿ. ಯಾಕಂದ್ರೆ ಅವ್ರನ್ನ ಹೋಗಿ ನಮ್ಗ ಮಾತಾಡ್ಸಕ ಧೈರ್ಯ ಆಗವಲ್ದು. ಅಲ್ಲಿಗೆ ಹೋದ್ರೆ ಮತ್ತೆ ಇಲ್ಲಿ ನಮ್ಗೆ ಎಫೆಕ್ಟ್ ಆಗ್ತದೆ ಅನ್ನೋಂತಂದು ಒಂದು ಭಯ ಆಗಿ ಹಾಸ್ಪಿಟ್ಲಿಗೆ ಹೋಗ್ಲಾರ್ದ ನಾವು ಅವ್ರ ಮಾತಾಡ್ಸ್ಕೊ ಹೋಗವಲ್ವಿ. ಇದರಿಂದ ನಮ್ಮ ರಿಲೇಷನ್ ಇದಾಗ್ತದ ಏನೋ, ಮತ್ತೆ ಮುಂದೆ ಇದೊಂದು ಮನಸ್ಸಿನಲ್ಲಿ ಉಳ್ಕಂತದೆ ಅಂತ ನಾವೇನ್ ತಪ್ಪು ಮಾಡಕತ್ತೀವಿ ಏನೋ ಗಿಲ್ಟಿ ಫೀಲ್ ಆಕತ್ತೀವ್ರಿ. ಇದ್ರ ಬಗ್ಗೆ ನೀವು ಒಂದು ವಿವರಣೆ ಬೇಕು. ಚಂದ್ರಶೇಖರ್ ಅವರೇ ನೋಡಿ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ನಿಜ, ಬೇರೆ ಕಾಯಿಲೆಗಳಾದ್ರೆ ನೀವು ಹೋಗಿ ಮಾತಾಡಿಸಿ ಓಕೆ ಅವರಿಗೆ ಧೈರ್ಯ ತುಂಬಿ ಬರ್ಬೋದು. ಈ ಕಾಯಿಲೆ ಇದೆಯಲ್ಲ, ಈ ಕಾಯಿಲೆಗೆ ರೋಗಿ ಒಟ್ಟಿಗೆ ಯಾರು ಇರುವಾಗಿಲ್ಲ. ಇದ್ರೆ ಅವರಿಗೂ ಇದು ಕಾಯಿಲೆ ಹರಡ್ತದೆ. ಅರ್ಥ ಆಯ್ತಲ್ಲ? ಮತ್ತೆ ಅವರು ಅಲ್ಲಿರುವಾಗ ಅವ್ರಿಗೆ ಫೋನು ಸಂಪರ್ಕ ಕೆಲವೊಮ್ಮೆ ಇರೋದಿಲ್ಲ. ಹಾಗಾಗಿ ಅವರು ಚೇತರಿಕೆ ಆಗಿ ವಾಪಸ್ ಬಂದ ಮೇಲೆ ನೀವು ನಿಮ್ಮ ಎಲ್ಲ ಸಮಜಾಯಿಸಿಗಳನ್ನ ಕೊಟ್ಕೊಂಡು ಸರಿಪಡಿಸ್ಕೊಳ್ಬೋದು. ನೀವು ಯಾವುದೇ ರೀತಿಯಾದ ಗಿಲ್ಟನ್ನ ಓಕೆ ತಪ್ಪಿತಸ್ಥ ಭಾವನೆಯನ್ನ ಇಟ್ಕೊಳ್ಬೇಡಿ. ನಿಮ್ಗೆ ನಿಜವಾಗ್ಲೂ ಅವ್ರ ಬಗ್ಗೆ ಕಾಳಜಿ ಇದ್ರೆ ನೀವು ದೇವ್ರನ್ನ ನಂಬೋದಾದ್ರೆ ದೇವ್ರನ್ನ ಪ್ರಾರ್ಥಿಸ್ಕೊಳ್ಳಿ. ಇಲ್ಲ ಅಂತಂದ್ರೆ ನೀವು ಅವ್ರಿಗೆ ಒಂದು ಶುಭ ಹಾರೈಸಿ. ಈ ಟೈಮಲ್ಲಿ ನೀವು ಹೋಗಿ ಭೇಟಿ ಮಾಡಿದ್ರೆ ಖಂಡಿತ ಅದು ನಿಮ್ಗೂ ಹೊರಡ್ತದೆ. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು. ಓಕೆ ಸರ್, ಅರ್ಥ ಆಯ್ತು ಸರ್. ಚೆನ್ನಾಗಿ ಇದು ಮಾಡಿದ್ರು ಸರ್, ಬಹಳ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಂದೊಂದು ಅನಿಸಿಕೆ ಇದೆ ರೀ ಸರ್. ಹೇಳಿ ಮೇಡಮ್. ಈಗ ಕೋವಿಡ್ ವಾರ್ಡ್ಗಳಲ್ಲಿ ಈ ತರ ಮಾನಸಿಕವಾಗಿ ಅವರು ಬಹಳ ಅಸ್ವಸ್ಥರಾದಾಗ ನೇರವಾಗಿ ನೀವೆಲ್ಲ ಹೋಗಿ ಅಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಎಲ್ಲಾ ಹಾಸ್ಪಿಟಲ್ದೊಳಗ ಎಲ್ಲಾ ವಾರ್ಡ್ನೊಳಗ ಈ ತರ ನಿಮ್ಮ ಕೆಲವೊಬ್ರು ಮಾನಸಿಕ ತಜ್ಞರ ರೆಕಾರ್ಡ್ ಮಾಡಿ ನೀವು ಅವರಿಗೆ ಧೈರ್ಯ ತುಂಬುವಂತ ಒಂದು ರೆಕಾರ್ಡ್ ಮಾಡಿ ಅವರಿಗೆಲ್ಲ ಟಿವಿಯಲ್ಲಿ ಡಿಸ್ಪ್ಲೇ ಮಾಡಬಹುದಲ್ಲ ಸರ್? ಅದ್ರಲಿಂದ ಹೆಲ್ಪ್ ಆಗ್ಬಹುದಲ್ಲ? ಖಂಡಿತ ಮೇಡಮ್, ಖಂಡಿತ. ಅದಕ್ಕೆ ನೀವು ಎಲ್ಲ ಸಲಹೆ ಕೊಟ್ಟರು ಸ್ವಲ್ಪ ಸಾಧ್ಯ ಆಗ್ಬಹುದೇನೋ ಅಂತ. ನಾವು ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಮ ಸೋಷಿಯಲ್ ವರ್ಕರ್ಸು, ಸಾಮಾಜಿಕ ಕಾರ್ಯಕರ್ತರು ಮತ್ತೆ ಸೈಕಾಲಜಿಸ್ಟ್, ನೈದಾನಿಕ ಮನೋವಿಜ್ಞಾನಿ ಅಂತ ಹೇಳ್ತೀವಲ್ಲ, ಅವರು ಪ್ರತಿಯೊಬ್ಬರಿಗೂ ಒಂದು ಸ್ಕ್ರೀನಿಂಗ್ ಮಾಡ್ತಾ ಇದ್ರು.
ಆದರೆ ಈ ಬಾರಿ ಏನಾಯ್ತು, ಮೈಸೂರಲ್ಲಿ ಪ್ರಸ್ತುತ 15,000ಕ್ಕೂ ಜಾಸ್ತಿ ರೋಗಿಗಳಿದ್ದಾರೆ. ಹಾಗಾಗಿ ನಾವು 1-to-1 ಕೌನ್ಸಿಲಿಂಗ್ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಬಟ್ ನೀವ್ ಹೇಳಿದಾಗೆ ಒಂದು ಟಿವಿಯಲ್ಲಿ ಅವಾಗ ರಿಪೀಟೆಡ್ ಆಗಿ ನಾವು ಈ ತರದನ್ನ ಮಾಡಬೇಕು. ಪ್ರಾಯಶಃ ಅದನ್ನ ಆಡಳಿತದಲ್ಲಿ ಇರೋರು, ಈಗ ಏನಾಗಿದೆ ಕ್ರೈಸಿಸ್ ಅಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ಗಮನ ತಗೊಂಡಿಲ್ಲ. ಬಟ್ ತುಂಬಾ ಒಳ್ಳೆ ಸಲಹೆ, ನಾವಿದನ್ನ ಖಂಡಿತ ಇಂಪ್ಲಿಮೆಂಟ್ ಮಾಡ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ, ಹೇಳಿ ಗೀತಾ. ಸರ್, ಈಗ ಮನಸ್ಸಿನಲ್ಲಿ ಏನಾದ್ರೂ ಒಂದು ಇತ್ತು, ಕೊರಗು ಇತ್ತು ಅಂತಂದ್ರೆ ಅವ್ರಿಗೆ ಶುಗರ್ ಲೆವೆಲ್ ಕಡಿಮೆಯಾಗಿ ಅವರು ಜೀವಕ್ಕೆ ಹಾನಿಯಾಗೋ ತೊಂದರೆ ಇರುತ್ತಾ? ಸಾಧಾರಣ ಹಲೋ ಡಯಾಬಿಟಿಸ್ ಇದ್ರೆ, ಹಲೋ ಹಲೋ, ಹಾ ಗೀತಾ ಮೇಡಮ್, ಸರ್, ಗೊತ್ತಾಯ್ತು ನಾನು ನೀವು. ಕೇಳಿದ ಪ್ರಶ್ನೆ ಅರ್ಥ ಆಯ್ತಾ ಅನ್ಕೊಂಡಿದ್ದೀನಿ. ಹಾ ಅರ್ಥ ಆಯ್ತು ಮೇಡಮ್. ನೋಡಿ, ಡಯಾಬಿಟಿಸ್ ಇದ್ದವರಿಗೆ ಗಾಬರಿ ಆಗೋದು ಬೇರೆ, ನಾರ್ಮಲ್ ಆಗಿರೋರಿಗೆ ಗಾಬರಿ ಆಗಿ ಹೈಪೋಗ್ಲೈಸಿಮಿಯಾ ಆಗೋದು ಬೇರೆ. ನಾರ್ಮಲ್ ಆಗಿರೋರಿಗೆ ಹೈಪೋಗ್ಲೈಸಿಮಿಯಾ ಆಗಿ ಅವರು ಸ್ವಲ್ಪ, ನಾವು ಪ್ಯಾನಿಕ್ ಅಟ್ಯಾಕ್ ಅಂತ ಹೇಳ್ತೀವಿ, ಅವರ ಹೃದಯ ಬಡಿತ ಜಾಸ್ತಿ ಆಗೋದು, ಬಾಯಿ ಒಣಗೋದು, ಬೆವ್ತು ಬಿಡೋದು, ಪಲ್ಸ್ ರೇಟು ಕಡಿಮೆ ಆಗೋದು, ಓಕೆ, ಈ ಥರ ಆಗತ್ತೆ. ಸಾಧಾರಣವಾಗಿ ಯಾರಾದರೂ ಮೂರ್ಛೆ ಹೋದವ್ರಿಗೆ ಫಸ್ಟ್ ಮಾಡೋದೇನಂತಂದ್ರೆ, ಏನೂ ಗೊತ್ತಾಗ್ಲಿಲ್ಲ ಅಂದ್ರೆ ಗ್ಲೂಕೋಸನ್ನ ಸ್ವಲ್ಪ ಕೊಡ್ತಾರೆ ಎಮರ್ಜೆನ್ಸಿಯಲ್ಲಿ. ಇದು ನಾರ್ಮಲ್. ಯಾಕೆ ಗೊತ್ತೇ, ಹೈಪರ್ ಗ್ಲೈಸಿಮಿಯಾ ಗಿಂತ ಹೈಪೋಗ್ಲೈಸಿಮಿಯಾ, ಶುಗರ್ ಲೆವೆಲ್ ಕಡಿಮೆ ಆಗೋದು ಮೋಸ್ಟ್ ಡೇಂಜರಸ್. ಬಟ್ ಡಯಾಬಿಟೀಸ್ ಇರೋರಿಗೆ ಅದರ ಪರಿಣಾಮನೇ ಬೇರೆ ಇರುತ್ತೆ. ಮುಖ್ಯವಾಗಿ ಏನಂತ ಅಂದ್ರೆ, ಈಗ ನಾವು ನೀರಿಗೆ ಹಾರಿದ್ರೆ ಒಂದೇ ಸಲ ಮುಳುಗೋದಿಲ್ಲ. ಪ್ರಕೃತಿ ಏನ್ ಮಾಡತ್ತೆ ಅಂದ್ರೆ ನಮ್ಮನ್ನ ಮೇಲ್ ತಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಹಾಗೆ ಗಾಬರಿ ಆದವ್ರಿಗೆ, ಡಯಾಬಿಟೀಸ್ ಇಲ್ಲದೆ ಇರೋರಿಗೆ ನಾನು ಹೇಳ್ತಾ ಇರೋದು, ಸಾಧಾರಣ ಹೈಪೋಗ್ಲೈಸಿಮಿಯಾ ಆದ್ರೂ ದೇಹದ ನ್ಯಾಚುರಲ್ ಪ್ರೋಸೆಸ್, ಪ್ರಕ್ರಿಯೆ ಹೇಗೆ ಅಂತಂದ್ರೆ, ಅವರು ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಚೇತರಿಸ್ಕೊಳ್ತಾರೆ. ತುಂಬಾ ಗಾಬರಿ ಪಡುವಂಥದ್ದೇನಿಲ್ಲ. ಅರ್ಥ ಆಯ್ತಾ ಗೀತಾ ಮೇಡಮ್? ಅರ್ಥ ಆಯ್ತಾ? ಏನ್ ಪದಮ್ ಇದು ಬರೋದಿಲ್ಲ ಅಲ್ಲಿಗೆ. ಸರ್ ಲೇಟ್ ಸಮಯ ಆಗಿದೆ ಸರ್, ಎಕ್ಸ್ಕ್ಯೂಸ್ ಮೀ ಸರ್, ಇನ್ನೂ ಒಂದು ಸಣ್ಣ ಪ್ರಶ್ನೆ ಸರ್. ಲಾಸ್ಟ್ ಕೊನೆ ಪ್ರಶ್ನೆ ಇದು. ಆಯ್ತು, ಏನಿಲ್ಲ ಸರ್, ಸ್ವಲ್ಪ ನಮ್ಮ ಮನೆಯಲ್ಲಿ ಆಗಾಗ ಸ್ವಲ್ಪ ಡಿಸ್ಕಷನ್ ಆಗ್ತಿರ್ತದೆ. ಕೆಲವು ಅವರು ನೆಗೆಟಿವ್ ಅಂಶಗಳನ್ನ ಸ್ವಲ್ಪ ಹೆಚ್ಚು ಇದು ಮಾಡ್ತಿರ್ತಾರ. ನಾನು ಆಲ್ವೇಸ್ ಹೇಳ್ತಿರ್ತೀನಿ, ಪಾಸಿಟಿವ್ ನೋಡು, ಅವರಲ್ಲಿ ಕೆಡಕ ನೋಡ್ಬೇಡ, ಅವ್ರ ಒಳ್ಳೆ ಅಂಶಗಳೇ ನೋಡ್ಕೊಳ್ತೀವಿ. ಸ್ವಲ್ಪ ನೀವು ಅದ್ರ ಬಗ್ಗೆ ಒಂದು ಏನಂದ್ರೆ ಹೆಡ್ಲೈನ್ಸ್ ಅಷ್ಟೇ ಹೇಳಿದ್ರೆ ಸಾಕು ಸರ್. ಟೈಮ್ ಆಗಿದೆ, ಪಕ್ಕದಲ್ಲಿ ನಮ್ಮ ಮಿಸ್ಸಸ್ ಇದ್ದಾರೆ, ನಿಮ್ಮ ಇದರಿಂದ ಹೇಳಿದ್ರೆ ಚೆನ್ನಾಗಿತ್ತು ಅಂತ. ಸ್ವಲ್ಪ ಪಾಸಿಟಿವ್ ಆಗಿ ಬೆಳವಣಿಗೆ ಸರ್. ಸರಿ ಸರ್. ಸರ್ ಆದ್ರೂ ಸಮ್ ಟೈಮ್ಸ್ ಅಷ್ಟೇ. ಓಕೆ, ಹೇಳ್ತಾರೆ. ಓಕೆ ಸರ್, ಓಕೆ. ಚಂದ್ರಶೇಖರ್ ಸರ್, ಹಾಗಲಕಾಯಿ ರುಚಿ ನೋಡಿದ್ದೀರಾ? ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಚಂದ್ರಶೇಖರ್ ಸರ್, ಸರ್ ಹಾಗಲಕಾಯಿ ರುಚಿ ನೋಡಿದ್ದೀರಾ? ಹಾಗಲಕಾಯಿ ರೆಗ್ಯುಲರ್ ತಿಂತೀವಿ ಸರ್, ರೆಗ್ಯುಲರ್ ಸರ್. ವೆರಿ ಗುಡ್. ಈಗ ನೀವು ಕೇಳಿದ್ ಹೇಗೆ ಅಂದ್ರೆ, ಹಾಗಲಕಾಯಿ ಕಹಿನ ಕಬ್ಬಿನಂಗೆ ಸಿಹಿ ಮಾಡಿ ಅನ್ನಂಗ ಆಯ್ತು. ಈಗ ನೀವು ಒಂದು ಚಾಲೆಂಜ್ ನನಗೆ ಕೊಡ್ತೀರಾ, ಯಡಿಯೂರಪ್ಪ ಅವ್ರನ್ನ ನಗಿಸ್ಬಿಡಿ ಅಂತ. ಕೆಲವೊಂದು ಪ್ರಾಕೃತಿಕವಾಗಿ ಒಪ್ಕೋಬೇಕು. ಯಡಿಯೂರಪ್ಪ ಅವರು ನಗದು ಕಡಿಮೆ. ನಾವು ಒಪ್ಕೋಬೇಕು ಅವ್ರನ್ನ. ಅರ್ಥ ಆಯ್ತಾ? ಸೊ ನಿಮ್ ಶ್ರೀಮತಿ ಅವರು ಸ್ವಲ್ಪ ಎಚ್ಚರಿಕೆ ಉಳ್ಳಂತ ವ್ಯಕ್ತಿ. ಮತ್ತೆ ಈಗ ನೀವು ಸದಾನಂದ ಗೌಡ್ರನ್ನ ಶವ ಸಂಸ್ಕಾರಕ್ಕೆ ಕಳಿಸ್ಬಿಟ್ಟು ಅವ್ರನ್ನ ನಗಬೇಡಿ ಅಂತಂದ್ರೆ
ಅದ್ಭುತ ಸರ್ ತಮ್ಮ ಒಂದು ಮಾತಿನ ಇದು ಕೆಲವರು ನೇಚರ್ ಆತರ ಒಪ್ಕೋಬೇಕಷ್ಟೇ. ಹೌದು ಸರ್, ಹೌದು ಸರ್. ಪ್ರಪಂಚದಲ್ಲಿ ಎಲ್ಲರೂ ಬೇಕು. ಹಾ ಸರ್, ಹಾ ಸರ್. ಅಲ್ವಾ? ನೀವು ಪುಣ್ಯವಂತರು. ಹಾಗಲ್ಕಾಯ್ದು ದೇಹಕ್ಕೆ ಬಹಳ ಹಿತ. ಹ್ಮ್ ಸರ್. ಅಷ್ಟೇ. 92 ಸರ್ ಮೈಸೂರು ಸೋಮಾನಿ ಕಾಲೇಜಲ್ಲಿ BEd ಕಂಪ್ಲೀಟ್ ಮಾಡಿರಿ ಸರ್. ಮತ್ತೆ ನಾನು BEd ಕ್ಲಾಸಿಗೆ ಕೂತಪ್ಲಾಗಿ ಸರ್. ನಾಗಪ್ಪ ಸರ್ ಅಲ್ಲಿ ಸರಸ್ವತಿಯ ಪುತ್ರರು ಸರ್ ನೀವೆಲ್ಲರೂ. ನಮ್ಗೆ ಇವತ್ತು ಎಷ್ಟು ಸಂತೋಷ ಆಯ್ತು ಅಂದ್ರೆ ಹಿರೇಮಠ್ ಸರ್ನ ನಾನು ಮನಸಾರೆ ಕೃತಜ್ಞತೆ ಹೇಳಕತ್ತೀನಿ ಸರ್. ಹಿರೇಮಠ್ ಸರ್ ಮೊದಲು ನಿಮಗೂ ತುಂಬಾ ಧನ್ಯವಾದಗಳು ಸರ್. ಮತ್ತೆ ನಮಗೊಂದು ಸ್ಟೂಡೆಂಟ್ ಲೈಫ್ 92 ಮೈಸೂರಲ್ಲಿ BEd ಸೋಮಾನಿಯ ಕಾಲೇಜಲ್ಲಿ ಮಾಡಿದ್ವಿ ಸರ್. ಮತ್ತೆ ಸ್ಟೂಡೆಂಟ್ ಲೈಫ್ ಆದ ಪ್ಲಾಸ್ ಸರ್. ಥ್ಯಾಂಕ್ ಯು ಸರ್, ಬಹಳ ಧನ್ಯವಾದಗಳು. ನೀವ್ ಹಾಗೆ ಹೇಳ್ತೀರಾ ಸರ್. ನಮ್ಗೆ ಉತ್ತರ ಕರ್ನಾಟಕದ ನೈಜ ಸಂಬಂಧಗಳು ಬಹಳ ಇಷ್ಟ ಆಗತ್ತೆ ಸರ್. ಇಲ್ಲಿ ತಳ್ಕು ಬಳ್ಕು ಜಾಸ್ತಿ ಸರ್. ಏನ್ ಮಾಡೋಣ? ಬೆಂಗಳೂರು ಮೈಸೂರು ಜನ ಸ್ವಲ್ಪ ತಳ್ಕು ಬಳ್ಕು ಜಾಸ್ತಿ. ನನಗೇನು ನಾವು ಮೈಸೂರು ಜನ ಸರಸ್ವತಿ ಪುತ್ರರು ಅಂತೀವಿ ಸರ್. ಒಂದು ಪಾಯಿಂಟ್ಸ್ ನೋಡ್ಬೇಕಪ್ಪ ನಾಗಪ್ಪ ಸರ್ ಅಂತಂದು ನಮ್ಗೆ ಇದು ಹೇಳ್ತಾರೆ ಸರ್. BN ನಾಗಪ್ಪ ಅಂತ ಅವ್ರ ಹೆಸರು. ಹಾ ಸರ್, ಏನ್ ಸರ್ 3 ತಾಸು 5-4 ತಾಸು ಒಂದು ಅಕ್ಷರ ನೋಡ್ಲಾರಪ್ಲೆ ಅವ್ರು ಲೆಸನ್ ಕೇಳಿ ಸರ್. ಬಹಳ ಅದು ಮತ್ತೆ ನಮ್ಗ ರಿಪೀಟ್ ಆದ ಪ್ಲಾಗ್ ಸರ್. ನಿಮ್ಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸರ್. ತುಂಬಾ ನಾಗಪ್ಪ ಅವರ ಮಗ ಅಶೋಕ್ ನಾನು ಕ್ಲಾಸ್ಮೇಟ್ ಸರ್. ನೋಡಿ ಸಂಬಂಧಗಳು ಹೇಗೆ ಅನ್ನಕ್ಕೆ ಸರ್. ನನಗೆ ನಿಮ್ಮ ನೈಜತೆ, ಉತ್ತರ ಕರ್ನಾಟಕದ ನೈಜತೆ ನನಗೆ ಬಹಳ ಈಡಿಸಿ ಇಲ್ಲಿಂದ 3 ವರ್ಷ ನಾನು ಅಲ್ಲಿ ಧಾರವಾಡಕ್ಕೆ ಬಂದಿದ್ದೆ ಕೆಲಸ ಮಾಡಕ್ಕೆ. ಇರ್ಲಿ ಅಲ್ಲ. ಯಾವತ್ತೂ ಅಷ್ಟೇ ನಿಮ್ಮನ್ನ ನೀವು ಕೀಳಿರಿಮೆಯನ್ನ ಕಾಣ್ಕೋಬೇಡಿ. ನಿಮ್ಮಲ್ಲೂ ಒಂದು ಉತ್ತಮ ಗುಣಗಳಿದೆ. ಓಕೆ, ಥ್ಯಾಂಕ್ ಯು ಸರ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ರೆಡ್ಡಿ ಸರ್, ಏನೇ ಪ್ರಶ್ನೆ ಇದೆಯಾ? ಇಲ್ಲ ಸರ್. ಓಕೆ. ವೀಕ್ಷಕ ಬಂಧುಗಳೇ, ಷಡಕ್ಷ ಸ್ವಾಮಿ ದಿಗ್ಗಾಂಕರ್ ಟ್ರಸ್ಟ್ ಹಾಗೂ ಬೀದರಿನ ಡಾಕ್ಟರ್ SS ಸಿದ್ದಾರೆಡ್ಡಿ ಫೌಂಡೇಶನ್ ಮತ್ತು ವಿಜಯಪುರದ ಸರೋಜಿನಿ ಗದಿಗೆಪ್ಪ ಸೀಲ್ವಂತ ಪ್ರತಿಷ್ಠಾನ, ಈ 3 ಸಂಸ್ಥೆಗಳ ಸಹಯೋಗದಲ್ಲಿ ಇವತ್ತು ಹಮ್ಮಿಕೊಂಡಂತಹ ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೈಸೂರಿನ ಡಾಕ್ಟರ್ ರವೀಶ್ ಅವರು ಬಹಳ ಅತ್ಯಂತ ಅದ್ಭುತವಾಗಿ, ಬಹಳ ಅಸ್ಖಲಿತವಾಗಿ, ಎಷ್ಟು ವಿವರವಾಗಿ, ಎಷ್ಟು ಚೆನ್ನಾಗಿ ಹೇಳಿದ್ರೆ ಅಂದ್ರೆ ಮನೋವೈದ್ಯಕೀಯ ಶಾಸ್ತ್ರದ ಮತ್ತೊಂದು ಆಯಾಮವನ್ನ ನಮ್ಮ ಕಣ್ಣೆದುರಿಗೆ ತೆಗೆದಿಟ್ರು ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಮನೋವೈದ್ಯಕೀಯ ಶಾಸ್ತ್ರ ಅಂದ್ರೆ ಕೇವಲ ಮಿದುಳು ಮತ್ತು ಮಾನಸಿಕ ಒಂದು ಅಸ್ವಸ್ಥತೆ ಅಥವಾ ಒಂದು ಕೌನ್ಸಿಲಿಂಗು ಮತ್ತು ಔಷಧಿ ಮತ್ತೊಂದು ಮಗದೊಂದು ಅಂತಕ್ಕಂಥ ಈ ಕಬ್ಬಿಣದ ಕಡಲೆಯನ್ನ ಆ ಮನೋವೈದ್ಯಕೀಯ ಶಾಸ್ತ್ರದ ಇನ್ನೊಂದು ಮುಖವನ್ನ, ಅದು ದೈಹಿಕ ಆರೋಗ್ಯ ಇರ್ಬೋದು, ಸಾಮಾಜಿಕ ಆರೋಗ್ಯ ಇರ್ಬೋದು, ಅಥವಾ ಆಧ್ಯಾತ್ಮಿಕ ಆರೋಗ್ಯ ಇರ್ಬೋದು, ಮಾನಸಿಕ ಆರೋಗ್ಯ ಇರ್ಬೋದು, ಅದೆಲ್ಲವನ್ನು ಒಟ್ಟುಗೂಡಿಸಿ ಹೇಳಿದಂತ ಮಾತುಗಳು ಮತ್ತು ವಿಶೇಷವಾಗಿ ಬಹಳ ಆಪ್ತವಾಗಿ ಮಾತಾಡಿದರು. ನಾನು ಡಾಕ್ಟರ್ ರವೀಶ್ ಬಗ್ಗೆ ಒಂದು ಮಾತು ಹೇಳಬೇಕು. 4 ವರ್ಷಗಳ ಹಿಂದೆ ನನ್ನ ಭೇಟಿ ಧಾರವಾಡದಲ್ಲಿ ಆಗಿತ್ತು. ಧಾರವಾಡದ ಡಿಮಾನ್ಸ್ ಸಂಸ್ಥೆಯನ್ನ ಎಷ್ಟು ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ 2-2.5 ದಶಕ ಕಾಲ ಅದರ ಒಂದು ತೊಂದರೆ ನೋಡ್ಕೊಂಡ್ಬಿಟ್ರೆ ನಾವು ಡಿಮಾನ್ಸ್ ಮುಗಿದು ಹೋಯ್ತು ಅಂತ ಇದ್ವಿ. ಅದನ್ನ ಪುನರುತ್ಥಾನ ಮಾಡಿದಂತಹ ಶ್ರೇಯಸ್ಸು ನಮ್ಮ ಇವತ್ತಿನ ಸಂಪನ್ಮೂಲ ವ್ಯಕ್ತಿಗಳು ಅಥವಾ ಅತಿಥಿ ಉಪನ್ಯಾಸಕರು ಡಾಕ್ಟರ್ ರವೀಶ್ ಅವರು ಅಂತ ಹೇಳಿಕೆ ನಂಗೆ ಬಹಳ ಇಚ್ಛೆ ಪಡ್ತೇನೆ. ಸ್ವತಃ ನಾನು ಅದನ್ನು ನೋಡಿದ್ದೀನಿ. ಆಮೇಲೆ ಮತ್ತೆ ಪುನಃ ಕಲಬುರಗಿಗೆ ಈಗ 2 ತಿಂಗಳ ಹಿಂದೆ ಅವರು ಬಂದಿದ್ರು. ನಮ್ಮ ಬಸವರಾಜ್ ಪಾಟೀಲ್ ಸೇಡಂಜಿ ಅವರ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಹೋಗಿದ್ರು. ಆಮೇಲೆ ಪುನಃ ನಾನು ಮೊನ್ನೆ ಈ 4 ದಿವಸ ಕೆಳಗಡೆ ಸರ್ ನಾವು ಈ ತರ ಕಾರ್ಯಕ್ರಮ ಮಾಡ್ತಾ ಇದೀವಿ, ತಮ್ಮ ಒಂದು ಉಪನ್ಯಾಸ ಬೇಕು ಅಂದಾಗ ಅವರು ತಕ್ಷಣ ಒಪ್ಕೊಂಡದ್ದಲ್ಲದೆ ಒಂದು ಮಾತು ಹೇಳಿದ್ರು, ಸರ್ ಈ ವಿಷಯ ಏನು ಆಲೋಚನೆ ಮಾಡೋಣ ಅಂತ ಹೇಳಿದ್ರೆ ಕೊರೋನಾ ಕಲಿಸಿದ ಪಾಠಗಳು ಅಂತ ಮಾಡೋಣ ಅಂತಕ್ಕಂಥದ್ದು. ಆದ್ರೆ ಇವತ್ತು ಎಷ್ಟರ ಮಟ್ಟಿಗೆ ಅವರು ನಮ್ಗೆ ಹೇಳಿದ್ರೆ ಕೊರೋನಾದಿಂದ ನಮ್ಗೆ ಏನೂ ಭಯ ಇಲ್ಲ ಅಂತಕ್ಕಂಥ ಮಾತು ನಾನು ಬಹಳ ಸ್ಪಷ್ಟವಾಗಿ, ಬಹಳ ನಮ್ಮ ಎದೆಯಲ್ಲಿ ಇರ್ತಕ್ಕಂಥ ಆತಂಕ, ಭಯ, ಯಾಕಂದ್ರೆ ಇವತ್ತಿನ ವಾತಾವರಣ ಸಾವು ನಮ್ಮ ಬಾಗಿಲಲ್ಲೆಲ್ಲ, ನಮ್ಮ ಪಡಸಾಲೆಯಲ್ಲೆಲ್ಲ, ನಮ್ಮ ಬೆಡ್ರೂಮ್ ನಲ್ಲೇ, ನಮ್ಮ ಅಡಿಗೆ ಮನೆಯಲ್ಲಿ ಬಂದು ಕುಂತಿದೆ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಒಂದು ಆತಂಕವನ್ನು ನಿವಾರಿಸಿದಂತಹ ಮಾತುಗಳನ್ನ ನೀವೆಲ್ಲ ಹೇಳಿದ್ರಿ. ವಿಶೇಷವಾಗಿ ವಾಜಪೇಯಿ ಅವರು ಹೇಳಿದಂತಹ ಮಾತು,
ಅದರೊಂದಿಗೆ ಒಬ್ಬ ತಾಯಿ ತನ್ನ ಮಗನಿಗೆ ಹೇಳಿದಂತಹ ಕೊರೋನಾ ಬಗ್ಗೆ ಒಂದು ಲಾಂಗ್ ಫಾರ್ಮ್ ಹೇಳ್ತಾ ಇದ್ರಲ್ಲ, ಏನು ಕೋಪಗೊಳ್ಳಬೇಡ, ರೋಧಿಸಬೇಡ, ನಾನಿ ಅನ್ಬೇಡ ಅಂತಕ್ಕಂಥದ್ದು. ಈ 3 ಮಾತುಗಳು ನಮ್ಮ ಮಾಸ್ಕು, ನಮ್ಮ ಸ್ಯಾನಿಟೈಸೇಷನ್ ಮತ್ತೆ ನಮ್ಮ ಸಾಮಾಜಿಕ ಅಂತರ ಇದಕ್ಕೆ ಸರಿಸಮವಾಗಿರ್ತಕ್ಕಂಥ ಮಾತುಗಳು ಅಂತ ಹೇಳ್ತಾ, ತಮಗೆ ನಮ್ಮ 3 ಸಂಸ್ಥೆಗಳ ಪರವಾಗಿ ಇವತ್ತು ಗುರಮ್ಮ ಸಿದ್ದಾರೆಡ್ಡಿ ಮೇಡಮ್ ಅಮ್ಮ ಅವರು ಮಾತಾಡಿದ್ರು, ಡಾಕ್ಟರ್ ಎಸ್ ಎಸ್ ಸಿದ್ದಾರೆಡ್ಡಿ ಅವರ ಶ್ರೀಮತಿ ಅವರು ಸರ್ ಅವರು ಒಂದು ಪ್ರತಿಷ್ಠಾನದ ಸಹಯೋಗಿ ಅವರು, ಆಮೇಲೆ ಸರೋಜಿನಿ ಗದಿಗೆಪ್ಪ ಶೀಲವಂತ ಟ್ರಸ್ಟ್ ನಿಂದ ಗದಿಗೆಪ್ಪ ಅವರು ಮಾತಾಡಿದ್ರು, ತಮ್ಗೆ ಧನ್ಯವಾದ ಹೇಳಿದ್ರಲ್ಲ, ಅವರು ವಿಜಯಪುರದವರು, ರಿಟೈರ್ಡ್ ತಹಸೀಲ್ದಾರ್ ಅವರು. ಮತ್ತು ಷಡಕ್ಷ ಸ್ವಾಮಿ ದಿಗಾಂಕರ್ ಟ್ರಸ್ಟ್ ನನ್ನ ಬಗಲಲ್ಲಿ ಇದ್ದಂತ ನಮ್ಮ ಶ್ರೀಮತಿ ಅವರ ತಂದೆಯವರು. ಈ 3 ಸಂಸ್ಥೆಗಳ ಸಹಯೋಗದಿಂದ ನಾವು ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಬಹಳ ವ್ಯವಸ್ಥಿತವಾಗಿ ಅಂತ ಸ್ವಲ್ಪ ಅಭಿಮಾನದಿಂದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಮ್ಮನ್ನ ನಾವು ಪ್ರೀತಿಸಬೇಕು ಅಂತಕ್ಕಂಥ ಮಾತು. ನಮ್ಮೊಂದಿಗೆ ಇರ್ತಕ್ಕಂಥವ್ರು ನಮ್ಮ ಎದುರಿಗಿದ್ದಂತಹ ನಮ್ಮ ಹೋಸ್ಟ್ ಡಾಕ್ಟರ್ ಶಶಿಕರ್ ರೆಡ್ಡಿ ಮತ್ತು ನಮ್ಮ ಸೀಮಾ ರೆಡ್ಡಿ ಮೇಡಮ್ ಅವರು ಕಳೆದ 1 ತಿಂಗಳ ಕಾಲ ಇದ್ರ ಬಗ್ಗೆ ಸಿದ್ಧತೆ ಮಾಡಿಕೊಂಡು ಎಲ್ಲವನ್ನೂ ನಿಭಾಯಿಸ್ತಕ್ಕಂತ ಅವರಿಗೆ, ಯಾಕಂದ್ರೆ ತಮಗೂ ಅವ್ರಿಗೂ ಬೇಕಾದಷ್ಟು ಪರಿಚಯ ಇದೆ ರೆಡ್ಡಿ ಸರ್ ಬಗ್ಗೆ. ಅದನ್ನ ಇಲ್ಲಿ ನಮ್ಮ ವೀಕ್ಷಕ ಬಂಧು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತು ಬರುವ ಮೇ 22ರವರೆಗೆ ನಿರಂತರವಾಗಿ ಈ ತರಹದ ಕಾರ್ಯಕ್ರಮ ನಾವು ಮಾಡ್ತೇವೆ. ನಮ್ಮ ಎಲ್ಲ ವೀಕ್ಷಕ ಬಂಧುಗಳಲ್ಲಿ ನಂದು ಒಂದು ವಿನಂತಿ ಏನಂದ್ರೆ, ವೆಬೆಕ್ಸ್ ನಿಂದ ನಾವು ಸಾವಿರಾರು ಜನರನ್ನು ತಲುಪಬಹುದು ನಾವು ಲೈವ್ದಲ್ಲಿ. ಅದಕ್ಕೆ ದಯವಿಟ್ಟು ನಿಮ್ಮ ವಾಟ್ಸಪ್ ಗ್ರೂಪ್ ನೀವು ಮತ್ತೆ ಬೇರೆ ಏನೇನೋ ಹಾಕ್ತಿರ್ತೀರಿ, ಅದೆಲ್ಲ ಬಿಟ್ಟು ನಮ್ಮ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ಬೇಕು. ಇಂತಹ ಒಂದು ಕೆಲಸ ಆಗ್ತಾ ಇದೆ ಪ್ರತಿನಿತ್ಯ 5 ಗಂಟೆಗೆ ಅಂತಕ್ಕಂಥ ಮೊದಲನ್ನ ತಮ್ಮ ಗೆಳೆಯರಿಗೆ, ತಮ್ಮ ಆತ್ಮೀಯರಿಗೆ, ತಮ್ಮ ಕುಟುಂಬಸ್ಥರಿಗೆ ಹೇಳಿದ್ರೆ ನಾವು ನಿಜಕ್ಕೂ ಬಹಳ ಕೃತಜ್ಞರಾಗ್ತೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇಷ್ಟು 1 ತಾಸು ಅಂತ ಹೇಳಿದ್ರು ಕೂಡ ಸುಮಾರು 2 ಗಂಟೆ ಆಗ್ಲಿಕ್ಕೆ ಬಂತು. ಇಷ್ಟು ನಿರಂತರವಾಗಿ ಬಹಳ ಅದ್ಭುತವಾಗಿ ಮಾತಾಡಿದಂತ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜಿನ ಮನೋವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಮತ್ತು ಎಲ್ಲಕ್ಕಿಂತ ಒಬ್ಬ ಮಾನವೀಯ ಅಂತಃಕರಣದ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾತಾಡಿದ್ರಲ್ಲ, ನಿಜಕ್ಕೂ ನಾವು ಧನ್ಯರು ಅಂತ ಹೇಳ್ತಾ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ 3 ಸಂಸ್ಥೆಗಳ ಪರವಾಗಿ, ವೀಕ್ಷಕರ ಪರವಾಗಿ ಅನಂತ ಧನ್ಯವಾದಗಳು ಸರ್. ಸರ್ ಕಲಬುರಗಿ ಬರಬೇಕು, ಹಾಗಾಗಿ ನಿಮ್ಮನ್ನ ಕರೆಸ್ತೀವಿ ನಾವು ನಮ್ಮೊಂದಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಾಳಿನ ದಿವಸ, ನಾಳೆ ಕರಾವಕ್ಕಾಗಿ 5 ಗಂಟೆಗೆ ನಮ್ಮ ಕೈಯಲ್ಲಿ ನಮ್ಮ ಆರೋಗ್ಯ ಕಾರ್ಯಕ್ರಮ ಆನ್ಲೈನ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಪ್ರಾರಂಭ ಬರ್ತದೆ. ನಾಳೆ ನಮ್ಮೊಂದಿಗೆ ಮುಂಬೈನ MGM ಮೆಡಿಕಲ್ ಕಾಲೇಜಿನ ಒಬ್ಬ ವೃದ್ಧಾಪ್ಯ ಶಾಸ್ತ್ರ ಅಂತ ಕರಿತೀವಿ ನಾವು, ಜಿರಾಟ್ರಿಕ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ನಿಪುಣರಾದಂತವರು ಡಾಕ್ಟರ್ ಸುಚಿತ್ ಅವಂತಿ ಅಂತಕ್ಕಂಥವ್ರು. ಅವರಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಕಲಬುರಗಿ ಅವರೇ, ಅದನ್ನ ಬಹಳ ಹೆಮ್ಮೆ ಅಂತ ಹೇಳ್ತೇನೆ. ನಮ್ಮ ಕಲಬುರಗಿಯಿಂದ ಏಕಮಾತ್ರ ಒಬ್ಬ ಜಿರಾಟ್ರಿಕ್ಸ್ ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಂತ ಒಬ್ಬ ಯುವಕ. ಅವರು ನಾಳೆ ನಮ್ಮೊಂದಿಗೆ ಇದ್ಕೊಂಡು COVID-19 2ನೇ ಅಲೆ ಮತ್ತು ಹಿರಿಯ ನಾಗರಿಕರು ಅಂತಕ್ಕಂಥದ್ದು. ಯಾಕಂದ್ರೆ ಇವತ್ತು ನಮ್ಮ ಸರ್ ಒಂದ್ ಮಾತು ಹೇಳಿದ್ರು, ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ, ಯುರೋಪ್ಗಳಲ್ಲಿ 60+ ಮಾತ್ರ ವ್ಯಾಕ್ಸಿನೇಷನ್ ಕೊಟ್ಟ ಅಂತಕ್ಕಂಥದ್ದು. ಅಂದ್ರೆ ಹಿರಿಯರ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸಬೇಕು ಅಂತಕ್ಕಂಥದ್ದು ಇಡೀ ಜಗತ್ತಿನ ಎಲ್ಲ ಪ್ರಭುತ್ವಗಳು ಅರಿತುಕೊಂಡವೆ. ನಾವು ಅದರ ದಿಶೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಇದೊಂದು ಹೊಸ ವಿಜ್ಞಾನ ಮುಖಾಂತರ ಹಿರಿಯ ನಾಗರಿಕರ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥ ಅಗತ್ಯ ಇದೆ. ನಾಳೆ ದಯವಿಟ್ಟು ಎಲ್ಲ ವೀಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಡಾಕ್ಟರ್ ರವೀಶ್ BN ಅವರಿಗೆ ಅನಂತ ಧನ್ಯವಾದಗಳು. ನಮಸ್ಕಾರ ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ನಮಸ್ಕಾರ ಸರ್, ನಮಸ್ಕಾರ.